ಓಕೆ, ನೀನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಒಂದ್ ಯಾವ್ದೋ ನಿಮ್ಗೆ ನೆನಪಿಟ್ಟು ಯಾವ್ದೋ ನೆನಪು ಮಾಡ್ರಿ ಅಂತ ಹೇಳಿದ್ದೆ. ನಾ ಯಾರು ನೆನಪು ಮಾಡ್ತಾ ಹೇಳಿದ್ದೆ? ನಾನ್ ನೆನಪು ಮಾಡಿ ಹೊಳೆ, ನೀವು ನೆನಪು ಮಾಡ್ಲೇ ಇಲ್ಲ. ನೀನ್ ಆಕ್ಚುಲಿ ನೀನ್ ನೆನಪು ಮಾಡ್ಬೇಕಾಗಿತ್ತು. ಅದನ್ನ ಒಂದು ಮಿಸ್ಟೇಕ್ ಆಗಿತ್ತು. ಅದು ಮಿಸ್ಟೇಕ್ ಅಂದ್ರೆ ಏನೋ, ಅದು ಕನ್ಫ್ಯೂಷನ್ ಆಯ್ತು, ಚೆಕ್ ಮಾಡ್ಕೊಂಡ್ಬಿಟ್ಟು. ಅಂದ್ರೆ 15 ಮತ್ತು 16ನೇ ಆರ್ಟಿಕಲ್ ಡಿಫರೆನ್ಸ್ ಏನಂತ ನೆನಪು? ಹೌದಾ? ನಿನ್ನೆ ಪ್ಲೇಸ್ ಆಫ್ ಬರ್ತ್ ಅಲ್ಲದು. ಆಕ್ಚುಲಿ ಪ್ಲೇಸ್ ಆಫ್ ಬರ್ತ್ ಎರಡೂ ಕಡೆ ಇರ್ತೈತಿ. ಹೌದಾ? ಬಟ್ ಏನಪ್ಪಾ ಅಂದ್ರೆ 16ನೇ ಆರ್ಟಿಕಲ್ ಡಿಸೆಂಟ್ ಅಂತ ಬರುತ್ತೆ. ಡಿಸೆಂಟ್ ಅಂದ್ರೆ ವಂಶ 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 ಪಾರಂಪರಿಕವಾಗಿ. ಅಂದ್ರೆ ಭಾರತದಲ್ಲಿ ಏಕೈಕ ರಾಜ್ಯ ಈ ವಂಶ ಪಾರಂಪರಿಕವಾಗಿ ನೀಡುವಂತ ರಿಸರ್ವೇಶನ್ ಇರೋದು ಅದು ಹುದ್ದೆಗೆ. ಹೌದಾ? ಹುದ್ದೆ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು. ಹೌದಾ? ಆದ್ರೆ ವಂಶ ಪಾರಂಪರ್ಯಕ್ಕೆ ನೀಡುವಂತ ಏಕೈಕ ರಾಜ್ಯ ಯಾವಪ್ಪ ಅಂದ್ರೆ ಅದು ಆಂಧ್ರ ಪ್ರದೇಶ. ಅದು ನಾಳೆ ಎಕ್ಸಾಂಪಲ್ ಏನ್ ಗೊತ್ತಾ? 15 ಮತ್ತು 16ನೇ ಆರ್ಟಿಕಲ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ 16ನೇ ಆರ್ಟಿಕಲ್ ಡಿಸೆಂಟ್ ಅಂತ ಬರುತ್ತೆ. ಡಿಸೆಂಟ್ ಅಂದ್ರೆ ಏನ್ರಿ? ವಂಶ ಪಾರಂಪರಿಕವಾಗಿ. ಅಂದ್ರೆ ತಂದೆಗೆ ನೀವು ಏನಾದ್ರು ಜಾಬ್ ಕೊಟ್ಟಿದ್ರೆ ಮಗನಿಗೂ ಜಾಬ್ ಕೊಡ್ಬೇಕಂತೇಳಿ ಅದಕ್ಕೆ ಡೀಸೆಂಟ್ ಅಂತ ಕರೀತಾರೆ. ಬಟ್ 16ನೇ ಆರ್ಟಿಕಲ್ ಇಲ್ಲ. ಅದೇನಪ್ಪಾ ಅಂದ್ರೆ 15ನೇ ಆರ್ಟಿಕಲ್ ಇಲ್ಲ, 16ನೇ ಆರ್ಟಿಕಲ್ ಆಗೈತೆ. ಅದೊಂದು ಉಳಿತು, ಅದನ್ನ ನೀವು ನೆನ್ಪಿಡ್ರಿ. ಮತ್ತೆ ನಿನ್ನೆ ಡಿಸೈಡ್ ಮಾಡಿದ್ವಿ ನಾವು ಏನ್ರಿ? ರಾಷ್ಟ್ರಪತಿ ಎಲೆಕ್ಷನ್ ಬಗ್ಗೆ ಡಿಸೈಡ್ ಮಾಡಿದ್ವಲ್ಲ. ಹೌದಾ? ರಾಷ್ಟ್ರಪತಿ ಎಲೆಕ್ಷನ್ ಯಾವ ದೇಶ ತಗೊಂಡ್ಬಂದಿವಿ? ಯಾವ ದೇಶ? ಐರ್ಲೆಂಡ್ ದೇಶ. ರೈಟ್. ರಾಷ್ಟ್ರಪತಿ ಎಲೆಕ್ಷನ್ ಯಾವ ಒಂದು ಆರ್ಟಿಕಲ್ ಬರುತ್ತೆ? 54. ಹೌದಾ? ರಾಷ್ಟ್ರಪತಿ ಎಲೆಕ್ಷನ್ ವಿಧಾನ ಯಾವ್ದ್ರಿ? 55. ರೈಟ್. ರಾಷ್ಟ್ರಪತಿಯವರ ಪದಚ್ಯುತಿ 61. ಇನ್ನೆಷ್ಟು ಅದಾದ್ಮೇಲೆ ಈ ರಾಷ್ಟ್ರಪತಿಯವರ ಇಲೆಕ್ಷನ್ಗೆ ಒಂದು ಮೆಥಡ್ ಯೂಸ್ ಮಾಡ್ತಾರೆ. ಮೆಥಡ್ ಯಾವ್ದು? ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್, ಏಕಮತ ವರ್ಗಾವಣಾ ಪದ್ಧತಿ ಅಂತ ಬರ್ತದೆ. ರೈಟ್. ಇನ್ನೆಷ್ಟು ಆದ್ಮೇಲೆ ಕರ್ನಾಟಕದ MLA ವ್ಯಾಲ್ಯೂ ಎಷ್ಟೈತಿ? ವೋಟ್ ವ್ಯಾಲ್ಯೂ ಹೇಳ್ಬೇಕಾ? ಕಲ್ಲತ್ ಓದು ಮತ್ತ ಎಷ್ಟಿದ್ರಿ? 131 ಐತೆ. ಹೌದಾ? ಆ ವೋಟ್ ವ್ಯಾಲ್ಯೂ ಬೇರೆ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೋ ಅಥವಾ ಸೇಮ್ ಇರುತ್ತೋ? ಹೆಚ್ಚು ಕಡಿಮೆ ಆಗುತ್ತದೆ. ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಇರ್ತದೆ. ಹೌದಾ? ಅತಿ ಹೆಚ್ಚು ವೋಟ್ ವ್ಯಾಲ್ಯೂ ಹೊಂದಿರ್ತಕ್ಕಂಥ ರಾಜ್ಯ ಯಾವುದು? UP. ಎಷ್ಟು? 207. 207 208. ಹೌದಾ? ನೆಕ್ಸ್ಟ್ ಅತಿ ಕಡಿಮೆ ಹೊಂದಿರ್ತಕ್ಕಂಥ ರಾಜ್ಯ ಯಾವುದು? ಸಿಕ್ಕಿಂ. ಎಷ್ಟು? 7. ಅದು 208, 7. ನೆಕ್ಸ್ಟ್ ಪ್ರಸ್ತುತ MP ಗಳು ನಾವು ಇಡ ಮಾತಾಡಿದ MP ಗಳು ಎಷ್ಟೈತಿ? 700. ಹೌದಾ? ನೆಕ್ಸ್ಟ್ MP ಗಳು ವೋಟ್ ವ್ಯಾಲ್ಯೂ ಬೇರೆ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಸೇಮ್ ಇರುತ್ತೋ ಬೇರೆ ಬೇರೆ ಇರುತ್ತೋ? ಸೇಮ್ ಇರುತ್ತದೆ. ಡಿಪೆಂಡಿಂಗ್ ಅಪಾನ್ ಅದೇನಪ್ಪ ಅಂದ್ರೆ ವೋಟ್ ವ್ಯಾಲ್ಯೂ ಆಫ್ ದಿ ಆಲ್ MLAs ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ MPs. ಹೌದಾ? ನೆಕ್ಸ್ಟ್ ಈ MLAಗಳು ವೋಟ್ ವ್ಯಾಲ್ಯೂ ಯಾಕೆ ಕಂಡು ಹಿಡ್ತೀರಿ? ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ 1/1000. ಅದನ್ನ ಮಿಸ್ ಮಾಡಿದ್ವಿ ನಾವು. ಹೌದಾ? ಏನಪ್ಪಾ ಅಂದ್ರೆ ಟೋಟಲ್ ಪಾಪ್ಯುಲೇಷನ್ ಆಫ್ ದಟ್ ಸ್ಟೇಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ MLAs ಆಫ್ ದಟ್ ಸ್ಟೇಟ್ ಇಂಟು 1/1000. ಅದೊಂದು ಉಳಿದು ಇಂಟು 1/1000. ಹಂಗ್ ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ. ಯಾತ್ರದ MLAಗಳು ವ್ಯಾಲ್ಯೂ ಬರುತ್ತೆ. ಆ ಎಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂಥ MLAಗಳು ವ್ಯಾಲ್ಯೂನ ಕೂಡಿಸಿ ಡಿವೈಡೆಡ್ ಬೈ MP ಗಳು ಮಾಡೋದು. ಟೋಟಲ್ ನಂಬರ್ ಆಫ್ MP ಅದೆಷ್ಟು ಬರುತ್ತಪ್ಪ ಅಂದ್ರೆ ಅದು MP ಗಳದ್ದು ವ್ಯಾಲ್ಯೂ, ವೋಟ್ ವ್ಯಾಲ್ಯೂ. ಹೌದಲ್ಲಪ್ಪಿ? ಓಕೆ. ಈ ನೆಕ್ಸ್ಟ್ ಈ ಪ್ರೆಸಿಡೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಏನಾದ್ರು ವಿಪ್ ಹೊಡಿಸಬಹುದನ್ನ? ವಿಪ್ ಹೊಡ್ಸಕ್ ಬರಂಗಿಲ್ಲ. ಮಾಡ್ಯಾವ ಅದು ವಿಪ್ ಅನ್ನು ಹೊಡ್ಸಕ ಬರಂಗಿಲ್ಲ. ರೈಟ್. ಈ ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಗೆಲ್ಬೇಕಂದ್ರೆ ಎಷ್ಟು ವೋಟ್ ತಗೊಳ್ಬೇಕು ಅವರು? 50+1. ಅದ 50 ಮೇಲೆ 1 ತಗೋಬೇಕು. 50+1. ಹೌದಾ? ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಹಿಂಗೆ ಡಿಸೈಡ್ ಮಾಡಿದಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಇಂಪಾರ್ಟೆಂಟ್ ಎಕ್ಸಾಂಪಲ್. ರೈಟ್. ಕ್ವಶನ್ ಕೇಳ್ತಾನೆ. ಮತ್ತೆ ಡಿಸೈಡ್ ಮಾಡಿದ್ ನಾವು ಗಾಂಧಿ ಯುಗದ ಬಗ್ಗೆ ಡಿಸೈಡ್ ಮಾಡಿದಿಲ್ಲ. ಅಂದ್ರೆ ಟೋಟಲ್ ಯಾವ ನಡೀತಾವು ಏನಂತೇಳಿ ಅಂದೇನಪ್ಪ ಅಂದ್ರೆ ಅದ 1930ವರೆಗೂ ಡಿಸ್ಕಷನ್ ಮಾಡಿದ್ವಿ ನಾವು ನಿನ್ನೆ. ಅದ ದಂಡಿ ಮಾರ್ಚ್ ಅದ. ಅದನ್ನ ಮತ್ತೆ ಆಮೇಲೆ ಡಿಸ್ಕಷನ್ ಮಾಡೋಣ. ಜಸ್ಟ್ ನಿಮ್ಗೆಲ್ಲ ಗೊತ್ತಿರ್ಲಿ ಇವೆಲ್ಲ ಬೇಸಿಕ್ ಕ್ವಶನ್ಸ್ಗಳು, ಬೇಸಿಕ್ ಗೊತ್ತಿರ್ಬೇಕು. ಮತ್ತೆ ಡಿಸೈಡ್ ಮಾಡಿದ್ವಿ ಯಾವ್ದು? ಅಮೆಂಡ್ಮೆಂಟ್ಸ್ಗಳು. ಹೌದಾ? ಅಂದ್ರೆ ಎಷ್ಟು ಅಮೆಂಡ್ಮೆಂಟ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ಸ್ ಎಷ್ಟು ರೀತಿಯಲ್ಲಿ ಮಾಡ್ಬೇಕು ಅಂದ್ರೆ 3 ರೀತಿಯಲ್ಲಿ. ಹೌದಾ? ಸಾಮಾನ್ಯ ತಿದ್ದುಪಡಿ, ಮತ್ತೆ ವಿಶೇಷ ಬಹುಮತ, ಮತ್ತೆ ವಿಶೇಷ ಪ್ಲಸ್ ಹಾಫ್. ವಿಶೇಷ ಪ್ಲಸ್ ಹಾಫ್. ಇನ್ನೆಷ್ಟು ಎಷ್ಟನೇ ಆರ್ಟಿಕಲ್ ಹೇಳ್ತೈತಿ ತಿದ್ದುಪಡಿ ಮಾಡು ಅಂತೇಳಿ? 368. ಎಷ್ಟನೇ ಭಾಗ ಹೇಳ್ತೈತಿ? 20ನೇ ಭಾಗ ಹೇಳ್ತೈತಿ. ಹೌದಾ? 20ನೇ ಭಾಗ ಹೇಳ್ತೈತಿ. ರೈಟ್. ಇದು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಡಿಸೈಡ್ ಮಾಡಿದೀನಿ ನೀನೆ. ಹೌದಾ? ಇದು ಸಂಬಂಧಪಟ್ಟ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಕೋಆಪರೇಟಿವ್ ಸಂಬಂಧಪಟ್ಟ ಡಿಸೈಡ್ ಮಾಡಿ ಅವಾಗನೇ ಅದ್ರಲ್ಲಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅವ್ ಏನ್ ಡಿಸ್ಕಷನ್ ಮಾಡಿವಲ್ಲ ಅವೆಲ್ಲ ಪದೇ ರಿವಿಷನ್ ಮಾಡ್ಬೇಕು ನೀವು. ಇದು ನೆನಪು ಹಾರದೆ ಅದ ರಿವಿಷನ್ ಮಾಡಿದಂಗ ಅದ್ ನೆನಪು ಉಳಿದ್ವಿ. ಮತ್ತೆ ಡಿಸೈಡ್ ಮಾಡಿದ್ವಿ
ಈ ನೆಕ್ಸ್ಟ್ ಈ ಇನ್ನೊಂದು ಕ್ವಶನ್ ಕೇಳ್ರಿ. ಈ ಪ್ರಸ್ತುತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದಾರಲ್ಲ, ಜಿಬಿ ಮಾಡಿರಲ್ಲ, ಹೌದಾ, ಸ್ಥಾಪನೆ ಮಾಡಿರ, ಅದ್ರ ಮೇಲೆ ಕ್ವಶನ್ ಬರ್ತದೆ ಪದೇ ಪದೇ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬರ್ತದೆ, ಹೌದಾ, ಜಿಬಿಎ. ಹೌದಾ, ಜಿಬಿಎಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. BBMP ಇತ್ತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅದನ್ನ ರದ್ದು ಮಾಡಿ ಅದ್ರ ಬದಲು ಜಿಬಿಎ ತಗೊಂಬಂದಾರ ಈಗ. ಹೌದಾ, ಜಿಬಿಎ ತಗೊಂಬಂದ್ರ ಏನಪ್ಪಾ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರ್ತದೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದಾರಲ್ಲ, ಮೊದಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದೇ ಇತ್ತು ಟೋಟಲ್ ಬೆಂಗಳೂರಿಗೆ ಎಲ್ಲವೂ ಕೂಡ. ಈಗ ಅದನ್ನ ಎಷ್ಟು ಡಿವೈಡ್ ಮಾಡಿದಾರೆ, ಡಿವಿಷನ್ ಆಗಿ ಡಿವೈಡ್ ಮಾಡಿದಾರೆ. ಎಷ್ಟು ಡಿವಿಷನ್ ಮಾಡಿದಾರು? 6 ಡಿವಿಷನ್ ಗಳನ್ನು ಮಾಡಿದಾರೆ. 6 ಕನ್ಫ್ಯೂಸ್ ಆಕೈತಿ ನನಗೂ. 5 ಡಿವಿಷನ್ಸ್ ಗಳನ್ನ ಮಾಡಿದಾರೆ. ಹೌದಾ, ಟೋಟಲ್ ಡಿವಿಷನ್ಸ್ 5 ಡಿವಿಷನ್ಸ್ ಗಳನ್ನ ಮಾಡಿದಾರೆ. ರೈಟ್, 5 ಕಡೆ ತಗೋದು. ಹೌದಾ, 5 ಡಿವಿಷನ್. ನಾನು ಕೇಳ್ತಾನ ಜಿಬಿಎ ಮಾಡಿ ಎಷ್ಟು ಡಿವಿಷನ್ ಗಾಗಿ ಡಿವೈಡ್ ಮಾಡಿದಾರೆ ಬೆಂಗಳೂರು ಅಂತ ಹೇಳಿ? 5. ಹೌದಾ, ಟೋಟಲ್ ಬೆಂಗಳೂರು ಎಷ್ಟು ಡಿವೈಡ್ ಮಾಡಿದ್ರೆ 5 ಡಿವಿಷನ್ಸ್ ಗಳನ್ನ ಮಾಡಿದಾರೆ. ಹೌದಾ, ಕೇಳಿಲ್ಲ ಒಂದು ನಿಮಿಷ. ಹೌದಾ, ಆ ಡಿವಿಷನ್ಸ್ ಯಾವ್ಯಾವ ಕೇಳ್ತಾನ್ರಿ? ಹೌದಾ, ಒಂದ್ ಸಿಂಪಲ್ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಒಂದು ಮಧ್ಯ. ಇವ್ನ ಕೇಳ್ತಾನ ಡಿವಿಷನ್ಸ್ ಯಾವ ಕೇಳಿದ್ರೆ 5 ಡಿವಿಷನ್ಸ್ಗಳು. ಇನ್ ನೆಕ್ಸ್ಟ್ ಇತ್ತೀಚೆಗೆ ಈ ಬೆಂಗಳೂರಿನ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ಐತಿಲ್ಲ, ಬೆಂಗಳೂರು ಸಿಟಿ ಪೊಲೀಸ್ ಐತಿ. ಹೆಂಗ ಬೆಳಗಾವಿ ಸಿಟಿ ಪೊಲೀಸ್ ಐತೆ, CR ಅಥವಾ ಸಿಟಿ ಪೊಲೀಸ್ ಐತೆ, ಸಿವಿಲ್ ಪೊಲೀಸ್. ಹಂಗ ಬೆಂಗಳೂರು ಸಿಟಿ ಪೊಲೀಸ್ ಅಂತ ಇತ್ತು ಮೊದಲ. ಅದನ್ನ ಈ ಟ್ರಾಫಿಕ್ ಇದನ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಅದನ್ನ ಬೆಂಗಳೂರು ಸಿಟಿ ಪೊಲೀಸ್ ಮತ್ತೆ 5 ಡಿವಿಷನ್ಸ್ ಆಗಿ ಹೊಡ್ಯಾಕತ್ತಾರ, ಕಮಿಷನ್ ಆಗಿ ಮಾಡಕತ್ತಾರ. ಹೌದಾ, 5 ಕಮಿಷನ್ ಮಾಡಕತ್ತಾರ. ಅದಕ್ಕೆ ಒಬ್ಬರು ಕಮಿಷನರ್ಗೆ IGP, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅದಕ್ಕೆ ಹೆಡ್ ಮಾಡಕತ್ತಾರ. ನಾ ಕೇಳ್ಬೋದ, ಈಗ 5 ಡಿವಿಷನ್ ಮಾಡಕತ್ತಾರಲ್ಲ GBA ಅಡಿ, ಆ ಪ್ರತಿಯೊಂದು ಡಿವಿಷನ್ಗೆ ಒಂದೊಂದು ಕಮಿಷನ್ ಮಾಡೋದ್ರಿ. ಅಂದ್ರೆ ಆ ಕಮಿಷನರೇಟ್ ಅವ್ನು ಆ ಡಿವಿಷನ್ ನೋಡ್ಕೊಳ್ಳೋದು ಅವ್ರು. ಸೊ ಇದು ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್. ಈ ತರ ಏನಪ್ಪಾ ಅಂದ್ರೆ ಈ ಪೊಲೀಸ್ ಸಿಟಿ, ಬೆಂಗಳೂರು ಸಿಟಿನ 5 ಡಿವಿಷನ್ಸ್ ಗಳಾಗಿ 5 ಕಮಿಷನರೇಟ್ ಹೊಡೆದಾರ. BGA ಎಷ್ಟು ಹೊಡೆದಾರಪ್ಪ ಅಂದ್ರೆ 5 ಡಿವಿಷನ್ಸ್. ಅಲ್ಲಿ ಡಿವಿಷನ್ ವರ್ಡ್ ಯೂಸ್ ಮಾಡ್ಬೇಕು, ಇಲ್ಲಿ ಕಮಿಷನರ್ ವರ್ಡ್ ಯೂಸ್ ಮಾಡ್ಬೇಕು. ಕಮಿಷನರ್, ಹೌದಾ, ಕಮಿಷನರೇಟ್ ಅಧ್ಯಕ್ಷ ಯಾರು, ಹೆಡ್ ಯಾರು ಇರ್ತಾರಪ್ಪ ಅಂದ್ರೆ IGP ಇರ್ತಾರೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಹೌದಾ, ಮತ್ತೆ ಪ್ರಸ್ತುತ ನಮ್ಮಲ್ಲಿ ಎಷ್ಟು ಕಮಿಷನರೇಟ್ ಅದಾವ ಟೋಟಲ್? ಎಷ್ಟವ್ರಿ? 6 ಕಮಿಷನರೇಟ್ ಅದಾವ್ರಿ. ಹೌದಾ, 6 ಕಮಿಷನರೇಟ್ ಅಧ್ಯಕ್ಷ ಹೆಡ್ ಯಾರಾಗಿರ್ತಾರಪ್ಪ ಅಂದ್ರೆ IGP ಇರ್ತಾರೆ. ಬರ್ತೀನಿ ನಿಮ್ಗ, IGP ಇರ್ತಾರೆ. ಹೌದಾ, ಈ ಬೆಳಗಾವಿ ಕಮಿಷನರೇಟ್ ಇರ್ಪ ನಮ್ದ, ಸಾರಿ ಬೆಳಗಾವಿ ಝೋನ್, ಸಾರಿ ಟೋಟಲ್ ಝೋನ್ಸ್ ಎಷ್ಟಾವ? ಪೊಲೀಸ್ ಝೋನ್ಸ್ ಎಷ್ಟಾವ್ರಿ? ಪೊಲೀಸ್ ವಲಯಗಳು ಎಷ್ಟಾವ? 7 ಅದಾವ. ಪೊಲೀಸ್ ವಲಯಗಳದಲ್ಲ, ಹಂಗ ಬೆಳಗಾವಿ ವಲಯದ ಯಾರು ಇರ್ತಾರಪ್ಪ ಅಂದ್ರೆ IGP ಇರ್ತಾರೆ. IGP ಇರ್ತಾರೆ. ಬೆಳಗಾವಿ ವಲಯಗಳಿಗೆ ಬಂದಾಗ ಅಧ್ಯಕ್ಷ ಯಾರಪ್ಪ ಅಂದ್ರೆ IGP ಇರ್ತಾರೆ, IGP. ನೆಕ್ಸ್ಟ್ ಟೋಟಲ್ ಕಮಿಷನ್ ಇಡ್ದಾವ ಪ್ರಸ್ತುತ 6 ಕಮಿಷನ್ ಇಡ್ದಾವ. ಹೌದಾ, 6 ಕಮಿಷನ್ ಇಡ್ದಾವ, ಅದಕ್ಕೆ ಗೊತ್ತಿರ್ಬೇಕು. ಬೆಂಗಳೂರ್ದು ಕಮಿಷನರ್ ADGP ರ್ಯಾಂಕ್ ಇರ್ತಾರ. ಬೆಂಗಳೂರು ಕಮಿಷನರ್ದು ರ್ಯಾಂಕ್ ಯಾರಪ್ಪ ಅಂದ್ರೆ ADGP ಇರ್ತಾರೆ. ಹೌದಾ, ADGP ರ್ಯಾಂಕ್ ಅದೊಂದ ಬೆಂಗಳೂರ್ದು ಕಮಿಷನ್ ಯಾರಪ್ಪ ಅಂದ್ರೆ ADGP, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಬರುತ್ತೆ. ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ADGP. ರೈಟ್, ಅವ್ರದ್ದು ಏನಪ್ಪಾ ಅಂದ್ರೆ ಅಧ್ಯಕ್ಷತೆ ಗೊತ್ತಿಲ್ಲ. ರೈಟ್, ಬೆಂಗಳೂರು ಏನಪ್ಪಾ ಅಂದ್ರೆ ಬೆಂಗಳೂರು ಇದು ಯಾವಾಗ ಬಂದತ್ ಕೇಳ್ತಾನ್ರಿ BGA. ಅದು ಡೇಟ್ ಏನಪ್ಪಾ ಅಂದ್ರೆ 15 ಮೇ 2025 ತಗೊಂಡ್ಬಂದಾರ. ಅದನ್ನ ಡೇಟ್ ಮೆನ್ಷನ್ ಮಾಡ್ಯಾರ, ಅದು ಕರೆಕ್ಟ್ ಐತಿ. ಅದು ಇಡೀ ಬೆಂಗಳೂರು GB ಒಂದು ಸ್ಥಾಪನೆ ಮಾಡಿದಾರ. ಇದ್ರದ ಗೌರ್ಮೆಂಟ್ ಆಫ್ ಏನಾಟಿದ ಒಂದು ಆಕ್ಟ್ ತೊಗೊಂಬರ್ತಾರ, ಕಾಯ್ದೆ. ಅದ್ ಆಕ್ಟ್ ಅಂದ್ರೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 2025. ಯಾವ್ದು? ರಿಬೇಟ್ ಕೊಟ್ಟನ. ಮತ್ತೀಗ ಎಕ್ಸಾಮ್ ಕೊಟ್ಟ, ಕೀ ಆನ್ಸರ್ ಬಿಟ್ಟನಲ್ಲ, ಅವಾಗ ಏನ್ ಕೊಟ್ಟನ? ಚೇಂಜ್ ಮಾಡಿಲ್ಲ ಅಂದ್ರೆ 3ನೇ ಆಪ್ಷನ್ ತಪ್ಪಿದು. ಹೌದಾ, ಬಟ್ ಹಂಗಾರೆ ಇದೇನು ನೋಡ್ಬೇಕು ಹಂಗಾರ 2025 ಆಕ್ಟ್ 2000 ಇದ್ ನೋಡ್ಬೇಕಂದ್ರೆ ಕೀ ಆನ್ಸರ್ ಬೇರೆ ಕೊಟ್ಟ ಅಂತ, AB ಕೊಟ್ಟ ಅಂತ. ಬಟ್ ಇದು ಆಕ್ಟ್ 2025 ಕರೆಕ್ಟ್ ಅನ್ಸೈತಿ ಮತ್ತೆ ನೋಡ್ಬೇಕು ಅದನ್ನ. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಅಥವಾ ಕನ್ನಡದಲ್ಲಿ ಬೆಂಗಳೂರು ಆಡಳಿತ ಕಾಯ್ದೆ 2025. ಬೆಂಗಳೂರು ಆಡಳಿತ ಕಾಯ್ದೆ 2025. ರೈಟ್, ಅದಕ್ಕೆ ತುಂಬ ಬಟ್ಟಂಗ ಇನ್ನು ಕ್ವಶನ್ ಕೇಳಿ ಅದ್ರ ಬಗ್ಗೆ ಗೊತ್ತಲ್ಲ ಇನ್ಫಾರ್ಮೇಶನ್. ಎಷ್ಟು ಡಿವಿಷನ್ಸ್ ಗಳು ಮಾಡಿದಾರ? ಎಷ್ಟು ಮಾಡ್ಯಾರ್ರಿ? 5. ಹೌದಾ, ಎಷ್ಟು ಕಮಿಷನ್ ಮಾಡಕತ್ತಾರ ಇವಾಗ? 5. ಪ್ರತಿಯೊಂದಕ್ಕೆ ಒಂದೊಂದು 5 ಕಮಿಷನ್ ಮಾಡಕತ್ತಾರ. ರೈಟ್, ನೆಕ್ಸ್ಟ್ GBA ಯಾವ್ದನ್ನ ರಿಪ್ಲೇಸ್ ಮಾಡಿ ತಗೊಂಬಂದಾರ ಇದನ್ನ? GBA
BBMP. ಹೌದಾ, BBMP ರಿಪ್ಲೇಸ್ ಮಾಡಿ ಇದು ಬಂದತಿ ಇವಾಗ. ರೈಟ್, ಅದು ಸೋಂಪು. ಹಾ ರೀ, ನೋಡ್ರಿ ಹೆಂಗ್ ಕೇಳಣ ನೋಡ್. ಹಾ, ಅಂದ್ರೆ ಯಾಕೆ ಕೊಡ 24 ಕೊಡ್ಬೇಕಾಗಿತ್ತು ಹಂಗಾರ ಇವ್. ಯಾಕೆ 24 ನೋಡ್ರಿ ಹೆಂಗ್ ಮಾಡ್ತಾನ ಅಲ್ಲಿ ಕನ್ಫ್ಯೂಷನ್. ಹೌದಾ, ಅದು 25 ಜಾರಿ 2024 ಯಾಕ್ಟ್ ಬಂದಿದ್ದು, ಜಾರಿ ಬಂದ್ 20 ಮೇ 15 20 ಜಾರಿಗೆ ಅದು. ಓಹೋ, ರೈಟ್. ಯಾಕೆ ಅಂತ ತಪ್ಪು ಮಾಡಿಬಿಟ್ಟ ನೋಡ್ರಿ. ಹಂಗೂ ಅಟ್ ತಪ್ಪು ಮಾಡ್ಬಾರ್ದ್ರಿ. ಇಶ್ವಿ ಬಾಳ ಇದು ಮಾಡ್ಬಾರ್ದ. ಬಟ್ ಏನ್ ಮಾಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಐತದ ಅಲ್ಲಿ ನೆಕ್ಸ್ಟ್ ಈ ಕೆಲವೊಂದು ಮಹಾಜನಪದಗಳು ಅಂತ ಬರ್ತಾವ್ರಿ. ಮಹಾಜನಪದ, ಹೌದಾ? ಏನ್ ಮಹಾಜನಪದ ಅಂದ್ರೆ ಅದ್ರ ಮೇಲೆ ಕ್ವಶನ್ ಏನ್ ನೋಡಿ ಒಂದಿಷ್ಟು ಬರೀ ಇರ್ತೇವೆ. ಏನ್ ಮಹಾಜನಪದ ಅಂದ್ರೆ ಏನ್ ಮೊದಲ ಏನ್ರಿ ಮಹಾಜನಪದ ಅಂದ್ರ? ಇವು 16 ಮಹಾಜನಪದಗಳದಾವ್, ಹೌದಾ? ಹೌದಾ, ಅಂದ್ರೆ ಹಾ ಕಡದಿ ಅಂದ್ರೆ ಏನ್ ಗಂಗಾ ನದಿ ಐತಲ್ರಿ, ಗಂಗಾ ನದಿ, ಹೌದಾ? ಗಂಗಾ ನದಿ ದಂಡೆಯ ಮೇಲೆ ಮಹಾಜನಪದ ಅಂದ್ರೆ ಯಾರಿಗೆ ಕೇಳಿದ್ರೆ ನೀವು 16 ನಿಂಬೋದು. ಬಟ್ ಹಂಗಂದ್ರೆ ಅಂದ್ರೆ ಈ ಗಂಗಾ ನದಿ ದಂಡೆ ಮೇಲೆ, ಹೌದಾ, ನದಿ ಮುಖಜ ದಂಡೆ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ರಾಜಮಣಿತನಗಳು ಇವೆಲ್ಲ, ಸಣ್ಣ ಪುಟ್ಟ ರಾಜಮಣಿತನಗಳು. ರೈಟ್, ಅವಕ್ಕ ನಾವು ಮಹಾಜನಪದಗಳು ಅಂತ ಕರಿತೀವಿ, ಹೌದಾ? ಪ್ರಸ್ತುತ ಮಹಾಜನಪದ ಎಷ್ಟು ಅಂತ ಕೇಳಿದ್ರೆ 16 ಮಹಾಜನಪದಗಳು, ಹೌದಾ? ಈ ನೆಕ್ಸ್ಟ್ ದಕ್ಷಿಣ ಭಾರತದ ಏಕೈಕ ಮಹಾಜನಪದ ಯಾವುದು? ಆಸ್ಮಾಕ, ಮಹಾರಾಷ್ಟ್ರದ ಕಂಡು ಬರುತ್ರಿ, ಹೌದಾ? ಆಸ್ಮಾಕ, ದಕ್ಷಿಣ ಭಾರತ ಏಕೈಕ ಆಸ್ಮಾಕ. ಅತಿ ಪ್ರಸಿದ್ಧವಾದಂತದ್ದು ಯಾವುದು? ಮಗಧ ರೀ, ಹೌದಾ? ಮಗಧ ರಾಜಧಾನಿ ಯಾವಪ್ಪ ಅಂದ್ರೆ ರಾಜಗೃಹ, ಹೌದಾ? ಮಗಧ ರಾಜಧಾನಿ ರಾಜಗೃಹ. ನೋಡಿ 16 ಯಾವಪ್ಪ ಅಂದ್ರೆ ಅಂಗ, ಮಗಧ, ಕಾಶಿ, ಕೋಶಲ, ಕುರ, ರುಜ್ಯ, ವಸ್ತ್ಯ, ಮಸ್ತ್ಯ, ಅವಂತಿ, ಕಾಂಬೋಜ, ಇವ್ ಬರ್ತಾವ, ಹೌದಾ? ಅದಕ್ಕೆ ಅವನು ಬುಕ್ ತಗೊಂಬಂದಿನಿ ಇಲ್ಲಿ, ಹೌದಾ? ಯಾಕೆ ಬುಕ್ ತಗೊಂಡ್ರೆ ಹೇಳಕ್ ಬರಂಗಿಲ್ಲ, ಡಿಸ್ಕಸ್ ಮಾಡೋಣ ಅವ್ನು ಇಂಪಾರ್ಟೆಂಟ್. ರೈಟ್, ಕೇಳಿ ನೋಡಿ. ನಾ ಹಿಸ್ಟ್ರಿ ರಿಟರ್ನ್ ನೋಟ್ಸ್ ತಂದಿದ್ದು, ಹೌದಾ? 2022 ಬರೋದು. ಅಂದ್ರೆ ನೀವು ಆತರ ಬರ್ದ್ ಬಿಟ್ರೆ ಬೇಗ ರಿವಿಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ರೈಟ್, ಈಗ ನೋಡ್ರಿ ಅವು ಒಂದ್ಸಲ ಡಿಸ್ಕಷನ್ ಮಾಡ್ಬಿಡಿ ನೀವು ನೀಟಾಗಿ. ಅರೆ ಹಾ, ಕೇಳಿದ್ರಿ ಅದಾವ್ರಿಲ್ಲ, ಅವು ಅದಾವ. ಅದಕ್ಕೆ ನೋಡ್ಸ ತಗೊಂಬಂದಿನಿ. ಸ್ವಲ್ಪ ಹಿಸ್ಟ್ರಿ ನಮಗ ಅಷ್ಟ ಸ್ವಲ್ಪ ಕಷ್ಟ. ರೈಟ್, ರೈಟ್. ಯಾವ್ದವ್ರಿ? 15 ಅದು 16 ಅದ್ರ 16ರಲ್ಲಿ ಅತಿ ಫೇಮಸ್ ಯಾವ್ದಕ್ಕೆ ಅಂದ್ರೆ ಅದು ಫೇಮಸ್ ಮಗಧ ರೀ. ಅದ್ರ ರಾಜಧಾನಿ ರಾಜಗೃಹ, ಮಗಧದ ರಾಜಗೃಹ. ದಕ್ಷಿಣ ಭಾರತದ ಏಕೈಕ ಯಾವ್ದು ಕೇಳ್ತಾನ್ರಿ ಅದ್ಯಾವಪ್ಪ ಅಂದ್ರೆ ಆಸ್ಮಾಕ, ಮಹಾರಾಷ್ಟ್ರದ ಕಂಡು ಬರುತ್ತಿದ್ದು, ಮಹಾರಾಷ್ಟ್ರದಾಗ. ರೈಟ್, ಇಲ್ಲಿ ನೋಡಿ ಹೇಳಿ ನೋಡ್ರಿ, ಅಂಗ, ಮಗಧ, ಕಾಶಿ, ಕೋಶಲ, ಕುರ, ರುಜ್ಜಿ, ಮಲ್ಲ, ಚೇದಿ, ವಸ್ತ, ಮತ್ತೆ ಮತ್ಸ್ಯ ಆದ್ಮೇಲೆ ಸುರಸೇನ, ಆಸ್ಮಾಕ, ಅವಂತಿ, ಗಾಂಧಾರ, ಕಾಂಬೋಜ, ಪಾಂಚಾಲ, ಹೌದಾ? ಒಂದ್ಸಲ ಬ್ಯಾಟ್ ಹಿಡಿಬೇಕು ನೀವೆಲ್ಲ ಕೂತ್ಕೊಂಡು ರೂಮ್ ಅಲ್ಲಿ ಬರ್ದ್ ಹಚ್ಬೇಕು, ಗೋಡಿ ಮೇಲೆ ಬರ್ದ್ ಹಚ್ಚಿದ್ರೆ ಬ್ಯಾಟ್ ಹಿಡಿಬೇಕು. ಅವ್ ಏನ್ ಬ್ಯಾಟ್ ಹಿಡಿಬೇಕು ಅಂದ್ರೆ ಒಂದು ಮನೆತನ ಯಾವ ಅವತ್ತು ರಾಜಧಾನಿ 4 ಕೋಟಿ ಬಿಟ್ಟು ಹೊಂದಿಸಿ ಬರೀಕೆ ಅನ್ನೋದಿದೆ, ಹೌದಾ? ಇವು ಪ್ರತಿ ಎಕ್ಸಾಂಪಲ್ ರಿಪೀಟ್ ಆಗ್ತಿರ್ತಾವ. ನೋಡಿ ಒಂದ್ಸಲ ಹೇಳ್ತೀನಿ, ಅವ್ರು ರಿವಿಷನ್ ಮಾಡಂಗ ನೋಡ್ರಿ. ಅಂಗ, ಮಗಧ, ಕಾಶಿ, ಕೋಶಲ. ಅಂಗ, ಮಗಧ, ಕಾಶಿ, ಕೋಶಲ 4 ಮೊದ್ಲಕ್ಕಿನ. ಅಂಗ, ಮಗಧ, ಕಾಶಿ, ಕೋಶಲ. ಅಂಗದ ರಾಜಧಾನಿ ಯಾವಪ್ಪ ಅಂದ್ರೆ ಚಂಪ, ಅಂಗ, ಚಂಪ. ನೆಕ್ಸ್ಟ್ ಮಗಧದ ರಾಜಧಾನಿ ಗೊತ್ತಾಗುತ್ತೆ. ಆಕ್ಚುಲಿ ಅದೊಂದು ಗೊತ್ತಾದ್ರೆ ನೀವು ಆನ್ಸರ್ ಹಾಕ್ಬೋದು ಅದನ್ನ, ಹೌದಾ? ಯಾವ್ದಪ್ಪ ಅಂದ್ರೆ ಮಗಧ ರಾಜಧಾನಿ ಬಿಹಾರದ ಕಂಡು ಬರೋದು. ನೆಕ್ಸ್ಟ್ ಕಾಶಿ, ಇದು ಯಾವಪ್ಪ ಅಂದ್ರೆ ವಾರಣಾಸಿ. ಕಾಶಿ ಐತೆ ಅಲ್ಲೇ ವಾರಣಾಸಿ ಇದೆ, ಕಾಶಿ ವಾರಣಾಸಿ.
ನೆಕ್ಸ್ಟ್ ಕೋಶಲ ಅಯೋಧ್ಯ. ಕೋಶಲ ಯಾವ್ದ್ರಿ? ಅಯೋಧ್ಯ. ನೆಕ್ಸ್ಟ್ ಕುರು ಇಂದ್ರಪ್ರಸ್ಥ. ಕುರುದ್ ಯಾವ್ದಪ್ಪ ಅಂದ್ರೆ ಇಂದ್ರಪ್ರಸ್ಥ, ದೆಹಲಿದಾಗ ಬರೋದು. ನೆಕ್ಸ್ಟ್ ರುಜ್ಜಿ. ರುಜ್ಜಿ ಯಾವ್ದಪ್ಪ ಅಂದ್ರೆ ವೈಶಾಲಿ. ರುಜ್ಜಿ ವೈಶಾಲಿ ಬಿಹಾರದ ಕಂಡು ಬರುತ್ತೆ. ನೆಕ್ಸ್ಟ್ ಅಂದ್ರೆ ಮಲ್ಲ. ಮಲ್ಲ ಯಾವ್ದಪ್ಪ ಅಂದ್ರೆ ಮಲ್ಲ ಏನು ಪವ ಪವ ಪಾವ ಪಾವ ಹೌದಾ, ಬಿಹಾರದ ಕಂಡು ಬರುತ್ತೆ ಪಾವ, ಮಲ್ಲ ಪಾವ. ನೆಕ್ಸ್ಟ್ ಚೇದಿ ಯಾವ್ದಪ್ಪ ಅಂದ್ರೆ ಸೂಕ್ತಮತಿ. ಚೇದಿ ಯಾವುದು? ಸೂಕ್ತಮತಿ. ನೆಕ್ಸ್ಟ್ ವಸ್ತ ಕೌಸಂಬಿ. ಕೌಸಂಬಿ ರೈಟ್. ಯಾವ್ದಪ್ಪ ಅಂದ್ರೆ ಈ ಯಾವ್ದು ಮಸ್ತ್ ಯಾವ್ದಪ್ಪ ಅಂದ್ರೆ ವಿರಾಟ ನಗರ. ರೈಟ್. ಸುರಸೇನ ಮಥುರಾ. ನೆಕ್ಸ್ಟ್ ಆಸ್ಮಾಕ ಪಾಂಚಾಲಿ. ಹೌದಾ, ಅವಂತಿ ಉಜ್ಜಯಿನಿ. ಅವಂತಿ ಉಜ್ಜಯಿನಿ. ನೆಕ್ಸ್ಟ್ ಗಾಂಧಾರ ತಕ್ಷಶಿಲಾ. ಇವು ಗೊತ್ತಾಗತ್ತೆ, ಗಾಂಧಾರ ತಕ್ಷಶಿಲಾ ಗೊತ್ತಾಗ್ತದೆ. ನೆಕ್ಸ್ಟ್ ಕಾಂಬೋಜ ರಾಜಪುರ. ಹೌದಾ. ನೆಕ್ಸ್ಟ್ ಪಾಂಚಾಲ ತಾಪಿಲ್ಯ. ನೋಡಿ ಹಂಗದಾವು. ಹೌದಾ, ಬರ್ಕೋರಿ ಒಂದ್ಸಲ. ಇಲ್ಲಾಂದ್ರೆ ರಿವಿಷನ್ ಮಾಡೋಣ ಮತ್ ನಾಳೆ ಇವನ್ನ ಜಸ್ಟ್ ಏನ್ ಗೊತ್ತಿರಲಿ ನಿಮ್ಗೆ. ಒಂದ್ಸಲ ಅಟ್ಲೀಸ್ಟ್ ಅವು ಯಾವ ಒಂಥರ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು. 4 ಕೊಟ್ಟು ಬಿಡಿದ್ರಲ್ಲಿ ಯಾವ್ದು ಮಹಾಜನಪದ 10 ಕ್ವಶನ್ ಕೇಳ್ಬೋದು. 4 ಬೇರೆ ಒಂದ್ ಯಾವ್ದು ಕೊಡ್ತಿರ್ತಾನಲ್ಲಿ. ಹೌದಾ, ಇಲ್ಲೇನ್ ಕೊಡ್ರಪ್ಪ ಅಂದ್ರೆ ರಾಜಧಾನಿಗಳು ಹೊಂದಿಸಬೇಡಿಕೆ ಅಂತ. ಹೌದಾ. ಅಂಗ ಯಾವಪ್ಪ ಅಂದ್ರೆ ಅಂಗ ಯಾವ್ದು ಹೇಳ್ರಿ ನೋಡು, ಚಂಪಾ. ಹೌದಾ. ನೆಕ್ಸ್ಟ್ ಮಗಧ ರಾಜಗರ. ನೆಕ್ಸ್ಟ್ ಕಾಶಿ ವಾರಣಾಸಿ. ಕಾಶಿ ವಾರಣಾಸಿ. ನೆಕ್ಸ್ಟ್ ಕೋಶಲ ಅಯೋಧ್ಯ. ನೆಕ್ಸ್ಟ್ ಕುರು ಇಂದ್ರಪ್ರಸ್ಥ. ಕುರು ಯಾವ್ದ್ರಿ? ಇಂದ್ರಪ್ರಸ್ಥ. ನೆಕ್ಸ್ಟ್ ರುಜ್ಜಿ ಯಾವ್ದಪ್ಪ ಅಂದ್ರೆ ವೈಶಾಲಿ. ನೆಕ್ಸ್ಟ್ ಮಲ್ಲ ಯಾವ್ದಪ್ಪ ಅಂದ್ರೆ ಪವ ಅಂತ ಬರೋದು, ಚೇದಿ ಸೂಕ್ತಮತಿ. ನೆಕ್ಸ್ಟ್ ವಸ್ತ ಕೌಸಂಬಿ. ಮಸ್ತ ವಿರಾಟ ನಗರ. ಸುರಸೇನ ಮಥುರಾ. ಸುರಸೇನ ಯಾವ್ದಪ್ಪ? ಮಥುರಾ. ನೆಕ್ಸ್ಟ್ ಆಸ್ಮಾಕ ಪೌಂತಲಿ. ಪೋತಾನ ಅದು ಪೋತಾನ. ಅವಂತಿ ಉಜ್ಜಯಿನಿ. ಹೌದಾ. ಗಾಂಧಾರ ತಕ್ಷಶಿಲಾ. ನೆಕ್ಸ್ಟ್ ಕಾಂಬೋಜ ರಾಜಪುರ. ಪಾಂಚಾಲ ತಾಪಿಲ್ಯ. ರೈಟ್. ಇದರಲ್ಲಿ ದಕ್ಷಿಣ ಭಾರತದ ಏಕೈಕ ಯಾವ್ದಪ್ಪ ಅಂದ್ರೆ ಆಸ್ಮಾಕ. ಹತ್ರದೊಂದು ರಾಜ ನೆನಪಿಟ್ಕೋರಿ ಯಾವ್ದಪ್ಪ ಅಂದ್ರೆ ಪೋತಾನ. ಅದು ಆಸ್ಮಾಕದ ಪೋತಾನ. ರೈಟ್. ಇವು 16 ಅತಿ ಫೇಮಸ್ ಆಗಿದ್ದು ಯಾವ್ದಪ್ಪ ಅಂದ್ರೆ ಇದು ಮಗಧ ರಾಜಗೃಹತ್ರಿ. ಹೌದಾ, ರಾಜಗೃಹ ಮಗಧ. ಅದ ಅಂದ್ರೆ ಅದೇ ಯಾವ್ದು 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 ಆಸ್ಮಾಕ ಮಹಾರಾಷ್ಟ್ರ ಅಲ್ಲ, ಇಲ್ಲಿ ಮಹಾರಾಷ್ಟ್ರ ಬರ್ತೀನಿ ಅದಕ್ಕಂತ ನೋಡ್ಸಲಿ. ರೈಟ್. ಇವೇನಪ್ಪ ಅಂದ್ರೆ ಇವ್ನ ನೆನಪಿಡ್ಕೋಬೇಕು, ಇಂಪಾರ್ಟೆಂಟ್ ಇವ. ಒಂದ್ಸಲ ಮತ್ ನಾಳೆ ಯೂಸ್ ಮಾಡೋಣ. ಅವ್ನು ನಾಳೆ ಬಾಯ್ ಹಾಕೊಂಡ್ಬರ್ಬೇಕು. ಹೌದಾ. ನಾಳೆ ನಿಮ್ಮೊಂದ್ ಏನಪ್ಪಾ ಅಂದ್ರೆ ಅವನ್ನೆಲ್ಲ ಬಾಯ್ ಹಾಕೊಂಡ್ಬರ್ಬೇಕು. ವಿತ್ ಏನಪ್ಪಾ ಅಂದ್ರೆ ರಾಜಧಾನಿ ಬಾಯ್ ಹಿಡ್ಕೊಂಡ್ಬರ್ಬೇಕು, ಅಂದ್ರೆ ನಿಮ್ಗೆ ನೆನಪಿಡ್ತಾವ. ರೈಟ್. ಇನ್ನೆಷ್ಟು ಇಲ್ಲಿ ಒಂದು ಕ್ವಶನ್ ಏನ ಇಲ್ಲಿ ಹೇಳ್ರು ಈಗ. ಮಗಧ ಯಾವ್ದ್ರಿ? ರಾಜಗೃಹ. ಅವಂತಿ ಯಾವುದು? ಉಜ್ಜಯಿನಿ. ಈಗ ಹೇಳ ಅಟ್ಲೀಸ್ಟ್ ಇವನಾರ ಮಗಧ ಯಾವ್ದಪ್ಪ ಅಂದ್ರೆ ರಾಜಗೃಹ, ಒಂದು ಕೂಡ್ಸಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಅವಂತಿ ಯಾವ್ದಪ್ಪ ಅಂದ್ರೆ ಉಜ್ಜಯಿನಿ. ನೆಕ್ಸ್ಟ್ ಕೋಶಲ ಅಯೋಧ್ಯನ. ಕೋಶಲ ಅಯೋಧ್ಯ ನೋಡಿ ಒಂದ್ಸಲ ಓದ್ ಗೊತ್ತಾಯ್ತು. ಕೋಶಲ ಅಯೋಧ್ಯ. ನೆಕ್ಸ್ಟ್ ವಸ್ತ ಯಾವ್ದಪ್ಪ ಅಂದ್ರೆ ಕೌಸಂಬಿ. ವಸ್ತ ಕೌಶಂಬಿ. ಹೌದಾ, ಇದ್ಕೊಂಬ್ರಿ. ನೆಕ್ಸ್ಟ್ ಆಸ್ಮಾಕದ ಯಾವ್ದು? ಪೋತಾನ. ಆಸ್ಮಾಕ ಯಾವ್ದಪ್ಪ ಅಂದ್ರೆ ಪೋತಾನ, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಅದಕ್ಕೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೆಕ್ಸ್ಟ್ ವಾರಣಾಸಿ ಯಾವ್ದು ಚೈತನ್ಯನ? ಕಾಶಿ ವಾರಣಾಸಿ. ಹಂಗಾಯ್ತು ನೋಡಿ, ಕಾಶಿ ವಾರಣಾಸಿ. ಕೋಸಲ ಕೋಶಲ ರೀ ಅಯೋಧ್ಯೆ ಬಿಡಿ. ಶ್ರಾವಸ್ತಿ ಕೊಟ್ಟನಲ್ಲಿ ಓಲ್ಡ್ ಹೆಸರು ಇರ್ಬೋದ ಅದು. ಅಯೋಧ್ಯೆ ಮತ್ತು ಶ್ರಾವಸ್ತಿ ಎರಡು. ಅಯೋಧ್ಯೆ ಅದ್ರ ರಾಜಧಾನಿ ಅದ್ರ ರೈಟ್. ಇರ್ಲಿ, ಅದನ್ನ ನಾಳೆ ಬ್ಯಾಟ್ ಹಾಕೊಂಡ್ಬರ್ಬೇಕು. ಅವನ್ನೆಲ್ಲ ನಾಳೆ ಡಿಸೈಡ್ ಮಾಡಿ ಮತ್ತೊಂದು ಒಂದ್ 2-3 ದಿನ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಅವು ಈಜಿ ಆಗ್ತಾವ ಮತ್ತೆ ನಿಮಗೆ. ಹೌದಾ, ಈಜಿ ಆಗ್ತಾವ. ಇನ್ನೆಷ್ಟು ಈ ಋಗ್ವೇದದ ಮೇಲೆ ಕ್ವಶನ್ ಕೇಳ್ತಾನ್ರಿ. ಋಗ್ವೇದ. ಹೌದಾ, ವೇದಗಳು ಬರ್ತಾವಲ್ಲ. ಹೌದಾ, ಈ ವೇದಗಳ ಮೇಲೆ ಕ್ವಶನ್ ಡಿಸೈಡ್ ಮಾಡಿ. ಹೌದಾ, ಅದು ಇಂಪಾರ್ಟೆಂಟ್. ಈಗ ಯಾವ್ದು ಸಿಂಧು ನದಿ ನಾಗರಿಕತೆ ಐತಿಲ್ಲ, ಸಿಂಧು ನದಿ ನಾಗರಿಕತೆ ಆದ್ಮೇಲೆ ಬರೋರು ಯಾರಪ್ಪ ಅಂದ್ರೆ ವೇದಗಳ ನಾಗರಿಕತೆ ಬರೋದು. ಸಿಂಧು ನದಿ ನಾಗರಿಕತೆ ಅವ್ರದ್ದು ಅವನತಿ ಹೊಂದಿದ ಮೇಲೆ ಏನಪ್ಪಾ ಅಂದ್ರೆ ವೇದಗಳ ನಾಗರಿಕತೆ ಬರೋದು. ಹೌದಾ, ಕ್ಲಾರಿಟಿ ಐತಿ. ಈ ಸಿಂಧು ನದಿ ನಾಗರಿಕತೆ ಅದು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡೋ ಕ್ವಶನ್ ಬಂದಾಗ. ಈ ವೇದಗಳ ನಾಗರಿಕತೆ ಅಂತ ಬಂದಾಗ ಈ ವೇದಗಳನ್ನ ಸೃಷ್ಟಿಸಿದವ್ರು ಯಾರು? ಆರ್ಯರು ಬರ್ತಾರೆ ಗೊತ್ತಾ?
ಈ ಆರ್ಯರು ಈ ವೇದಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ ಆರ್ಯರು. ಹೌದಾ? ಆರ್ಯರು ಅಂತ ಬಂದಾಗ ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರ್ರಿ ಒಬ್ಬೊಬ್ರು, ಎಲ್ಲಿಂದ ಬಂದ್ರು ಅಂತೇಳಿ. ಹೌದಾ? ಒಂದ್ ಕ್ವಶನ್ ಕೇಳಿ, ಈ ಆರ್ಯರು ಭಾರತದವ್ರು ಅಂತ ಹೇಳಿದವ್ರು ಯಾರು? ವಿವೇಕಾನಂದರು. ಹೌದಾ? ಆರ್ಯರು ಭಾರತದ ವಿವೇಕಾನಂದರು. ನೆಕ್ಸ್ಟ್ ಆರ್ಯರು ಆರ್ಕಟಿಕ್ ವೃತ್ತ ಮ್ಯಾಲ, ಆರ್ಕಟಿಕ್ ವೃತ್ತದಿಂದ ಬಂದವರು ಅಂತ ಹೇಳಿದವರು ಯಾವುದು? ಅಂಟಾರ್ಟಿಕ್ ದಿಂದ ಬಂದದ್ ಕೇಳಿದ್ರೆ ಬಾಲಗಂಗಾಧರ ತಿಲಕ್. ಹೌದಾ? ಆರ್ಕಟಿಕ್ ವೃತ್ತದಿಂದ ಬಂದವರು ದಯಾನಂದ ಸರಸ್ವತಿ. ಸತ್ಯಾರ್ಥ ಪ್ರಕಾಶದ ಒಂದು ಕೃತಿ ಬರುತ್ತೆ. ಹೌದಾ? ಒಂದ್ಸಲ ಹೇಳ್ಬಿಡು, ಈ ಭಾರತವ್ರು ಅಂತ ಹೇಳಿದವರು ವಿವೇಕಾನಂದರು, ಭಾರತವ್ರವ್ರು. ಹೌದಾ? ಇಲ್ಲ ಅವ್ರು ಭಾರತವ್ರಲ್ಲ, ಅಂಟಾರ್ಟಿಕ್ ದಿಂದ ಬಂದವರು ಅಂತ ಹೇಳಿದವರು ಬಾಲಗಂಗಾಧರ ತಿಲಕ್. ಅಲ್ಲ ಅವರು ಏನಪ್ಪಾ ಅಂದ್ರೆ ಆರ್ಕಟಿಕ್ ದಿಂದ ಬಂದವರು ಅಂತ ಹೇಳಿದವರು ದಯಾನಂದ ಸರಸ್ವತಿ. ಅಲ್ಲ ಅವರು ಮಧ್ಯ ಯುರೋಪ್ ಇಂದ ಬಂದವರು ಅಂತ ಹೇಳಿದವರು ಯಾವ್ದ್ರಿ? ಮ್ಯಾಕ್ಸ್ ಮುಲ್ಲರ್. ಮಧ್ಯ ಯುರೋಪ್ ಇಂದ ಬಂದವರಪ್ಪ ಅಂದ್ರೆ ಮ್ಯಾಕ್ಸ್ ಮುಲ್ಲರ್. ಮಧ್ಯ ಏಷ್ಯಾದಿಂದ ಬಂದವರಪ್ಪ ಅಂದ್ರೆ ಮ್ಯಾಕ್ಸ್ ಮುಲ್ಲರ್. ಅಲ್ಲ ಅವರು ಯುರೋಪ್ ಇಂದ ಬಂದವರು ಅಂತ ಹೇಳಿದವರು. ನೆಕ್ಸ್ಟ್ ಇನ್ನೊಂದು, ಈ ನೆಹರು ಅಂತ ಕೊಡ್ತಾರ. ನೆಹರು ಏನ್ ಕೊಡ್ತಾರೋ ಕೊಡ್ತಾರ ಒಂದು ಇಲ್ಲ ಐತಿ ನೋಡಿ, ಇಲ್ಲೇ ಗೊತ್ತ ಕೇಳಪ್ಪ. ಇಲ್ಲಿ ಜರ್ಮನಿ ಮತ್ತೆ ಹೇಳಿದಾರು ಯಾರ ನೋಡಿಲಿ. ನೆಹರು ಪೂರ್ವ ಯುರೋಪ್ ಇಂದ ಬಂದವ್ರು ಹೇಳ್ತಾರೆ. ಸರ್ ನೆಹರಂಗ್, ಡಾಕ್ಟರ್ ನೆಹರಂಗ್. ಅದು ನೆಹರು ಅಲ್ಲ, ನೆಹರಂಗ್. ಅದ ನೆಹರಂಗ್. ವಿಲಿಯಂ ಜೋನ್ಸ್ ಏನಪ್ಪಾ ಅಂದ್ರೆ ಹಂಗೇರಿಯಿಂದ ಕೇಳಿ. ಇವು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಹೌದಾ? ಏನ್ ಗೊತ್ತಾ, ಈಗ ಭಾರತವ್ರು ಅಂತ ಹೇಳಿದಾರೆ ಯಾರಪ್ಪ ಅಂದ್ರೆ ವಿವೇಕಾನಂದ. ಅಲ್ಲ ಭಾರತವ್ರಲ್ಲ, ಅವರು ಅಂಟ್ಲಾಂಟಿಕ್ ದಿಂದ ಬಂದವ್ರು ಹೇಳಿದಾರೆ ಯಾರು? ಬಾಲಗಂಗಾಧರ ತಿಲಕ್. ಅವ್ರು ಅಂಟ್ಲಾಂಟಿಕ್ ಬಂದಿಲ್ಲ, ಅವ್ರು ಆರ್ಕಟಿಕ್ ಇಂದ ಬಂದವ್ರು ಹೇಳಿದಾರು ಯಾವ? ದಯಾನಂದ ಸರಸ್ವತಿ. ಸತ್ಯಾರ್ಥ ಪ್ರಕಾಶ್ ಅವ್ರದ್ದು ಇದ್ರಲ್ಲಿ ಹೇಳ್ಯಾರ ಅವರು. ನೆಕ್ಸ್ಟ್ ಅದಾದ್ಮೇಲೆ ಈ ಹಂಗೇರಿಯಿಂದ ಬಂದವರು ಹೇಳಿದವರು ಯಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್. ಹಂಗೇರಿ ದೇಶದಿಂದ ಬಂದವರು ವಿಲಿಯಂ ಜೋನ್ಸ್ ಅಂತ ಹೇಳ್ತಾರೆ. ಹೌದಾ? ಅದಾದ್ಮೇಲೆ ಈ ಮಧ್ಯ ಏಷ್ಯಾದಿಂದ ಬಂದವರು ಹೇಳಿದವರು ಮ್ಯಾಕ್ಸ್ ಮುಲ್ಲರ್. ಹೌದಾ? ಮ್ಯಾಕ್ಸ್ ಮುಲ್ಲರ್. ಈ ನೆಕ್ಸ್ಟ್ ಈ ಪೂರ್ವ ಯುರೋಪ್ ಇಂದ ಬಂದವರು ಹೇಳಿದವರು ನೆಹರಂಗ್. ನೆಹರಂಗ್. ಇವ್ ಸ್ಟೇಟ್ಮೆಂಟ್ ಹೇಳ್ಬಿಟ್ಟು ನೀ ಇಂಪಾರ್ಟೆಂಟ್ ಕ್ವಶನ್. ಒಂದ್ಸಲ ಇನ್ನೊಂದ್ಸಲ ಹೇಳ್ಬಿಡು. ಭಾರತವ್ರು ಅಂತ ಹೇಳಿದವರು ವಿವೇಕಾನಂದರು. ಇಲ್ಲ ಅಂಟ್ಲಾಂಟಿಕ್ ಇಂದ ಬಂದವರು ಹೇಳಿದವರು ಬಾಲಗಂಗಾಧರ ತಿಲಕ್. ಆರ್ಕಟಿಕ್ ಇಂದ ಬಂದವರು ಹೇಳಿದವರು ದಯಾನಂದ ಸತ್ಯಾರ್ಥ ಪ್ರಕಾಶ್, ದಯಾನಂದ ಸರಸ್ವತಿ. ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಮಧ್ಯ ಏಷ್ಯಾದಿಂದ ಬಂದವರು ಹೇಳಿದವರು ಮ್ಯಾಕ್ಸ್ ಮುಲ್ಲರ್. ನೆಕ್ಸ್ಟ್ ಹಂಗೇರಿ ದೇಶದಿಂದ ಬಂದವರು ಹೇಳಿದವರು ವಿಲಿಯಂ ಜೋನ್ಸ್. ಹಂಗೇರಿ ದೇಶ ಬಂದವರು ವಿಲಿಯಂ ಜೋನ್ಸ್. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಈ ಪೂರ್ವ ಯುರೋಪ್ ಇಂದ ಬಂದ ಹೇಳಿದರು ನೆಹರಂಗ್. ನೆಹರಂಗ್ ಇವ್ ನೆನಪಿಟ್ಟು. ಅದ ಇನ್ನೊಂದ್ಸಲ ಹೇಳ್ಬಿಡು. ಈ ವಿವೇಕಾನಂದ ಏನ್ ಹೇಳ್ತಾರು? ಭಾರತ. ಹೌದಾ? ವಿಲಿಯಂ ಜೋನ್ಸ್ ಏನ್ ಹೇಳ್ತಾರು? ಹಂಗೇರಿಂದ ಬಂದಾರ. ಹೌದಾ? ವಿಲಿಯಂ ಜೋನ್ಸ್. ನೆಕ್ಸ್ಟ್ ಮ್ಯಾಕ್ಸ್ ಮುಲ್ಲರ್ ಏನ್ ಹೇಳ್ತಾರು? ಮಧ್ಯ ಏಷ್ಯಾ ಮಂದಿ ಹೇಳ್ತಾರೆ. ನೆಕ್ಸ್ಟ್ ತಿಲಕ್ ಅವ್ರು ಏನ್ ಹೇಳ್ತಾರು? ಅಂಟಾರ್ಟಿಕ್ ಮಂದಿ ಹೇಳ್ತಾರೆ. ಅಂಟಾರ್ಟಿಕ್. ಹೌದಾ? ಅಂಟಾರ್ಟಿಕ್. ನೆಕ್ಸ್ಟ್ ಆಮೇಲೆ ತಿಲಕ್ ಅವ್ರ ಆತ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ದಯಾನಂದ ಸರಸ್ವತಿ ಏನ್ ಹೇಳ್ತಾರು? ಆರ್ಕಟಿಕ್. ದಯಾನಂದ ಸರಸ್ವತಿ ಆರ್ಕಟಿಕ್. ಈ ಅಂಟಾರ್ಟಿಕ್ ತೆಗೆದಪ್ಪ ಅಂದ್ರೆ ತಿಲಕ್ ಅವ್ರು. ಕನ್ಫ್ಯೂಸ್ ಮಾಡ್ಕೋಬೇಡ. ರೈಟ್ ಐತಿ? ಕನ್ಫ್ಯೂಸ್ ಆತ ಮತ್ತೆ ನಿಮ್ಗೆ ಏನಾರ ನಾವು ಉಲ್ಟಾಕ್ ಏನು ಕ್ವಶನ್ ಕನ್ಫ್ಯೂಸ್ ಆಗೈತಿ ನಿಮಗೆ. ಮತ್ತೆ ಇವು ದಯಾನಂದ ಸರಸ್ವತಿ ಅವ್ರು ಏನ್ ಹೇಳ್ತಾರು? ದ ಆರ್ಕಟಿಕ್ ವೇದಾಸ್. ತಿಲಕ ಆರ್ಕಟಿಕ್ ಬರ್ತಾರ. ಮತ್ತೆ ದಯಾನಂದ ಸರಸ್ವತಿ ಏನ್ ಹೇಳ್ತಾರ ಅದನ್ನ ಚೆಕ್ ಮಾಡ್ಲ. ಅದಕ್ಕೆ ಕನ್ಫ್ಯೂಸ್ ಐತೆ ಬೇಡದಲ್ಲ. ಈಗ ಅವನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ರು ನೀವು. ಆರ್ಕಟಿಕ್ ಬಾಲಗಂಗಾಧರ ತಿಲಕ್. ನೆಕ್ಸ್ಟ್ ಇದು ಅಂಟ್ಲಾಂಟಿಕ್ ಅಂತ ದಯಾನಂದ ಸರಸ್ವತಿ. ಹೌದಾ? ಸಾರಿ, ಅಂಟ್ಲಾಂಟಿಕ್ ಅದು ಟಿಬೇಟ್ ಅನ್ಬೇಕಾಗಿತ್ತು ನಾ. ಸಾರಿ ಐ ಆಮ್ ಸಾರಿ. ಟಿಬೇಟ್ ಅಲ್ಲ, ಅಂಟ್ಲಾಂಟಿಕ್ ಆಗೈತಿ ನಾವು ಅವಾಗಿಂದ. ಟಿಬೇಟ್ ಅಲ್ಲಕೋ ಅಲ್ಲ. ಸಾರಿ, ಮೈ ಮಿಸ್ಟೇಕ್. ಕೇಳಕ್ಕೆ ಒಂದ್ ನಿಮಿಷ ಮಿಸ್ಟೇಕ್ ಆಗ್ತಾವ ಒಮ್ಮೆ. ಟಿಬೇಟ್ ಅಂತ ತಕ್ಷಣ ದಯಾನಂದ ಸರಸ್ವತಿ. ಮತ್ ನೀವ ನೆನಪು ಮಾಡ್ಬೇಕಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ಗೂ ಕೈ ಮುದಾಗತಿ. ಹೌದಾ? ಟಿಬೇಟ್ ಅಂದ ತಕ್ಷಣ ದಯಾನಂದ ಸರಸ್ವತಿ. ಆರ್ಕಟಿಕ್ ಅಂತ ಬಂದ ತಕ್ಷಣ ಏನಪ್ಪಾ ಅಂದ್ರೆ ತಿಲಕ್ ಅವರು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಧ್ಯ ಏಷ್ಯಾ ಅಂತ ಬಂದಾಗ ಮ್ಯಾಕ್ಸ್ ಮುಲ್ಲರು. ಭಾರತವ್ರು ಅಂತ ಬಂದಾಗ ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ಈ ಪೂರ್ವ ಯುರೋಪ್ ಅಂತ ಕೇಳಿದ್ರ ನೆಹರಂಗ್ ಬರ್ತಾರ. ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರು? ಹಂಗೆ ಅಂತ ಬಂದವರು ಮ್ಯಾಕ್ಸ್. ಯೂನಿಟ್ ನೆನ್ಬಿಟ್ಟು ಹೋಗ್ಬೇಕು. ಹೌದಾ? ಮೈ ಮಿಸ್ಟೇಕ್. ಅದು ಅಂಟ್ಲಾಂಟಿಕ್ ಅಲ್ಲ, ಅದ ಕನ್ಫ್ಯೂಸ್ ಆಗತ್ತೆ ನನಗೆ, ಎಲ್ಲೋ ಮಿಸ್ಟೇಕ್ ಹೊಡ್ಯಾತ ಅಂತೇಳಿ. ಅದು ಟಿಬೇಟ್.
ಟಿಬೆಟ್. ಅವ್ರ ಕೃತಿ ಅಲ್ಪ ಅಂದ್ರೆ ಸತ್ಯಾರ್ಥ ಪ್ರಕಾಶ್. ಹೌದಾ. ನೆಕ್ಸ್ಟ್ ನೀವು ಎದ್ ಕಡೆ ಯಾವಪ್ಪ ಅಂದ್ರೆ ತಿಲಕ್ ಅವ್ರದ್ದು ಯಾವಪ್ಪ ಅಂದ್ರೆ ದಿ ಆರ್ಕಟಿಕ್ ವೇದಾಸ್ ಅಂತ ಬರೋದೇನು, ಆರ್ಕಟಿಕ್ ಹೋಮ್ ಆಫ್ ವೇದಾಸ್, ಆರ್ಕಟಿಕ್ ಹೋಮ್ ಆಫ್ ವೇದಾಸ್ ಅಂತ ಬರೋದು. ಅದಕ್ಕೆ ಅವ್ರದ್ದು ತಿಲಕದವ್ರು, ತಿಲಕ್, ರೈಟ್, ತಿಲಕ್. ಈ ನೆಕ್ಸ್ಟ್ ನಾವು ವೇದ ಡಿಸೈನ್ ಮಾಡೋದಿಲ್ಲ. ಈ ವೇದಗಳಲ್ಲಿ ಮತ್ತೆ ಯಾವ ಟೈಪ್ಸ್ ಮಾಡ್ತಾರೆ, ಪೂರ್ವದ ವೇದಗಳು ಮತ್ತು ಉತ್ತರದ ವೇದಗಳ ಕಾಲ. ಹೌದಾ. ಪೂರ್ವದ ವೇದ ಅಂತ ಅತ್ಯಂತ ಹಳೇದ್ರಿ, ಪೂರ್ವ ವೇದ ಅಂತ ಅತ್ಯಂತ ಹಳೇದು. ಮತ್ತೆ ಉತ್ತರದ ವೇದ ಅಂತ ಇತ್ತೀಚೆಗೆ, ಅದಾದ ತಕ್ಷಣ ಇತ್ತೀಚೆಗೆ ಬಂದಿರ್ತಕ್ಕಂಥ ವೇದಗಳು. ಈ ಅತ್ಯಂತ ಹಳೆಯ ವೇದ ಯಾವ್ದಂಗಾರೆ ಋಗ್ವೇದ. ಆ ಋಗ್ವೇದನ ಪೂರ್ವ ವೇದ ನಾ ಕೇಳ್ತಾನ, ಪೂರ್ವದ ವೇದಗಳಲ್ಲಿ ಬರುವಂತದ್ದು ಯಾವ್ದಂದ್ರೆ ಈ ಋಗ್ವೇದ ರೀ, ಋಗ್ವೇದ, ರೈಟ್, ಋಗ್ವೇದ. ಈ ಋಗ್ವೇದ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಹೌದಾ. ಋಗ್ವೇದ ಅತ್ಯಂತ ಹಳೆಯ ವೇದ, ರೈಟ್. ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳದಾವು? 1028. ಹೌದಾ. ಎಷ್ಟು ಮಂಡಲಗಳದಾವು? 10 ಮಂಡಲಗಳದಾವ್ರಿ. ಹೌದಾ. 10 ಮಂಡಲಗಳದಾವ. ಋಗ್ವೇದ 10 ಮಂಡಲಗಳು ಬರ್ತಾವ. ಹೌದಾ. ಕಡೆ 10 ಮಂಡಲ ಬರ್ತಾವ. ಇನ್ನೆಷ್ಟು ಇಲ್ಲಿ ಒಂದು ಗಾಯತ್ರಿ ಮಂತ್ರ ಬರ್ತೈತ್ರಿ. ಅದ ಎಷ್ಟನೇ ಮಂಡಲ ಆಗೈತೆ ಅದು? 3ನೇ ಮಂಡಲ. ಈ ಗಾಯತ್ರಿ ಮಂತ್ರ ಯಾರ ಬಗ್ಗೆ ಹೇಳ್ತೈತಿ? ಸೂರ್ಯ ದೇವನ ಬಗ್ಗೆ ಅಲ್ಲ, ಸೂರ್ಯ ದೇವನ ತಾಯಿಯ ಬಗ್ಗೆ. ಸೂರ್ಯ ದೇವ ತಾಯಿಯ ಬಗ್ಗೆ ಸಾವಿತ್ರಿ. ಯಾರು? ಸಾವಿತ್ರಿ. ಆ ಸಾವಿತ್ರಿ ಬಗ್ಗೆ ಹೇಳ್ತಾರೆ ಗಾಯತ್ರಿ ಮಂತ್ರ. ಯಾವ ಗಾಯತ್ರಿ ಮಂತ್ರ ಏನದು? ಓಂ ಭೂಂ ಭುವಸ್ವಃ ತತ್ಸವಿತೈವಂ ತರವೋ ದೇವಸ್ಯ ಧೀಮಹಿ ಓಂ ಓಂ. ಅದೇನೋ ನೋಡೋದ ಅಲ್ಲ ಗಾಯತ್ರಿ ಮಂತ್ರ. ಅಲ್ಲ ಆಕ್ಚುಲಿ ಗಾಯತ್ರಿ ಮಂತ್ರ ಅನ್ಬೇಕು ಆಕ್ಚುಲಿ ದಿನಾಲು. ಭಾರಿ ಅದು ಕಾನ್ಸಂಟ್ರೇಷನ್ ಹೆಲ್ಪ್ ಇದಕ್ ಮಾಡ್ಲಿ. ಗಾಯತ್ರಿ ಮಂತ್ರ ನೀವು ಮೆಡಿಟೇಷನ್ ಮಾಡ್ತಿರ್ಲಿಲ್ಲ ಅವಾಗ ಗಾಯತ್ರಿ ಮಂತ್ರ ಹೇಳ್ಬೇಕಂತ. ಆ ಗಾಯತ್ರಿ ಮಂತ್ರ ಇಲ್ಲಿ ಮೆನ್ಷನ್ ಏನಪ್ಪ ಅಂದ್ರೆ ಈ 3ನೇ ಮಂಡಲ. ಟೋಟಲ್ ಮಂಡಲ ಎಷ್ಟೈತೆ? 10. ಹೌದಾ. ಈ ಋಗ್ವೇದದಲ್ಲಿ ಅತ್ಯಂತ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಋಗ್ವೇದ ಸಂಬಂಧಪಟ್ಟಂಗ ಅತ್ಯಂತ ಹಳೇದಪ್ಪ ಅಂದ್ರೆ ಋಗ್ವೇದ. ಅದಾದ್ಮೇಲೆ ಎಷ್ಟು ಶ್ಲೋಕ? 128 ಅದಾವ. ಎಷ್ಟು 1028 ಅದಾವ. ಎಷ್ಟು ಮಂಡಲ ಅದಾವ ಅಂದ್ರೆ 10 ಅದಾವ. ಈ ಶ್ಲೋಕಗಳಿಗೆ ಏನಂತ ಕರೀತಾರೆ? ಇಲ್ಲಿ ಶ್ಲೋಕಗಳಿಗೆ ಇನ್ನೊಂದು ಹೆಸರು ಐತೆ ಋಗ್ವೇದದಲ್ಲಿ ಬರ್ದತ್ತು. ಯಪ್ಪ ಸ್ತೋತ್ರ ಅಂತ ಕರೀತಾರೆ. ಸ್ತೋತ್ರ, ಸ್ತೋತ್ರ ಅಂದ್ರು ಒಂದೇ, ಶ್ಲೋಕಗಳಂದ್ರು ಒಂದೇ. ಅದು ಶ್ಲೋಕ ಋಗ್ವೇದ ಬರ್ತದೆ. ಹೌದಾ. ಏನು ಜನ್ರಿ ಶ್ಲೋಕ ಎಷ್ಟು ಅಂದ್ರೆ ಈ ಶ್ಲೋಕ ಏನು 1028 ಅಲ್ಲ, ಅದ್ರಲ್ಲಿ ಎಷ್ಟನೇ ಶ್ಲೋಕ ಅಂತ ಕೇಳಿದ್ರೆ 62ನೇ ಶ್ಲೋಕ. 62ನೇ ಶ್ಲೋಕ. ಬಟ್ ಮಂಡಲ ಅಂತ ಕೇಳಿದ್ರೆ 3ನೇ ಮಂಡಲ. ಟೋಟಲ್ 10 ಮಂಡಲ ಅದಾವ. ಅರೆ ಗೊತ್ತಿಲ್ಲ ನನಗ, ರೈಟ್, ಅದ್ರ ಬಗ್ಗೆ ಗೊತ್ತಿಲ್ಲ. ಸ್ವಲ್ಪ ನೋಡ್ರದ್ನ. ಅದಾದ್ಮೇಲೆ ಈ ವೇದಗಳಂತ ಬಂದಾಗ ಅವ್ರದೊಂದು ರಾಜಕೀಯ ಜೀವನದಾಗ ಇದು ಮಾಡ್ತಾರೆ, ಡಿವೈಡ್ ಮಾಡಿರ್ತಾರ್ರಿ. ರಾಜಕೀಯ ಸಂಬಂಧಪಟ್ಟ ಅಂದ್ರೆ ಇದನ್ನ ಮಾಡಿ ನಾವು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಮೇಲೆ ಈಗ ಹಂಗದಾವ. ಹೌದಾ. ಅತಿ ಚಿಕ್ಕದ ಯಾವುದು? ಕುಟುಂಬ. ಅತಿ ಚಿಕ್ಕದವ್ರಿ ಕುಟುಂಬ. ಕುಟುಂಬ ಆದ್ಮೇಲೆಪ್ಪ ಅಂದ್ರೆ ಕುಟುಂಬ ಆದ್ಮೇಲೆ ಕುಲ ಅಂತ ಬರತ್ರಿ. ಬರತ್ತೆ ಕುಟುಂಬ, ಕುಲ, ಗ್ರಾಮ, ಅದಾದ್ಮೇಲೆಪ್ಪ ಅಂದ್ರೆ ವಿಷಯ ಬರತ್ತೆ. ನೋಡೇ ಹೇಳ್ಬಿಡ್ತೀನಿ ಸುಳ್ಳು, ಯಾಕೆ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋ. ಇಂಪಾರ್ಟೆಂಟ್ ಇಲ್ಲಿ ನೋಡ. ಕುಟುಂಬ ಕಡೆ ಹೇಳಿ ಕೇಳಿದ್ರಿ. ಹೌದಾ. ಕುಟುಂಬ, ಕುಲ, ಗ್ರಾಮ, ಲಾಸ್ಟ್ ಬರ್ದು ವಿಷ್ ಅಂತ ಬರತ್ರಿ. ಹೌದಾ. ವಿಷ್ ಇದು ನೆನ್ಬಿಡ್ಬೇಕು. ಅವ್ನು ಕೇಳ್ತಾನ ಅತಿ ಚಿಕ್ಕದ ಯಾವುದು? ಈ PSI ಕ್ವಶನ್ ನೋಡಿ ಇಲ್ಲಿ ಬರ್ದಿನಿ ಆಲ್ರೆಡಿ ನೋಟ್ಸ್ ಅಲ್ಲಿ. ಈ ವಿಷ್ ಅಂತ ಈಗ ಮೊದಲೇ ಆದ್ರೆ ಕುಟುಂಬ, ಅದಕ್ಕೆ ದೊಡ್ಡದಪ್ಪ ಅಂದ್ರೆ ಕುಲ. ಕೂ ಎರಡು ಕೂಡ್ತಾವ ನೆನ್ಬಿಡ್ಬೇಕು. ಕುಟುಂಬ, ಕುಲ, ಅದಾದ್ಮೇಲೆ ಗ್ರಾಮ. ಗ್ರಾಮಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂದ್ರೆ ಈ ವಿಶ್ ಅಥವಾ ರಾಷ್ಟ್ರ ಅಂತ ಕರಿತಾರೆ ಇದನ್ನ. ವಿಶ್ ಅಂದ್ರೆ ರಾಷ್ಟ್ರ ಅಂದ್ರೆ. ಈ ವಿಶ್ವದ ಈ ಕುಲದ ಹೆಡ್ ಯಾರಪ್ಪ? ಕುಲಪತಿ ಇರ್ತಾರಲ್ಲಿ, ಕುಲಪತಿ ಇರ್ತಾರೆ. ಈ ನೆಕ್ಸ್ಟ್ PSI ಕ್ವಶನ್ ಏನ್ ಕೇಳಿದ್ ಗೊತ್ತಾ? ಈ ವಿಶ್ವದ ಅಧ್ಯಕ್ಷ ಅಥವಾ ಹೆಡ್ ಏನಂದು ಕರಿತಾ ಇದ್ದಾರೆ? ವಿಶ್ವದ. ಹೌದಾ. ವಿಶ್ವದ ಯಾರಪ್ಪ ಅಂದ್ರೆ ರಾಜ್ಯನ ಇರ್ತಾರ. ವಿಷಪತಿ ನಂಬರ್ದಲ್ಲಿ ರಾಜ ಅಂತ ಬಿಡು. ನೆಕ್ಸ್ಟ್ ಗ್ರಾಮದ ರುಜುಪತಿ ಅಂತ ಇರ್ತಾರ. ಒಂದ್ಸಲ ಹೇಳ್ಬಿಡಿದನ್ನ ಒಂದೇ ಹೇಳ್ಬಿಡ್ರಿ. ಕುಲ ಸಾರಿ ಕುಟುಂಬ, ಕುಲ, ಗ್ರಾಮ, ವಿಶ್ ಬೇಡಪ್ಪಿ. ಈ ನೆಕ್ಸ್ಟ್ ಗ್ರಾಮದ ಅಥವಾ ಅದಕ್ಕೆ ಬರ್ರೆ ಈ ವಿಶ್ವದ ಮುಖ್ಯಸ್ಥ ಏನ್ ಕರೀತಾರ? ರಾಜ್ಯ. ಇದನ್ನ ಎಕ್ಸಾಮ್ PSI ಕ್ವಶನ್ ಎಕ್ಸಾಮ್ ಇದು. ಈ ನೆಕ್ಸ್ಟ್ ಆದ್ಮೇಲೆ ಯಾವ್ದು ಬರ್ತಿ? ಗ್ರಾಮದ ಯಾರ್ದಾರು?
ಕುಲಪತಿ. ಗ್ರಾಮದ ಯಾರಪ್ಪ ಅಂದ್ರೆ ಕುಲಪತಿ. ರುಜುಪತಿ, ಹೌದಾ, ರುಜುಪತಿ. ಕುಲದ ಮುಖ್ಯ ಯಾರಪ್ಪ ಅಂದ್ರೆ ಕುಲಪತಿ ಇರ್ತಾರೆ. ಕುಲಪ ಅಥವಾ ಕುಲಪತಿ ನೋಡ್ರಿ, ಕುಲದ ಕುಲಪತಿ ಇರ್ತಾರ, ಹೌದಾ. ನೆಕ್ಸ್ಟ್ ಗ್ರಾಮದ ಯಾರಪ್ಪ ಅಂದ್ರೆ ರುಜುಪತಿ ಇರ್ತಾರ. ನೆಕ್ಸ್ಟ್ ಈ ವಿಷಯದ ಇರ್ತಾರಲ್ಲ, ವಿಷಯದ ಯಾರು ಇರ್ತಾರಪ್ಪ ಅಂದ್ರೆ ರಾಜನ ಇರ್ತಾರೆ. ಈ ವಿಷಯದ ಅಧ್ಯಕ್ಷರು ಯಾರಾಗಿರ್ತಾರ ಅಥವಾ ಮುಖ್ಯಸ್ಥ ಯಾರಾಗಿರ್ತಾರ ಕ್ವಶನ್ ಕೇಳಿದ್ರಿ ಎಕ್ಸಾಮ್, PSI ಕ್ವಶನ್. ಅದಪ್ಪ ಅಂದ್ರೆ ರಾಜ್ಯನ ಅಂತ ಆಪ್ಷನ್ ಕೊಡ್ತಾನೆ, ರಾಜನ್. ಅದು ಆ ತರ ಆಡಳಿತ. ಇದು ನೆಕ್ಸ್ಟ್ ಆ ಆಡಳಿತ ಮಾಡ್ಲಿಕ್ಕೆ ಅದು ಡಿವೈಡ್ ಮಾಡ್ತಾರಲ್ಲಿ, ಸಭಾ ಸಮಿತಿ ವಿಧಾತ ಅಂತೇಳಿ. ಸಭಾ ಸಮಿತಿ ವಿಧಾತ ಮಾಡ್ತಾರಲ್ಲ, ಈ ಸಭಾನ ಯಾರನ್ನ ಒಳಗೊಂಡಿರ್ತದೋ ಹಿರಿಯರಿಂದ ಕೂಡಿರ್ತೈತ್ರಿ ಸಭಾ. ಈಗ ಹೆಂಗ್ ನೋಡಮ್ಮಲ್ಲಿ ವಿಧಾನ ಪರಿಷತ್ ಮತ್ತೆ ರಾಜ್ಯಸಭೆ ಹಿರಿಯರಿಂದ ಕೂಡಿರತ್ತಿಲ್ಲ, ಹಂಗ ಅವಾಗ ಮಾಡ್ಕೊಂಡಿದ್ರಿ ಇವ್ರು ಆಗಿನ ಮೂಮೆಂಟ್ ಅಲ್ಲಿನೇ, ಹೌದಾ. ಈ ಸಭಾ ಯಾರ್ದು ಕೂಡಿದಪ್ಪ ಅಂದ್ರೆ ಹಿರಿಯರಿಂದ ಕೂಡಿರ್ತದೆ ಸಭಾ, ಹೌದಾ. ನೆಕ್ಸ್ಟ್ ಆಮೇಲೆ ಈ ಸಭಾ ಸಮಿತಿ ಯಾರನ್ನ ಕೂಡಿರ್ತೈತಿ, ಕಿರಿಯರಿಂದ ಕೂಡಿರ್ತೈತಿ. ಕಿರಿಯರು ಅಂದ್ರೆ ಅವ್ರ ಆಕ್ಚುಲಿ ಏನಪ್ಪಾ ಅಂದ್ರೆ ನಡೆಸ್ತಿರ್ತಕ್ಕಂಥ ಸರ್ಕಾರ ನಡೆಸ್ತಿರ್ತಾರೆ, ಹೌದಾ. ನೆಕ್ಸ್ಟ್ ವಿಧಾತ ಅಂತ ಬರುತ್ತೆ ಲಾಸ್ಟ್. ವಿಧಾತ ಯಾರನ್ನ ಏನು ಕುಡಿಯೋದಲ್ಲಿ ಅವ್ರು ಯಾರನ್ನ ಕುಡಿಯಪ್ಪ ಅಂದ್ರೆ ಈಗೇನು ಈ ರಾಜ್ಯರು ಇರಂಗಿಲ್ಲಲ್ಲ, ರಾಜ್ಯ ಇರಲಿ ಟೈಮ್ ಅಲ್ಲಿ ಆ ರಾಜ್ಯರನ್ನ ಆ ಸಂಸ್ಥಾನವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ನೇಮಕ ಮಾಡಿರ್ತಾರೆ ಅದರಲ್ಲಿ. ಎಲ್ಲಿ ವಿಧಾತದಲ್ಲಿ ಸಭಾ ಸಮಿತಿ ವಿಧಾತ. ಸಭಾ ಅಂತ ಹಿರಿಯರಿಂದ ಕೂಡಿರ್ತೈತಿ, ಹಿರಿಯರ ಸದನ ಅದು. ಅವರಿಂದ ಮಾರ್ಗದರ್ಶಿ ಪಡ್ಕೋತಾರೆ ಇವರು ಕಿರಿಯರು, ಸಭಾ ಸಮಿತಿಯಲ್ಲಿ ಇರ್ತಕ್ಕಂಥವ್ರು. ವಿಧಾತ ಯಾರಪ್ಪ ಅಂದ್ರೆ ಅವ್ರ ಒಂಥರ ಎಕ್ಸ್ಟ್ರಾ ಫೋರ್ಸ್ ಇದ್ದಂಗ, ಅವರು ಯಾರು ಇಲ್ದಾಗ ರಾಜ್ಯ ಇದ್ದಾಗ ಅವ್ರೇನಪ್ಪಾ ಅಂದ್ರೆ ಒಂದು ರಾಜ್ಯವನ್ನ ಆಡಳಿತ ಮಾಡ್ತಿರ್ತಾರೆ. ಸಭಾ ಸಮಿತಿ ಮತ್ತು ವಿಧಾತ, ರೈಟ್. ಅದು ಸಂಬಂಧಪಟ್ಟ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ಇನ್ನು ನೆಕ್ಸ್ಟ್ ಇಲ್ಲಿ ಹೇಗೆ ಗೊತ್ತಾ, ಸ್ವಲ್ಪ ಇದನ್ನ ನೋಡೇ ಹೇಳ್ಬಿಡು ಸುಳ್ಳು, ಯಾಕ ಅವ್ನು ನೋಡ್ಲಿ ಹೇಳ್ಬೇಕಂತ ಭಾಳ ಪ್ರಯತ್ನ ಮಾಡಿ, ಬಟ್ ಕನ್ಫ್ಯೂಷನ್ ಆಗತ್ತವು. ಯಾಕಂದ್ರೆ ಓದ್ಬೇಕದ್ ಒಂದ್ಸಲ ಓದಿದ್ರೆ ಭಾರಿ ಈಜಿ ಆಗ್ತದೆ, ರೈಟ್. ಶೋಕನ ಹೋತ್ರಿಂದ ಗಾಯತ್ರಿ ಮಂತ್ರ ಡಿಸೈಡ್ ಮಾಡಿದ್ಲ 3ನೇ ಮಂಡಲ, ರೈಟ್. ವಿಶ್ವಾಮಿತ್ರ ಅಂದ್ರೆ ಗಾಯತ್ರಿ ಮಂತ್ರ. ನೆಕ್ಸ್ಟ್ ಕೇಳಿಪಿ ಯಜುರ್ವೇದ ಅಂತ ಬರುತ್ತೆ. ಯಜುರ್ವೇದ ಏನ ಅದ ನಿಮ್ಗೆ ಗೊತ್ತೈತಿ, ನೀವೇನ್ ಓದಿರ್ತೀರಿ ಬಾಳ ಆದ್ರೆ. ಯಜುರ್ವೇದ ಯಜ್ಞ ಯಾಗಾದಿಗಳ ಬಗ್ಗೆ ಹೇಳ್ತೈತಿ, ಸಾಮವೇದ ಸಂಗೀತದ ಬಗ್ಗೆ ಹೇಳ್ತದೆ. ಇನ್ನೊಂದು ಯಾವ್ದು ಉಳಿತು, ಅಥರ್ವವೇದ ಮಾಟ ಮಂತ್ರಗಳ ಬಗ್ಗೆ ಡಿಸ್ಕಷನ್ ಮಾಡೋದೈತೆ ಓದಿರ್ತೀರಿ, ರೈಟ್. ಇಲ್ಲಿ ನೆಕ್ಸ್ಟ್ ಯಜುರ್ವೇದ ಅಂತ ಬಂದಾಗ ಟೋಟಲ್ ಈ ಶೇಪ್ ಅಂದ್ರೆ ಇಲ್ಲಿ 40 ಅಧ್ಯಾಯಗಳು ಬರ್ತಾವೆ ಇಲ್ಲಿ, ಗೊತ್ತಿಲ್ಲ ಹಂಗೆ. ಅದು 40 ಅಧ್ಯಾಯಗಳು ಬರ್ತಾವೆ ಯಜುರ್ವೇದದಲ್ಲಿ, ರೈಟ್. ಇದರಲ್ಲಿ ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಬರ್ತಾವ. ಮತ್ತ ಡಿವೈಡ್ ಮಾಡಿದಾಗ ಯಜುರ್ವೇದಲ್ಲಿ ಮತ್ತೆ ಯಾವ ಟೈಪ್, ಆಮೇಲೆ ರಿವಿಷನ್ ಮಾಡೋಣ ಅದನ್ನ, ಅದ ಹೇಳ್ಬೇಕು ಆಮೇಲೆ ರಿವಿಷನ್ ಮಾಡೋಣ. ಯಜುರ್ವೇದದಲ್ಲಿ 2 ಟೈಪ್ಸ್, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ. ಈ ಕೃಷ್ಣ ಯಜುರ್ವೇದ ಯಾವ್ದ್ರ ಪದ ಗದ್ಯ ಮತ್ತು ಪದ್ಯಗಳು ಬರ್ತಾವ ಗೊತ್ತಾ. ಇವು ಗದ್ಯಗಳನ್ನ ಹೊಂದಿರುತ್ತೆ ಕೃಷ್ಣದ, ಹೌದಾ. ಪದ್ಯ ಯಾವಪ್ಪ ಅಂದ್ರೆ ಈ ಶುಕ್ಲ ಯಜುರ್ವೇದ ಪದ್ಯಗಳನ್ನ ಹೊಂದಿರ್ತದೆ, ಹೌದಾ, ಹೊಂದಿರುತ್ತೆ. ಆಮೇಲೆ ಡಿಸೈಡ್ ಮಾಡೋಣ, ರಿವಿಷನ್ ಮಾಡೋಣ, ಮಾಡ್ತೀನಿ ನೀವು ಆಮೇಲೆ ನೋಡೋದು, ಹೌದಾ. ಇದು ಯಜ್ಞ ಯಾಗಾದಿಗಳ ಬಗ್ಗೆ ಗೊತ್ತ, ನಿಮ್ಗೆ ಹೇಳ್ತೀರಿ ಆಲ್ರೆಡಿ, ಹೌದಾ. ಇನ್ನೇಶಪ್ಪ ಅಂದ್ರೆ ಏನ್ ಕೇಳ್ತಾ ಗೊತ್ತಾ, ಈ ಅಶ್ವಮೇಧಗಳನ್ನ, ಅಶ್ವಮೇಧ ಗೊತ್ತಾ, ಅಶ್ವಮೇಧ ಯಾಗಗಳನ್ನ ಮಾಡಿದ್ರು ಮೊದಲ. ಅಶ್ವಮೇಧ ಯಾಗ ಅಂದ್ರೆ ಏನ್ ಮೊದಲ, ಅಶ್ವ ಅಂದ್ರೆ ಕುದುರೆ, ಕುದುರೆಗಳನ್ನ ಬಿಟ್ಟು ಬಿಡ್ತಿದ್ರು ರಾಜರು. ಆ ಕುದುರೆ ಎಲ್ಲಿವರೆಗೆ ಹೋಗ ಸ್ಟಾಪ್ ಅಂದ್ರೆ ಯಾರು ಕಟ್ಟಿ ಹಾಕ್ತಾರಲ್ಲ ಅವ್ರೇನಪ್ಪಾ ಅಂದ್ರೆ ಯುದ್ಧಕ್ಕೆ ರೆಡಿ ಆಗ್ಬೇಕು. ಆ ಯುದ್ಧಕ್ಕೆ ಸೋತ್ರ ಅಂದ್ರೆ ಆ ಕುದುರೆ ಎಲ್ಲಿ ಮಟ್ಟ ಹೋಗ್ತಿಲ್ಲ ಅವ್ನ್ ಬಿಟ್ಟು ಕೊಡ್ಬೇಕು. ಅವ್ನ ಯುದ್ಧಕ್ಕೆ ಗೆದ್ದಂದ್ರೆ ಅದೇ ಕುದುರೆ ಯಾರು ಬಿಟ್ಟಿರ್ತಾರಲ್ಲ ಅವ್ರಿಗೆ ಆಗ್ಬಿಡೋದು, ಅವ್ರು ಅಲ್ಲಿವರೆಗೂ ಏರಿಯಾ ಅದು ಹೋಗುವವರೆಗೂ. ಅಂದ್ರೆ ಯಾರು ಕಟ್ಟಿ ಹಾಕ್ತಾರಲ್ಲ ಅವ್ರ ಜೋಡಿ ಯುದ್ಧಕ್ಕೆ ರೆಡಿ ಆಗ್ಬೇಕಂದಂಗ, ಹೌದಾ. ಅವ್ರು ಕಟ್ಟಿ ಹಾಕಿದವ್ರು ಗೆದ್ರಂದ್ರೆ ಎಲ್ಲರ ಆ ಸಾಮ್ರಾಜ್ಯ ಅವ್ರಿಗೆ ಹೋಗ್ತೈತಿ. ಸೋತ್ರ ಅಂದ್ರೆ ಯಾರು ಕುದುರೆ ಬಿಟ್ಟಿತ್ತಲ್ಲ ಅವ್ರಿಗೆ ಬರೋದು. ಅದು ಅಶ್ವಮೇಧ ಯಾಗ ಅಂತ ಬರೋದು. ಆ ಅಶ್ವಮೇಧ ಯಾಗ ಎಲ್ಲಿ ಮೆನ್ಷನ್ ಮಾಡಿದಪ್ಪ ಅಂದ್ರೆ ಈ ಯಜುರ್ವೇದ ಮೆನ್ಷನ್ ಮಾಡ್ಯಾರ. ಈ ಯಾರು ಹೇಳ್ಬೋದು, ಅಶ್ವಮೇಧ ಯಾಗವನ್ನ ಪ್ರಾರಂಭ ಮಾಡ್ತಕ್ಕಂಥ ಫಸ್ಟ್ ಮೊದಲ ಯಾರು, ಚಂದ್ರಗುಪ್ತ ಮೌರ್ಯ, ಹೌದಾ. ಅಶ್ವಮೇಧ ಯಾಗ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಚಂದ್ರಗುಪ್ತ ಮೌರ್ಯ, ರೈಟ್, ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಅಪ್ಪ ಅಂದ್ರೆ ಇನ್ನು ನಾಲ್ಕು ಹೇಳ್ತಾನ, ಈ ಶತಪಥ ಬ್ರಾಹ್ಮಣ ಮತ್ತು ತೈತರೇಯ ಬ್ರಾಹ್ಮಣ ಅಂತ ಬರ್ತಾ ಗೊತ್ತಾ. ಇವು ಯಜುರ್ವೇದಾಗ ಅದಾವ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ. ಕೃಷ್ಣ ಯಜುರ್ವೇದ ಯಾರನ್ನ ಯಾವ್ದನ್ನ ನೋಡಿದಪ್ಪ, ಗದ್ಯದಿಂದ. ಇದು ಶುಕ್ಲ ಯಜುರ್ವೇದ ಪದ್ಯದಿಂದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಅಶ್ವಮೇಧ ಯಾಗವನ್ನು ಮೆನ್ಷನ್ ಮಾಡಿದ್ದೆ ಇಲ್ಲಿ ಯಜುರ್ವೇದ ಒಳಗಡೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಎದ್ರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಯಜ್ಞ ಯಾಗಾದಿ ಬಗ್ಗೆ ಹೇಳ್ಬೇಕು. ಇದು ನೆಕ್ಸ್ಟ್ ಏನ್ ಗೊತ್ತಾ, ಇಲ್ಲಿ ಏನಪ್ಪಾ ಅಂದ್ರೆ ತತ್ರಯ ಏನದು, ಶತಪಥ ಬ್ರಾಹ್ಮಣ ಮತ್ತು ತತ್ರೇಯ ಬ್ರಾಹ್ಮಣ. ಏನದು ಶತಪಥ ಬ್ರಾಹ್ಮಣ ಮತ್ತು ತತ್ರೇಯ ಬ್ರಾಹ್ಮಣ, ಇಲ್ಲಿ ಉಲ್ಲೇಖ ಬ್ರಾಹ್ಮಣರಲ್ಲಿ ಮತ್ತೆ ಬರ್ತಾವ, ಜಸ್ಟ್ ಗೊತ್ತಿರಲಿ. ಶತಪಥ ಬ್ರಾಹ್ಮಣ ಮತ್ತು ತೈತ್ರೇಯ ಬ್ರಾಹ್ಮಣ,
ಹೌದಾ, ಎಲ್ಲಿ ಮೆನ್ಷನ್ ಮಾಡ್ಯಾರಪ್ಪ ಅಂದ್ರೆ ಯಜುರ್ವೇದ. ಇನ್ನ ಸಾಮವೇದ, ಸಾಮವೇದ ಎದಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್ ನಿಮ್ಗೆ ಓದತ್ತೆ. ನಾ ಯಾಕೆ ಇದು ನೋಡಾದ್ರೂ ಹೇಳಾಕತ್ತೀನಿ ಅಂದ್ರೆ, ನಾನ್ ನೋಡಲ್ಲ ಹೇಳ್ಬೋದಿತ್ತ. ಏನಪ್ಪಾ ಅಂದ್ರೆ ಋಗ್ವೇದ ಹಳೇದು, ಹೌದಾ, ಅದ್ರಲ್ಲಿ ಏನಪ್ಪಾ 1028 ಶ್ಲೋಕಗಳದಾವ, 10 ಮಂಡಲಗಳದಾವ, ಗಾಯತ್ರಿ ಮಂಡಲ ಮೆನ್ಷನ್ ಮಾಡ್ಯಾರ. ಗಾಯತ್ರಿ ಮಂತ್ರ ಏನಪ್ಪಾ ಅಂದ್ರೆ ಅದು 3ನೇ ಮಂಡಲದಾಗ ಐತಿ ಅಂತೆಲ್ಲ, ಈ 62 ಶ್ಲೋಕ ಹೇಳ್ಬೋದಿತ್ತು. ಬಟ್ ಒಳಗಿಂದು ಯಾಕೆ ಹೇಳಾಕೈತಿ ಅಂದ್ರೆ, ನೆಕ್ಸ್ಟ್ ಏನೋ ಟಫ್ ಕ್ವಶನ್ ಮಾಡಿದ್ರೆ ಅವನು ಕೆಇ ಕ್ವಶನ್ ಪೇಪರ್ ಇಂಥಲ್ಲ ಕ್ವಶನ್ ಕೇಳ್ತಾನ. ಸೊ ಅದಕ್ಕೋಸ್ಕರ ಹೇಳಾಕೈತೇನೆ ಅಷ್ಟೇ, ನೋಡಿ ಆದ್ರೂ ಹೇಳೋದು ಬರಲ್ಲ. ಬಟ್ ಹೇಳಿ ಸಾಮವೇದ ಅಂದ್ರೆ ಏನ್ ಹೇಳ್ಬೋದಿತ್ತು, ಸಂಗೀತ ಬಗ್ಗೆ ಹೇಳ್ದದ ಅಂತ ಹೇಳಿದ್ರು, ಹೌದಾ. ಬಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಾಮದ ಸಂಗೀತ. ಇಲ್ಲಿ ಎಷ್ಟು ಶ್ಲೋಕ ಅದಪ್ಪ ಅಂದ್ರೆ 1603 1603 ಶ್ಲೋಕಗಳದಾವ ಇಲ್ಲಿ, ಹೌದಾ. ಶ್ಲೋಕಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಇಲ್ಲಿ ಉದ್ಗಾತೃ ಅಂತ ನೋಡಂಗೈತಿ. ಉದ್ಗಾತೃ ಅಂತ ಶ್ಲೋಕಗಳನ್ನು ಇಲ್ಲಿ ಕರಿತಾರೆ. ಅಲ್ಲಿ ಕರಿತಿದ್ರು ಋಗ್ವೇದದಲ್ಲಿ ಸ್ತೋತ್ರ. ಯಾವ್ದದು? ಹಾ 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 ಅವ್ರು ಕರಿತಾರ, ಶ್ಲೋಕ ಕರಿಯಂಗಿಲ್ಲ. ಹಾ ಅದ ಮಿಸ್ಟೇಕ್, ನಮ್ಗೆ ಅದ್ರ ಬಗ್ಗೆ ಇಲ್ಲ. ಯಾಕಂದ್ರೆ ನಾವು ಬ್ರಾಹ್ಮಣರಲ್ಲ. ಹಾ ಬಟ್ ಇಲ್ಲಿ ನಾ ಬರ್ದಿನಿ ಶ್ಲೋಕಗಳನ್ನ ಹೊತ್ರಿ ಅಂತ ಕರಿತಾರೆ. ಹೊತ್ರಿ ನಾ ಹೊತ್ರಿ ಇಲ್ಲ, ಅದು ಹೊತ್ರಿ, ಹೌದಾ. ಶ್ಲೋಕಗಳನ್ನ ಹೊತ್ರಿ. ಹಾ ಅದ್ವೈರ್ಯ ಐತಿಲ್ಲ, ಅದ್ವೈರ್ಯ. ಬಟ್ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಋಗ್ವೇದದಲ್ಲಿ ಶ್ಲೋಕಗಳನ್ನ ಏನಾಗುತ್ತೆ ಅದೇನಪ್ಪ ಅಂದ್ರೆ ಹೊತ್ರಿ, ಹೊತ್ರಿ ಅಥವಾ ಹೋತ್ರಿ, ಹೌದಾ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಉದ್ಗಾತೃ, ಎಲ್ಲಿ ಸಾಮವೇದ, ಹೌದಾ, ಗೊತ್ತಿಲ್ಲ. ನಿಮ್ಗೂ ಏನಪ್ಪಾ ಅಂದ್ರೆ ಅಥರ್ವಣ ವೇದ. ಅಥರ್ವಣ ವೇದ ಬಗ್ಗೆ ಎದ್ರ ಬಗ್ಗೆ ಹೇಳ್ತಿದ್ದು ಹೇಳಿದ್ರಿ, ಮಾಟ ಮತ್ತು ಮಂತ್ರಗಳು ಮಾಡ್ತಾರೆ ಅಲ್ಲಿ ಕಂಡುಬಾರ್ದು. ಮಾಟ ಮಂತ್ರ, ಹೌದಾ, ಮಾಟಗಳನ್ನು ಮಾಡ್ತಾರ ಅಲ್ಲಿ. ನೆಕ್ಸ್ಟ್ ಅದಪ್ಪ ಅಂದ್ರೆ ಇದು ಕೊನೆಯ ಯೋಧ, ಏನೋ ವೇದ. ಇದರಲ್ಲಿ ಟೋಟಲ್ ಎಷ್ಟು ಶ್ಲೋಕ ಅದಪ್ಪ ಅಂದ್ರೆ 731 731. ಈಗ ತ್ರಿಪುರ ಜ್ಞಾನ ಅಂತ ಕರಿತಾರ ನೋಡ್ರಪ್ಪ. ಇದಕ್ಕ ತ್ರಿಪುರ ಜ್ಞಾನ, ಅಥರ್ವಣ ವೇದಕ್ಕ ತ್ರಿಪುರ ಜ್ಞಾನ ಕೂಡ ಅಂತೇಳಿ ಕರೀತಾರ. ಇಲ್ಲಿವರೆಗೆ ಏನ್ ಡಿಸ್ಕಸ್ ಮಾಡಲ್ಲ. ಆರ್ಯತರಿಗೆ, ಹಾ ಅಂದ್ರೆ ಆರ್ಯ ಸಂಬಂಧಪಟ್ಟದ 3 ಅಪ್ಪ. ಲಾಸ್ಟ್ ಅಥರ್ವಣ ವೇದನೆ ಬರ್ತಲ್ಲ, ಇದೇನಪ್ಪ ಅಂದ್ರೆ ಆರ್ಯನ ಬಿಟ್ಟು ಉಳಿದಿರ್ತಕ್ಕಂಥ, ರೈಟ್, ಬಿಟ್ಟು ಉಳಿದಿರ್ತಕ್ಕಂಥವು ಸ್ವಲ್ಪ ರಿವಿಷನ್ ಮಾಡು. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಉಪನಿಷತ್ಗಳು ಬರ್ತಾವ, ಅದು ಈ PSI ಕ್ವಶನ್ ಉಪನಿಷತ್ಗಳು ಎರಡದಾವ ಅಂತೇಳಿ ಯಾರ್ದಾರು. ಇವೆಲ್ಲ ಬೇಸಿಕ್ ಕ್ವಶನ್, ಅದಕ್ಕೆ ನಾ ಇವನೇ ನೋಡೋ ಅವಶ್ಯಕತೆ ಗೊತ್ತಿದಾವೆಲ್ಲ ನಿಮ್ಗೆ ಎಲ್ಲರಿಗೂ. ಇವ್ 108 ಅದಾವ, ಹೌದಾ. ನೆಕ್ಸ್ಟ್ ಅಲ್ಲಿ ಉಪನಿಷತ್ತುಗಳು, ಬ್ರಾಹ್ಮಣಕಗಳು ಮತ್ತು ವೇದಗಳನ್ನ ಡಿಸೈಡ್ ಮಾಡಿದ್ವಿ ಇವಾಗ. ಮತ್ತೆ ಯಾವುದು ಅರಣ್ಯಕಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳ ಮುಂದುವರೆದ ಭಾಗನ ಈ ಉಪನಿಷತ್ತುಗಳು. ಈ ಉಪನಿಷತ್ತುಗಳು ಎಷ್ಟು ಅದಾವಪ್ಪ ಅಂದ್ರೆ ಎಷ್ಟು 108 ಅದಾವ. ಈ 108ರಲ್ಲಿ ಎಷ್ಟನೇ ಉಪನಿಷತ್ ಯಾವ್ದು ಮಾಂಡುಕ ಉಪನಿಷತ್ ಬರ್ತದ. ಮಾಂಡುಕ ಉಪನಿಷತ್, ಹೌದಾ. ಈ ಏನದು ಸತ್ಯಮೇವ ಜಯತೆ ನಮ್ದು ಇದ್ರಲ್ಲಿ ಬರೋದು ಲಾಂಛನದಲ್ಲಿ ಕೆಳಗಡೆ, ಹೌದಾ. ಸತ್ಯಮೇವ ಜಯತೆ ಯಾವ್ದೊಂದು ಉಪನಿಷತ್ ಅಂದ್ರೆ ಈ ಮಾಂಡುಕ ಉಪನಿಷತ್. ಎಷ್ಟನೇ ಉಪನಿಷತ್ ಅಂದ್ರೆ ಅದು 10ನೇದ ಹಾಕಿಲ್ಲ, ಹೌದಾ. ಆಕ್ಚುಲಿ ಹಂಗಂತ ಏನಿಲ್ಲ, ಬಟ್ ಅತ್ಯಂತ ಪ್ರಮುಖವಾದದ್ದು ಮಾಂಡುಕ ಉಪನಿಷತ್ತು. ಅದು ಸಂಪೂರ್ಣ ಗೊತ್ತಿಲ್ಲ. ಬ್ರಾಹ್ಮಣಕಗಳು ವೇದಗಳು ಗದ್ಯ ರೂಪದಲ್ಲಿ ಬರೆದಾಗ ಬ್ರಾಹ್ಮಣಕಗಳು. ಅರಣ್ಯಕಗಳಂದ್ರೆ ಋಷಿಗಳಿಂದ ಮುಖಾಂತರ ಮಾಡಿದ್ರು, ಋಷಿಗಳು ಮಾಡಿದ ಅರಣ್ಯದಾಗ ಋಷಿಗಳು, ಹೌದು, ಅರಣ್ಯಗಳು. ಬ್ರಾಹ್ಮಣಕಗಳಂದ್ರೆ ಈ ವೇದಗಳನ್ನ ಗದ್ಯ ರೂಪದಾಗ ಬರೆದು ಬಿಟ್ರೆ ಅದು ವೇದಗಳ ಏನು ಬ್ರಾಹ್ಮಣಗಳಕ್ಕವು, ರೈಟ್. ಇನ್ನೊಂದು ಕೇಳಿಲಿ, ಇಲ್ಲ ಹೇಳ್ಬಿಟ್ಟು ನಾನೊಂದು ಇನ್ನು ಸ್ವಲ್ಪ ರಿವಿಷನ್ ಮಾಡಿ ಆಮೇಲೆ ರೈಟ್. ಏನಪ್ಪಾ ಅಂದ್ರೆ ನಾವೇನು ಮೊದಲು ಆರ್ಯದಿಂದ ಬರೋಣ, ನೀವು ರಿವಿಷನ್ ಮಾಡಿ ಹೊಟ್ಟೆ ಹಂಗಾದ್ ನೆನಪು ಬೋರ್ ಆಗದ್. ಆರ್ಯಗಳಿಂದ, ಹೌದಾ. ಈ ಸಿಂಧು ನದಿನ ಆಗತ್ತೆ ಆದ್ಮೇಲೆ ಬರೋರು ಏನಪ್ಪಾ ಅಂದ್ರೆ ಆರ್ಯರು ಬರ್ತಾರೆ, ಹೌದಾ. ಆರ್ಯರ ಇಂದನೇಪ್ಪ ಅಂದ್ರೆ ಈ ವೇದಗಳು ಹುಟ್ಟುಗೋತಾವ್, ಹೌದಾ. ಮೊದಲು ಇದ್ದಿದ್ದಿಲ್ಲ, ಆರ್ಯರು ಬಂದ ತಕ್ಷಣ ವೇದನ ಹುಟ್ಟಿಸ್ತಾರ ಅವ್ರು, ರೈಟ್. ಈ ನೆಕ್ಸ್ಟ್ ಆದ್ಮೇಲೆ ಈ ಆರ್ಯರು ಎಲ್ಲಿಂದ ಬಂದಿರ್ತ ಕೇಳ್ತಾನೆ, ಹೌದಾ. ಒಂದೇನಪ್ಪ ಅಂದ್ರೆ ಈ ಟಿಬೇಟ್ ಇಂದ ಬಂದವ್ರು ತಿಳಿದಾರ ಯಾರು, ದಯಾನಂದ ಸರಸ್ವತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಆರ್ಕಟಿಕ್ ವೃತ್ತದಿಂದ ಬಂದವ್ರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಧ್ಯ ಏಷ್ಯಾದಿಂದ ಬಂದವ್ರು ತಿಳಿದಾರು ಮ್ಯಾಕ್ಸ್ ಮುಲ್ಲರ್. ನೆಕ್ಸ್ಟ್ ಇಲ್ಲ ಹಂಗೇರಿಯಿಂದ ಬಂದವ್ರು ತಿಳಿದಾರು ಯಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಪೂರ್ವ ಯುರೋಪ್ ಇಂದ ಬಂದವ್ರು ತಿಳಿದ್ರೆ ನೆಹರಂಗ್ ಬರ್ತಾರೆ, ಹೌದಾ. ಮತ್ತೆ ಯಾರು ಹೋದ್ರು ಮುಗಿತ ಇಷ್ಟ. ಭಾರತ ಅಂತ ಕೇಳಿದ್ರೆ ವಿವೇಕಾನಂದ್.
ನೆಕ್ಸ್ಟ್ ದಯಾನಂದ ಸರಸ್ವತಿ ಅವರ ಕೃತಿ ಏನಪ್ಪ ಅಂದ್ರೆ ಸತ್ಯಾರ್ಥ ಪ್ರಕಾಶದ ಹೇಳ್ಯಾರ ಅವರು. ನೆಕ್ಸ್ಟ್ ದ ಆರ್ಕಟಿಕ್ ಹೋಮ್ ಆಫ್ ವೇದ ಏನಪ್ಪ ಅಂದ್ರೆ ಬಾಲಗಂಗಾಧರ ತಿಲಕ್. ಇಷ್ಟು ಡಿಸ್ಕಷನ್ ಮಾಡಿದ್ವಿ ನಾವು. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ವೇದಗಳಿಗೆ ಸಂಬಂಧಪಟ್ಟಂಗ ರಾಜಕೀಯ ಜೀವನ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ರಾಜಕೀಯ ಮಾಡ್ಬೇಕಂದ್ರೆ ಎಷ್ಟು ಡಿವೈಡ್ ಮಾಡ್ಕೋತಾರ. ಈ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಹೆಂಗದ ನಮ್ ಹಂಗ್ ಮಾಡ್ಕೋತಾರ. ಒಂದೇದು ಅತಿ ಚಿಕ್ಕದಪ್ಪ ಅಂದ್ರೆ ಕುಟುಂಬ, ಅದಾದ್ಮೇಲೆ ದೊಡ್ಡದು ಯಾವಪ್ಪ ಅಂದ್ರೆ ಕುಲ, ಕುಲ ಆದ್ಮೇಲೆ ಏನಪ್ಪ ಅಂದ್ರೆ ಗ್ರಾಮ, ಗ್ರಾಮ ಆದ್ಮೇಲೆ ಏನಪ್ಪ ಅಂದ್ರೆ ವಿಷ ಅಂತ ಬರುತ್ತೆ. ಹೌದಾ? ಇನ್ನೆಷ್ಟು ಈ ವಿಷಯದ ಮುಖ್ಯಸ್ಥ ಯಾರು ಅಂತ ಕೇಳ್ತಾರ? ರಾಜನ್. ಅಥವಾ ವಿಷ ಅಂದ್ರು ಒಂದೇ, ರಾಷ್ಟ್ರ ಅಂದ್ರು ಒಂದೇ. ಮತ್ತೆ ನಿಮ್ಗೆ ಗೊತ್ತಿರಲಿ, ಅದು ಗೊತ್ತು. ವಿಷ ರಾಜನ್ ಇರ್ತಾರೆ. ಅದಾದ್ಮೇಲೆ ಅಂದ್ರೆ ಗ್ರಾಮದ ಮುಖ್ಯಸ್ಥ ಯಾರಪ್ಪ ಅಂದ್ರೆ ರುಜುಪತಿ. ಗ್ರಾಮದ ಮುಖ್ಯಸ್ಥ ರುಜುಪತಿ. ನೆಕ್ಸ್ಟ್ ಕುಲದ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಕುಲಪತಿ. ಕುಲಪ ಅಥವಾ ಕುಲಪತಿ. ಇದನ್ನ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಈ ವೇದಗಳ ಸಂಬಂಧಪಟ್ಟಂಗ ಅಲ್ಲಿ ಮತ್ತೆ ಡಿವೈಡ್ ಮಾಡ್ಕೊ ಅವ್ರ ಆಡಳಿತ ಮಾಡೋರು ಹೆಂಗ ಅಲ್ಲಿ ರಾಜ್ಯಸಭಾ ಲೋಕಸಭಾ ಹೆಂಗದಲ್ಲ ನಮ್ಮ ಹಂಗ ಡಿವೈಡ್ ಮಾಡ್ಕೋತಾರ. ಅದ್ಯಾವಪ್ಪ ಅಂದ್ರೆ ಒಂದೇದು ಸಭಾ ಸಮಿತಿ ವಿಧಾತ. ಹೌದಾ? ಸಭಾ ಯಾರನ್ನ ಒಳಗೊಂಡಿರುತ್ತೆ? ಅದು ಹಿರಿಯರ ಸದನ ಇದು. ಹೌದಾ? ಮತ್ತೆ ಸಭಾ ಸಮಿತಿ ಯಾರು ಒಳಗೊಂಡಿರಪ್ಪ ಅಂದ್ರೆ ಕಿರಿಯರಿಂದ ಕೊಡುತ್ತೆ. ಆಕ್ಚುಲಿ ನಿಜವಾದ ಆಡಳಿತ ಮಾಡೋರು ಇವರೇ. ನಿಜವಾದ ಆಡಳಿತ ಮಾಡೋರು ಸಭಾ ಸಮಿತಿಯವರು ಮಾಡ್ತಾರೆ, ನಿಜ ಆಡಳಿತ ಮಾಡೋರು. ಬಟ್ ಅವ್ರಿಗೆ ಮಾರ್ಗದರ್ಶನ ನಾ ಕೇಳ್ತಾನ, ಈ ಕೆಳಗಿನ ಯಾರಿಂದ ಮಾರ್ಗದರ್ಶನ ಪಡ್ಕೋತಿದ್ರು ಇವ್ರದ್ ಕೇಳಿದ್ರೆ ಯಾರು? ಸಭಾದಿಂದ ರೀ. ಯಾಕೆ? ಹಿರಿಯರವರು ಆಲ್ರೆಡಿ ಮಾಡಿ ಹೋಗಿರ್ತಾರೆ ಹಿರಿಯರವರು. ಹೌದಾ? ಇನ್ನೆಷ್ಟು ಲಾಸ್ಟ್ ಬರೋ ಯಾರಪ್ಪ ಅಂದ್ರೆ ವಿಧಾತ. ಅವರು ಇವ್ರು ರಾಜ್ಯ ಇಲ್ದಾಗ ಮಾಡೋರು ಯಾರಪ್ಪ ಅಂದ್ರೆ ವಿಧಾತದವ್ರು. ವಿಧಾತದವ್ರು. ಹೌದಾ? ನೆಕ್ಸ್ಟ್ ಮತ್ತೆ ಆದ್ಮೇಲೆ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ಈ ಋಗ್ವೇದ, ವೇದಗಳನ್ನ ಪೂರ್ವದ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ. ಪೂರ್ವ ಅಂತ ಹಳೇದು, ಉತ್ತರ ಅಂತ ಕೇಳಿದ್ರೆ ಹೊಸದು. ಅದಾದ್ಮೇಲೆ ಬಂದಿದ್ದು ಪೂರ್ವದ ವೇದ ಕಾಲ ಬರುವಂತ ವೇದ ಯಾವುದು? ಋಗ್ವೇದ. ಅವ್ ಏನ್ ಕೇಳ್ತಾನ ಗೊತ್ತಾ? ಈ ಕೇಳಿನ ಯಾವುದು ಉತ್ತರ ವೇದ ಕಾಲದಲ್ಲಿ ಬರಂಗಿಲ್ಲ ಅಂತ 4 ಕೊಡ್ತಾನೆ ಆಪ್ಷನ್ ಅಲ್ಲಿ. ಅದು ಋಗ್ವೇದ ತೆಗಿಬೇಕು ನೀವು, ಯಾಕಂದ್ರೆ ಅತ್ಯಂತ ಹಳೆಯ ವೇದ ಅದು. ಹೌದಾ? ಈ ಋಗ್ವೇದ ಐತಿಲ್ಲ, ಆಕ್ಚುಲಿ ಮೊದಲು ವೇದ ಅಂದ್ರೆ ಏನು? ಜ್ಞಾನ. ವೇದ ಅಂದ್ರೆ ಜ್ಞಾನ. ಅದು ಗ್ರಾಮೀಣಿ ಇಲ್ಲಿ ಬರಂಗಿಲ್ಲ ಸರ್, ಬೇರೆ. ಅದ ಗ್ರಾಮೀಣಿ ಬರುತ್ತೆ. ಗ್ರಾಮ ಏನ್ ಗೊತ್ತ್ರಿ, ಅದು ವೇದ ಬರುತ್ತೆ, ಇಲ್ಲಿ ಬರುತ್ತೆ, ಚೆಕ್ ಮಾಡ್ಬೇಕು ಅದನ್ನ. ಹಾ ಚೆಕ್ ಮಾಡ್ರಿ, ಅದನ್ನ ಚೆಕ್ ಮಾಡ್ರಿ. ಆಕ್ಚುಲಿ ಇದು ಇವ್ರು ಗ್ರಾಮೀಣ ಐತೆ ಅವ್ರು ಹೇಳ್ತಾರ ಕರೆಕ್ಟ್. ಬಟ್ ಅದ ವೇತ ಬರುತ್ತೆ, ಬೇರೆ ಕಡೆ ಬರುತ್ತೆ, ಗೊತ್ತು, ಚೆಕ್ ಮಾಡ್ಬೇಕಾ. ಬಟ್ ನನಗೂ ಅದ ಕನ್ಫ್ಯೂಸ್. ಹಾ, ಈಗ ನಾವು ಏನ್ ಡಿಸೈಡ್ ಮಾಡಿದ್ರೆ ಅದನ್ನ ಕಂಟಿನ್ಯೂ ರಿವಿಷನ್ ಮಾಡೋಣ ಈಗ. ಅದನ್ನ ಆಮೇಲೆ ಕ್ಲಾರಿಟಿ ಮಾಡ್ಕೊಂಡು ನಾಳೆ ಬಂದು ಮತ್ತೆ ಇಲ್ಲಿ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡ. ತಪ್ಪಾಗಿದ್ದ ನಾ ಚೇಂಜ್ ಮಾಡೋಣ. ನೆಕ್ಸ್ಟ್ ಕೇಳ, ಆಮೇಲೆ ಪೆನ್ ಚೆಕ್ ಮಾಡೋಣ ಕೇಳ. ರೈಟ್, ಏನ್ ಡಿಸೈಡ್ ಮಾಡ್ತಾ ಇದ್ವಿ ನಾವು? ಪೂರ್ವೇದ. ಅದರಲ್ಲಿ ಅಂದ್ರೆ ಋಗ್ವೇದ. ಹೌದಾ? ಋಗ್ವೇದ ಅತ್ಯಂತ ಹಳೆಯದು, ನಿಮ್ಮೆಲ್ಲ ಗೊತ್ತೈತಿ. ಹೌದಾ? ಋಗ್ವೇದ ಎಷ್ಟು ಶ್ಲೋಕಗಳದಾವ ಅಂದ್ರೆ 1028. ಎಷ್ಟು ಮಂಡಲಗಳದಾವ ಅಂದ್ರೆ 10ನೇ ಮಂಡಲ. ಗಾಯತ್ರಿ ಮಂತ್ರ ಎಲ್ಲಿ ಮೆನ್ಷನ್ ಮಾಡ್ಯಾರಪ್ಪ ಅಂದ್ರೆ ಎಲ್ಲಿ 3ನೇ ಮಂಡಲ ಮಾಡ್ಯಾರ. ಎಷ್ಟನೇ ಶ್ಲೋಕ ಅಂತ ಕೇಳಿದ್ರೆ 62ನೇ ಶ್ಲೋಕದಾಗ ಮೆನ್ಷನ್ ಮಾಡ್ಯಾರ. ಹೌದಾ? ಗಾಯತ್ರಿ ಮಂತ್ರ ಯಾರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಸೂರ್ಯ ದೇವಿಯ ತಾಯಿ ಸಾವಿತ್ರಿ ಬಗ್ಗೆ ಹೇಳ್ತದೆ ಅದು. ಹೌದಾ? ಇದನ್ನ ರಚಿಸಿದವ್ರು ಯಾರು? ವಿಶ್ವಾಮಿತ್ರ ಕಡೆ. ಹೌದಾ? ವಿಶ್ವಾಮಿತ್ರ. ಈ ನೆಕ್ಸ್ಟ್ ಆದ್ಮೇಲೆ ಋಗ್ವೇದ ಸಂಬಂಧ ಇಟ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಆದ್ಮೇಲೆ ಅತ್ಯಂತ ಹಳೆದು ಅದು ಋಗ್ವೇದ. ಆಮೇಲೆ ಯಾವ್ದು ಬರುತ್ತೆ? ಯಜುರ್ವೇದ. ಯಜುರ್ವೇದ ಯಾವ್ದ್ರ ಬಗ್ಗೆ ಹೇಳ್ತೈತಿ? ಯಜ್ಞ ಯಾಗಾದಿಗಳ ಬಗ್ಗೆ ಹೇಳ್ತೈತಿ. ಅದು ಯಜ್ಞ ಮಾಡುತ್ತಾರಲ್ಲ ಅದ್ರ ಬಗ್ಗೆ ಹೇಳ್ತೈತಿ. ಈ ನೆಕ್ಸ್ಟ್ ಇದರಲ್ಲಿ ಎಷ್ಟು ಶ್ಲೋಕಗಳು ಅಂತ ಹೇಳ್ತಾರೆ ನಿಮ್ಗ? 1603. ಸಾಮವೇದ ಅದು. ಹೌದಾ? ಇಲ್ಲಿ ಹೇಳಿಲ್ಲ ನೋಡ್ರಿ ನಾ ಎಷ್ಟದಾವ್ರಿ ಇಲ್ಲಿ 40 ಅಧ್ಯಾಯಗಳು. ಅಧ್ಯಾಯಗಳದಾವ. ಈ ಯಜುರ್ವೇದನ್ನ 2 ಟೈಪ್ಸ್ ಮಾಡ್ತೀವಿ. ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ. ಕೃಷ್ಣ ಯಜುರ್ವೇದ ಗದ್ಯಗಳನ್ನ ಹೊಂದಿರ್ತೈತಿ. ಶುಕ್ಲ ಯಜುರ್ವೇದ ಅಂದ್ರೆ ಏನು ಪದ್ಯಗಳನ್ನ ಹೊಂದಿರತ್ತೆ. ಮುಗಿತಾ? ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಶ್ವಮೇಧ. ಅಶ್ವಮೇಧ ಯಾಗನ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಈ ಅಶ್ವಮೇಧ ಯಾಗವನ್ನ ಪ್ರಾರಂಭ ಮಾಡಿದಾಗ ಮೊದಲ ರಾಜ್ಯ ಯಾವಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಈ ನೆಕ್ಸ್ಟ್ ಇನ್ನು ಬ್ರಾಹ್ಮಣ ಹೇಳಿದ್ರಲ್ಲ, ಸತ್ಪಥ ಮತ್ತು ತತ್ರೇಯ ಬ್ರಾಹ್ಮಣಗಳು ಇಲ್ಲೇ ಬರ್ತಾರೆ. ಗೊತ್ತಿಲ್ಲ ಅಷ್ಟೇ ಇನ್ಫಾರ್ಮೇಶನ್ ಅಟ್ಲೀಸ್ಟ್. ಮತ್ತೆ ಡಿಸೈಡ್ ಮಾಡಿದ್ವಿ ನಾವು. ಹೌದಾ? ಅಲ್ಪ ಅಂದ್ರೆ ಯಜುರ್ವೇದ. ಯಜುರ್ವೇದ ಮೇಲೆ ಸಾಮವೇದ ಬರತ್ರಿ. ಅದ ಸಾಮವೇದ ಯಾವ ಸಂಗೀತಗಳ ಬಗ್ಗೆ ಹೇಳತ್ ನಿಮ್ಗೆ ಗೊತ್ತೈತಿ. ಇನ್ನೇಸಪ್ಪ ಎಷ್ಟು ಶ್ಲೋಕಗಳಪ್ಪ ಅಂದ್ರೆ 1603 ಶ್ಲೋಕಗಳು ಅಂತ ಹೇಳಿದ್ದೆ. ಮತ್ ನೆಕ್ಸ್ಟ್ ಮಸ್ಟ್ ಏನ್ ಹೇಳಿದ್ವಿ? ಸಾಮವೇದ ಇಷ್ಟೇ. ಸಾಮವೇದ 3 ಪಾಯಿಂಟ್.
ಇಲ್ಲ 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 ಅದ ಉದ್ಗಾತ್ರು ಅಂತ ಕರಿತಾರೆ, ಹೇಳಿ ಉದ್ಗಾತ್ರು, ಉದ್ಗಾತ್ರು ರೈಟ್. ಅಲ್ಲಿ ಹೋತ್ರಿ ಅಂತ ಕರಿತಿದ್ವಿ, ಎಲ್ಲಿ ಅದು ಋಗ್ವೇದ್ದಾಗ. ಅರೆ ಸಂಕೇತ ಎದ್ರ ಬಗ್ಗೆ ರೀ? ಹಾ ಸಾಮಾನ್ಯ ಸಂಗೀತ ಬಿಡ್ರಿ ಅದನ್ನ. ಹಾ ಎದ್ರ ಬಗ್ಗೆ ರೀ? ಏನೋ ನಿಮ್ಗೆ ಕೇಳ್ತಿಲ್ಲ. ಹಾ 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 7 ಸ್ವರಗಳಿಂದ, ರೈಟ್, ಸಂಗೀತ ಸ್ವರಗಳು 7 ಸರಿಗಮ ಅವಲ್ಲ 7 ಸ್ವರ. ಕೇಳ ನೆಕ್ಸ್ಟ್ ಅಥರ್ವಣ ವೇದ, ಅಥರ್ವಣ ಕೊನೆಯ ವೇದ, ಅಥರ್ವಣ ಕೊನೆಯ ವೇದ. ನೆಕ್ಸ್ಟ್ ಮಾಟ ಮಂತ್ರಗಳ ಬಗ್ಗೆ ಹೇಳ್ತೈತೆ ಅದು, ಹೌದಾ. ನೆಕ್ಸ್ಟ್ ಇಲ್ಲಿ ಶ್ಲೋಕಗಳು 731 ಶ್ಲೋಕಗಳದಾವ ಹೇಳಿದ್ವಿ. ಇದು ತ್ರಿಪುರ ಜ್ಞಾನದ ಕೂಡ ಇದನ್ನ ಕರೀತಾರೆ, ತ್ರಿಪುರ ಜ್ಞಾನದ ಕೂಡ ಇದನ್ನ ಕರೀತಾರೆ. ವೇದಗಳ ಸಂಬಂಧಪಟ್ಟಂಗೆ ನಿಮ್ ಇನ್ಫಾರ್ಮೇಶನ್ ಗೊತ್ತಿರ ಸ್ವಲ್ಪ, ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಲವೊಂದು ವಿವಾಹಗಳು ಬರ್ತಾವ್ರಿ. ವಿವಾಹ ಅಂದ್ರೆ ನೀವು ಯಾವ ತರ ವಿವಾಹ ಮಾಡ್ಕೋತೀರ ಅನ್ನೋದ್ರ ಮೇಲೆ ಅದಕ್ಕೆ ಹೆಸರು ಕೊಡಾರ, ಹೌದಾ. ಎಷ್ಟಾದ್ರು 8 ವಿವಾಹಗಳು ಕೇಳ್ತಾನ್ರಿ ಪಿ. ನಾವು ಕ್ವಶನ್ ಏನ, ಈ ಬ್ರಹ್ಮ ವಿವಾಹ ಅಂತ ಬರ್ತೈತಿ. ಬ್ರಹ್ಮ ವಿವಾಹ ಅಂದ್ರೆ ಏನ್ರಿ? ನೆನ್ಬಿಡ್ರಿ, ಬ್ರಹ್ಮ ವಿವಾಹ ಅಂದ್ರೆ ಏನು? ನೀವು ವರದಕ್ಷಿಣೆ ಕೊಟ್ಟು ಮದುವೆ ಆಗೋದು. ಬ್ರಹ್ಮ ವಿವಾಹ ಅಂದ್ರೆ ವರದಕ್ಷಿಣೆ ಕೊಟ್ಟು ಮದುವೆ ಆಗೋದು. ಇನ್ನೊಂದು ದೈವ ವಿವಾಹ ಅಂತ ಬರತ್ರಿ. ದೈವ ಅಂದ್ರೆ ಏನಪ್ಪ ಅಂದ್ರೆ ಈ ಪುರೋಹಿತರನ್ನ ಮದುವೆ ಆಗ್ಬಿಡೋದು. ನೋಡಂಗೈತಿ, ದೈವ ವಿವಾಹ ಅಂದ್ರೆ ಪುರೋಹಿತರುಗಳನ್ನ ಮದುವೆ ಆದ್ರೆ, ನಾ ಆಮೇಲೆ ಕೇಳ್ತಾ ಹೇಳ್ಬೇಕು. ಬ್ರಹ್ಮ ವಿವಾಹ ಅಂತ ಕೇಳಿದ್ರೆ ವರದಕ್ಷಿಣೆ ಕೊಡೋದು, ಹೌದಾ. ನೆಕ್ಸ್ಟ್ ದೈವ ವಿವಾಹ, ದೈವ ಅಂತ ಪುರೋಹಿತರು ಅಂತ ದೈವ ಇದ್ದಂಗ ನೆನ್ಬಿಡ್ಬೇಕು ನೀವು, ಹೌದಾ. ದೈವ ವಿವಾಹ ಅಂದ್ರೆ ಪುರೋಹಿತರನ್ನ ಮದುವೆ ಆಗೋದು. ನೆಕ್ಸ್ಟ್ ಅರ್ಸ ವಿವಾಹ ಅಂತ ಬರೋದ್ರಿ. ಅರ್ಸ ಅಲ್ರಿ, ಅರ್ಸ ವಿವಾಹ ವರದಕ್ಷಿಣೆ ಕೊಟ್ಟು ಮದುವೆ ಆಗೋದು. ವರದಕ್ಷಿಣೆ ಕೊಡದ ಮದುವೆ ಆದ್ರೆ ಅದ್ಯಾವುದು? ಬ್ರಹ್ಮ ವಿವಾಹ. ಉಲ್ಟಾ ಆತಲ್ಲ, ಸಾರಿ. ವರದಕ್ಷಿಣೆ ಕೊಟ್ಟಾದ್ರೆ ಬ್ರಹ್ಮ ವಿವಾಹ, ವರದಕ್ಷಿಣೆ ಕೊಡಲ್ಲ ಆದ್ರೆ ಅರ್ಸ ವಿವಾಹ. ಒಂದಕ್ಕೊಂದು ಇದು ಮಾಡ್ಕೋರಿ ಅವನು ಹೋಲಿಕೆ. ವರದಕ್ಷಿಣೆ ಕೊಟ್ರೆ ಬ್ರಹ್ಮ ವಿವಾಹ, ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ರೆ ಅರ್ಸ ವಿವಾಹ. ಇನ್ನೆಷ್ಟು ಪುರೋಹಿತರನ್ನ ಆದ್ರೆ ಅದಪ್ಪ ಅಂದ್ರೆ ದೈವ ವಿವಾಹ. ದೈವ ವಿವಾಹ. ನೆಕ್ಸ್ಟ್ ಸಾರಿ ಮೈ ಮಿಸ್ಟೇಕ್ ಮಾಡಿ, ಇಲ್ಲಿ ಮಿಸ್ಟೇಕ್ ಕೇಳಪ್ಪಿ. ವರದಕ್ಷಿಣೆ ಬದಲಾಗಿ ಆಕಳನ್ನ ಕೊಡದತ್ತ, ಹೌದಾ. ಆಕಳನ್ನ ಕೊಟ್ರೆ ಅರ್ಸ ವಿವಾಹ. ಬಟ್ ವರದಕ್ಷಿಣೆ ಯಾವುದೇ ವರದಕ್ಷಿಣೆ ಕೊಡದೆ ಮದುವೆ ಆದ ಪ್ರಜಾಪತ್ತ ವಿವಾಹ ಅದು ಬರ್ತದ, ಪ್ರಜಾಪತ್ತ ವಿವಾಹ, ಹೌದಾ. ನೆಕ್ಸ್ಟ್ ಪ್ರೀತಿಸಿ ಮದುವೆ ಆದ್ರೆ ಇದು ಇಂಪಾರ್ಟೆಂಟ್, ಹೌದಾ. ಯಾವ್ದು? ಗಾಂಧರ್ವ ವಿವಾಹ. ಪ್ರೀತಿಸಿ ಮದುವೆ ಆಗೋದು. ಕನ್ಯೆಯನ್ನು ಖರೀದಿಸಿ ಮದುವೆ ಆಗೋದತ್ ನೋಡು, ನೋಡಿ ಹಂಗೈತಿ. ಕನ್ಯೆಯನ್ನು ಖರೀದಿ ಮಾಡಿ ಮದುವೆ ಆದ್ರೆ ಅದು ಅಸೂರ. ಅವ್ನು ಖರೀದಿ ಮಾಡಿದ್ರೆ ಸೂರ ಅಲ್ಲ, ಅವನು ಅಸೂರ ಅಂತ ನೆನ್ಬಿಡು, ರೈಟ್. ನೆಕ್ಸ್ಟ್ ಬಂದ್ರೆ ಕನ್ಯೆ ನಿರ್ಧರಿಸುವಾಗ ಮಲ್ಕೊಂಡ ತಗೊಂಡೋಗಿ ಮದುವೆ ಆದ್ರೆ ಪೈಶಾಚಿಕ ವಿವಾಹ, ಹೌದಾ. ಕನ್ಯೆಯನ್ನು ಬಲವಂತವಾಗಿ ಮದುವೆ ಆದ್ರೆ ರಾಕ್ಷಸ. ಮತ್ ಬಲವಂತ ರಾಕ್ಷಸನೇ, ಬಲವಂತವಾಗಿ ರಾಕ್ಷಸ, ರೈಟ್. ಬಿಡಪಿ. ವರದಕ್ಷಿಣೆ ಕೊಟ್ಟಾದ್ರೆ ಬ್ರಹ್ಮ ವಿವಾಹ. ವರದಕ್ಷಿಣೆ ಕೊಡದೆ ಆದ್ರೆ ಪ್ರಜಾಪತ್ತ. ಕೊಟ್ಟಾದ್ರೆ ಪ್ರಜಾಪತ್ತ. ಆಕಳನ ಕೊಟ್ಟಾದ್ರೆ ಅರ್ಸ, ರೈಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರೀತಿಸಿ ಮದುವೆ ಆದ್ರೆ ಗಂಧರ್ವ. ಕನ್ಯೆಯನ್ನು ಖರೀದಿಸಿ ಮದುವೆ ಆದ್ರೆ ಅಸೂರ. ಕನ್ಯೆ ಖರೀದಿ ಮಾಡಿದ್ರೆ ಅಸೂರ. ನೆಕ್ಸ್ಟ್ ಕನ್ಯೆಯನ್ನು ನಿರ್ಧರಿಸುವಾಗ ತಗೊಂಡೋಗಾದ್ರೆ ಪೈಶಾಚಿಕ, ಹೌದಾ. ನೆಕ್ಸ್ಟ್ ಕನ್ಯೆಯನ್ನು ಬಲವಂತವಾಗಿ ಆದ್ರೆ ರಾಕ್ಷಸ. ಪೈಶಾಚಿಕ ಅಂದ್ರ ತಗೊಂಡೋಗೋದು ನಿದ್ದೆ ಮಾಡೋ ಟೈಮ್ದಾಗ, ಹೌದಾ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವ್ರು ಅಪೋಸಿಟ್ ಆಗಿ ಮದುವೆ ಆತಂದ್ರೆ ಅದಕ್ಕೇನಪ್ಪ ಅಂದ್ರೆ ರಾಕ್ಷಸ ಮದುವೆ. ನೆಕ್ಸ್ಟ್ ಅಸೂರ ಅಂತ ಹೇಳಿ, ಅಸೂರ ಯಾವ್ದಕ್ಕಿದು? ಹೌದು, ಖರೀದಿ ಮಾಡೋದು ಹೌದಾ, ನೆನ್ಪಿಡುವ, ಹೌದಾ. ಕೇಳ್ತಾನಪಿ. ಟೋಟಲ್ ಉಪನಿಷತ್ಗಳು ಹಿಡ್ದವು 108. ಇದಕ್ಕೆ PSI ಕ್ವಶನ್ ಇದು. ಟೋಟಲ್ ಉಪನಿಷತ್ 108. ಉಪನಿಷತ್ಗಳು ಅಂದ್ರೆ ಏನು? ಗುರುವಿನ ಬಳಿ ಬಂದು ಕುಳಿತುಕೋ, ಹೌದು. ಗುರುವಿನ ಬಳಿ ಬಂದು ಕುಳಿತುಕೊಂಡು ತಿಳ್ಕೊ ಅಂದಂಗ್ರಿ. ಸಿಂಪಲ್ ಆಟ ಗೊತ್ತಲ್ಲ, ಅದು ಉಪನಿಷತ್. ಅವ್ 108 ಅದಾವ. ಅದನ್ನ ಕ್ವಶನ್ ಏನ ಸ್ವಲ್ಪ ಬ್ರಾಹ್ಮಣಕಗಳಂದ್ರೇನು, ಅರಣ್ಯಕಗಳಂದ್ರೇನು, ಮತ್ತೆ ನೆಕ್ಸ್ಟ್ ಅಪ್ಪ ಅಂದ್ರೆ ಅರಣ್ಯಕಗಳ ಮುಂದುವರೆದ ಭಾಗನೇ ಉಪನಿಷತ್ಗಳ್ರಿ. ಅವು 108 ಅದಾವ, ಸ್ವಲ್ಪ ಗೊತ್ತಿರ್ಲಿ. ಅದ್ರಲ್ಲಿ ಮತ್ತು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅದ ಮುಂದೆ ಬರುತ್ತ ರಾಮಾಯಣ ಮಹಾಭಾರತಗಳು ಬರ್ತಾವು. ಅದೊಂದು ಹೊಳಿದ ಅವಾಗಿಂದವಲ್ಲ, ಒಂದ್ ಆದ್ಮೇಲೆ ಹಂಗ ರಾಮಾಯಣ ಮಹಾಭಾರತಗಳು ಬರ್ತಾವು. ಮಹಾಕಾವ್ಯಗಳು, 2 ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಬರ್ತಾವ. ಅವು ಗೊತ್ತಿರ್ ಸ್ವಲ್ಪ, ರೈಟ್.
ಒಂದ್ಸಲ ಹೇಳ್ಬಿಡು. ಈ ಕಣ್ಣಿ ನಿರ್ದಿಸುವಾಗ ಮದುವೆ ಆದ್ರೆ ಆದ್ರು ತಗೊಂಡೋಗಾದ್ರ ಖರೀದಿಸಿ ಆದ್ರೆ ಅಸುರ ಅದು. ನೋಡೋಣ ಏನ್ ಅನ್ಬಿಡುದು, ಖರೀದಿ ಮಾಡಿ ಆದ್ರೆ ಅಸುರ, ಹೌದಾ? ನಿರ್ದಿಸುವಾಗ ತಗೊಂಡಾದ್ರೆ ಪೈಶಾಚಿಕ, ಹೌದಾ? ಬಲವಂತವಾಗಿ ಆದ್ರೆ ರಾಕ್ಷಸ. ಅವ್ ಹೆಸರಾಗ ನೋಡ, ಅಲ್ಲಿ ನಿರ್ಧಾರ ಮಾಡ್ಬೋದು, ಹೌದಾ? ರಾಕ್ಷಸ. ಇನ್ನೆಸ್ ಅದಾದ್ಮೇಲೆ ವರದಕ್ಷಿಣೆ ಕೊಟ್ಟ ಮದುವೆ ಆದ್ರೆ ಬ್ರಹ್ಮ ವಿವಾಹ, ಹೌದಾ? ವರದಕ್ಷಿಣೆ ಕೊಟ್ಟ ಬ್ರಹ್ಮ ವಿವಾಹ. ನೆಕ್ಸ್ಟ್ ವರದಕ್ಷಿಣೆ ಬದಲಿ ಆಕಳವನ್ನ ಕೊಟ್ಟ ಮದುವೆ ಆದ್ರೆ ಅರ್ಸ ಅಂತ ನೆನ್ಬಿಡ್ಬೇಕು. ನೆನಪುಳಿ ಹಾಕತ್ತಿಲ್ಲ, ಅರ್ಸ ಅಂತ ನೆನ್ಬಿಡ್ಬೇಕು. ಇಲ್ಲ ನಾನು ವರದಕ್ಷಿಣೆ ಕೊಟ್ಟ ಮದುವೆ ಆದ್ರೆ ಪ್ರಜಾಪತ್ತ ವಿವಾಹ. ಪ್ರಜಾಪತ್ತ ವಿವಾಹ, ವರದಕ್ಷಿಣೆ ಕೊಟ್ಟ ಆದ್ರೆ ಪ್ರಜಾಪತ್ತ ವಿವಾಹ. ಸರಿ, ಕೊಟ್ಟದಲ್ಲ, ಕೊಡದೆ ಪ್ರಜಾಪತ್ತ. ಇನ್ಯಾವ್ದು ಉಳಿತು? ದೈವ, ಪ್ರೀತಿಸಿ ಮದುವೆ ದೈವ. ಪುರೋಹಿತ ಪುರೋಹಿತ ದೈವ. ಇನ್ನು ಪ್ರೀತಿಸಿ ಮದುವೆ ಆದ್ರೆ ಗಂಧರ್ವ. ಅದು ನೋಡಪ್ಪ, ಒಂದ್ಸಲ ಹೇಳ್ಬಿಡು ಇನ್ನೇಮಿ. ಪ್ರೀತಿಸಿ ಮದುವೆ ಆದ್ರೆ ಗಂಧರ್ವ, ಹೌದಾ? ನೆಕ್ಸ್ಟ್ ಏನು, ಈ ವರದಕ್ಷಿಣೆ ತಗೊಂಡಾದ್ರೆ ಬ್ರಹ್ಮ ವಿವಾಹ, ಹೌದಾ? ವರದಕ್ಷಿಣೆ ಇಲ್ದೆ ಆಕಳ ತಗೊಂಡಾದ್ರೆ ಅರ್ಸ ವಿವಾಹ, ಹೌದಾ? ನೆಕ್ಸ್ಟ್ ವರದಕ್ಷಿಣೆ ತಗೊಂಡಾದ್ರೆ ತಗೊಂಡೇ ಆದ್ರೆ ಪ್ರಜಾಪತ್ತ ವಿವಾಹ. ಇನ್ನೊಂದ್ ಯಾವ್ದು? ದೈವ ವಿವಾಹ ಅಂದ್ರೆ ಪುರೋಹಿತರ ಮದುವೆ ಆಗೋದು. ನೆಕ್ಸ್ಟ್ ಗಂಧರ್ವ ಅಂದ್ರೆ ಪ್ರೀತಿಸಿ ಮದುವೆ ಆಗೋದು. ಮುಗಿತಷ್ಟ. ಇವ್ ನೆನಪಿಟ್ಕೋ. ಇವ್ನ ಯಾಕೆ ಆಗಲ್ಲ, ನಾ ಕ್ವಶನ್ ಪೇಪರ್ ನೋಡ್ಕೊಂಡ್ ಹಾಕೈತೀನಿ. ಕ್ವಶನ್ ಪೇಪರ್ ಅಲ್ಲಿ ಕೊಟ್ಬಿಟ್ಟು ಇದು ಯಾವ್ದು ಕೇಳ್ತಾನ್ರಿ. ಸೊ ಅದಕ್ಕೋಸ್ಕರ ಕ್ವಶನ್ ಪೇಪರ್ ಬಂದಾವ ಆಲ್ರೆಡಿ. ಸೊ ನೆನಪಿಟ್ಕೋ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ ಲೆಪ್ಪಿ. ಗೀತ ಗೋವಿಂದ ಯಾರ್ದು? ಜಯದೇವನ ಗೀತ ಗೋವಿಂದ, ಹೌದಾ? ನೆಕ್ಸ್ಟ್ ಬಾಣಭಟ್ಟನ ಹರ್ಷಚರಿತೆ. ನೆಕ್ಸ್ಟ್ ಶಿಯುಕಿ ಯಾರ್ದು? ಹುಯೆನ್ ಸಾಂಗ್, ಹೌದಾ? ಸೂರ್ಯ ಶತಕ, ಮಯೂರ್ನ ಸೂರ್ಯ ಶತಕ ಬರುತ್ತೆ, ನಿಮ್ಮೆಲ್ಲ ಗೊತ್ತೈತಿ. ಈ ನೆಕ್ಸ್ಟ್ ಏನ್ ಗೊತ್ತಾ, ಈಕೆಯನ್ನು ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನ ಅಲ್ಲ, ಹರ್ಷವರ್ಧನು ಭಾಸ ಮತ್ತು ಕಾಳಿದಾಸರಿಗೆ ಭಾಸ ಮತ್ತು ಕಾಳಿದಾಸ ಬರ್ತಾರಲ್ಲ, ಇವ್ರಿಬ್ಬರಿಗೂ ಹೋಲಿಕೆ ಮಾಡ್ಯಾರಂತೆ. ಯಾರನ್ನ? ಹರ್ಷವರ್ಧನ್. ಎತ್ತರಾಗ ಮೆನ್ಷನ್ ಮಾಡಿರೋದಕ್ಕೆ ಬಾಣಭಟ್ಟನ ಹರ್ಷ ಚರಿತದಾಗೋ, ಜಯದೇವನ ಗೀತ ಗೋವಿಂದದಾಗೋ, ಮಯೂರ್ನ ಸೂರ್ಯ ಶತಕನಾಗೋ, ಹುಯೆನ್ ಸಾಂಗ್ನ ಶಿವಿಕೆದಾಗೋ. ಅಕ್ಕಿ ಹಸಿ ಕೊಡಂದ್ರೆ ಬಾಣಭಟ್ಟನ ಹರ್ಷ ಚರಿತಾಗ ಏನು ಕೊಡೋಣ? ಯಾವ್ದು ಕೊಡೋಣ ಆನ್ಸರ್? ಯಾವ್ದ್ರೆ? ಗೀತ ಗೋವಿಂದ ಕೊಡೋಣ. ಜಯದೇವನ ಗೀತ ಗೋವಿಂದ, ಹೌದಾ? ಜಯದೇವನ ಗೀತ ಕೀ ಆನ್ಸರ್ ಪಾಣಿಲ್ಲ, ಬಟ್ ಗೊತ್ತಿಲ್ಲ. ನೆಕ್ಸ್ಟ್ ಏನ ಕೇಳಿದ್ರೆ ಇವನ ಇಂಡಿವಿಜುವಲ್ ನೆನ್ಬಿಟ್ಕೋರಿ. ಜಯದೇವನ್ ಈ ಕೇಳಿ ಕೃತಿ ಯಾವುದು, ಹೌದಾ? ಹರ್ಷವರ್ಧನ್ ಅದು ಬಾಣಭಟ್ಟನ ಹರ್ಷ ಚರಿತೆ, ಹೌದಾ? ಇವನ್ನೆಲ್ಲ ಇಂಡಿವಿಜುವಲ್ ಕೇಳ್ತಾನೆ, ಅದಕ್ಕೆ ಹೇಳಿದೆ ನಿಮ್ಗೆ. ಇದು ಆನ್ಸರ್ ಜಯದೇವನ ಗೀತ. ಅಂದ್ರೆ ಹರ್ಷವರ್ಧನನ ಭಾಸ ಮತ್ತು ಕಾಳಿದಾಸ ಹೋಲಿಸಿ ಬರ್ತಾರಂತ. ಯಾವ ಕೃತಿದಪ್ಪ ಅಂದ್ರೆ ಈ ಜಯದೇವನ ಗೀತ ಗೋವಿಂದ. ಕ್ಲಾರಿಟಿ ಐತಿ? ಜಯದೇವನ ಗೀತ ಆಸ್ ಪರ್ ಕೀ ಆನ್ಸರ್. ಇನ್ನ ಈ ಚೋಳರ ಮೇಲೆ ಕ್ವಶನ್ ಕೇಳ್ತಾನೆ. ಚೋಳ ಸಾಮ್ರಾಜ್ಯ ನೆನ್ಬಿಟ್ಟು ಹೋಗ್ರಿ. ಚೋಳ ಸಾಮ್ರಾಜ್ಯ, ಹೌದಾ? ಚೋಳ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥದ್ದು, ಹೌದಾ? ಈ ತಮಿಳ್ನಾಡು ಬರ್ತಕ್ಕಂಥದ್ದು, ಹೌದಾ? ಈ ಚೋಳರ ರಾಜಧಾನಿ ಯಾವ್ದಾಗಿತ್ತು? ಯಾವ್ದ್ರಿ? ತಂಜಾವೂರು, ಹೌದಾ? ಚೋಳ ರಾಜನ್ ತಂಜಾವೂರು. ಆಮೇಲೆ ತಂಜಾವೂರು ಮಾಡ್ಕೋತಾರೆ. ಮೊದಲೊಂದು ಬೇರೆ ಯಾವ್ದಾದ್ರು ಇದೇವ್ರು, ಉರೈಊರು ಮೊದಲ, ಆಮೇಲೆ ಮಾಡ್ಕೊಂಡು ತಂಜಾವೂರು ಮಾಡ್ಕೋತಾರೆ ಚೋಳರು, ಹೌದಾ? ಈ ಚೋಳರು ಇವ್ರದ್ದು ರಾಜ ಲಾಂಛನ ಯಾವುದು? ಇದೇ ಮಾತಾಡಿದ್ದು. ಹೌದು, ರಾಜಧಾನಿ ಇವ್ರದ್ದು ಪಾಂಡ್ಯರ್ದು ಮೀನ. ಪಾಂಡ್ಯರ್ದು ಯಾವ್ದ್ರಿ? ಮೀನ ಬರಲ್ಲ, ಅದು ಪಾಂಡ್ಯರ್ದು, ಹೌದಾ? ನೆಕ್ಸ್ಟ್ ಚೋಳರ್ದು ಚೇರರ್ದು ಬಿಲ್ಲರು. ಇದು ಅದೇನು ಸ್ಥಳ ಕೊಲ್ಲುತ್ತಿರುವುದು ಹೊಯ್ಸಳದ ಅದು. ಅದೇ ಇವ್ರದ್ದು ಹುಲಿ. ಕೇಳಪ್ಪ ಇಲ್ಲಿ, ಚೇರರ್ದು ಬಿಲ್ಲ, ಪಾಂಡ್ಯರ್ದು ಮೀನ, ಹೌದಾ? ಯಾವ್ದೇ? ಉಲ್ಟಾ ಹಾಕ್ ನೋಡ್ರಿ ಇಲ್ಲಿ. ಚೋಳರ್ದು ಬಿಲ್ ಅಂದ್ರೆ ಚೋಳ ಚೇರ್ ನೋಡ್ರಿ, ಅದು ಅಲ್ಲಿ ಅವ್ನ ಕೇತನಪ್ಪ ಏನು ಸ್ವಲ್ಪ ಚೋಳ ಹುಲಿ ಆಗ್ಬಿಡಂಗ, ಸಿಂಪಲ್ ಅಷ್ಟೇ ತಿಳ್ಕೊಂಡ್ಬಿಡ್ರಿ. ಚೋಳರ್ದು ಹುಲಿ, ಹೌದಾ? ಚೇರರ್ದ ಬಿಲ್ಲು ಬಾಣ. ಅದು ಒಂದ್ ಗೊತ್ತಾರ ಒಂದು ಗೊತ್ತಾಗ್ಬಿಡೋದು.
ಹೌದಿಲ್ಲ? ನೋಡ್ರಿ, ಚೋಳರ್ದ ಬಿಲ್ಲು ಬಾಣ, ಚೋಳರ್ದ ಹುಲಿ, ಚೇರ್ದ ಬಿಲ್ಲು ಬಾಣ, ನೆಕ್ಸ್ಟ್ ಪಾಂಡ್ಯರ್ದ ಮೀನು. ಅದಕ್ಕೆ ಚೋಳ ನಾವು ಡಿಸೈಡ್ ಮಾಡಕತ್ತೀವಿ. ಹಾ ಹಾ ಸಂಗಮ ಸಾಹಿತ್ಯ ಕೇಳ್ತಾನ್ರಿ. ಈ ಸಂಗಮ ಸಾಹಿತ್ಯ, ಸಂಗಮ ವಂಶ ಸೇರಿದವ್ರು ಏನಪ್ಪಾ ಅಂದ್ರೆ ಈ ತಮಿಳ್ ಕೇಳ್ತಾನ. ಈ ವಾಸಲ ಖುಷಿಗೆ ಅಂದ್ರೆ ಈ ಸಂಗಮ ಸಾಹಿತ್ಯ ಯಾವ ರಾಜ್ಯಕ್ಕೆ ಬರೋದ ಅಂತೇಳಿ ಈ ತಮಿಳ್ನಾಡಿಗೆ ಬರೋದತ್ರಿ. ಭಾಷಾ ಕ್ವಶನ್ ಕೇಳ, ಸಂಗಮ ಸಾಹಿತ್ಯ ಯಾರಿಗೆ ಸಂಬಂಧಪಡಪ್ಪ ಅಂದ್ರೆ ಚೇರ ಮತ್ತು ಚೋಳಕ್ಕೆ ಸಂಬಂಧಪಟ್ಟದ್ರಿ. ಹೌದಾ? ಚೋಳ, ಚೇರ, ಪಾಂಡ್ಯ ಬರ್ತದೆ ಈ ಸಂಗಮ ಸಾಹಿತ್ಯ ಮದ. ಈ ಸಂಗಮ ಸಾಹಿತ್ಯ ಅನ್ನೋದು ನೆನಪಡೆ ಹೇಳಕತ್ತೀನಿ. ಈ ಸಂಗಮ ಸಾಹಿತ್ಯ ಯಾವ ಒಂದು ಭಾಷೆ ಅಂತ ಕೇಳಿದ್ರೆ ತಮಿಳ್ ಭಾಷೆ ರೀ, ತಮಿಳ್ ಭಾಷೆ. ಹೌದಾ? ಭಾಷಾ ಕ್ವಶನ್ ಕೇಳ. ಮತ್ತೆ ಈ ಕೃಷ್ಣ ದೇವರಾಜ, ಕೃಷ್ಣ ನಮ್ದು ವಿಜಯನಗರ ಸಾಮ್ರಾಜ್ಯ ಬರ್ತಲ್ಲ, ಕೃಷ್ಣ ದೇವರ ಅವ್ರದ್ದು ಯಾವ್ದು ಭಾಷೆ ಅಂತ ಕೇಳಿದ್ರೆ ತೆಲುಗು. ತೆಲುಗು ಇದನ್ನು ಕ್ವಶನ್ ಕೇಳ ಎಕ್ಸಾಮ್. ಇದನ್ನ ಎಲ್ಲಿ ಕ್ವಶನ್ ಕೇಳಿದ್ರೆ ಈ ಯಾವ್ದೋ ಇವ್ರು ಮಾಡ್ತಾರ, ರಜನಿಕಾಂತ್ ಯಾರೋ ಒಂದು ಇದು ಮಾಡ್ತಾರಲ್ರಿ, ಯಾರು ಕೌನ್ ಬನೇಗ ಕರೋಡಪತಿ, ಕೌನ್ ಬನೇಗ ಕರೋಡಪತಿ ಮಾಡ್ತಾರ ಗೊತ್ತ ಒಂದು ಕಾರ್ಯಕ್ರಮ. ಅದ್ರಲ್ಲಿ ಯಾರು ಕ್ವಶನ್ ಕೇಳಿದ್ರೆ ಈ ಖಾನ್ ಸರ್ ಬರ್ತಾರ ಗೊತ್ತ, ಖಾನ್ ಸರ್ ಬಿಹಾರದವ್ರು. ಹೌದಾ? ಫೇಮಸ್ ನೋಡ್ರು. ಅವ್ರನ್ನ ಕೌನ್ ಬನೇಗ ಕರೋಡಪತಿ ಆ ಕ್ವಶನ್ ಅಲ್ಲಿ ಕ್ವಶನ್ ಕೇಳಿದ್ರಿ. ಇದನ್ನ ಕೃಷ್ಣ ದೇವರಾಯ ಕಾಲದಲ್ಲಿ ಯಾವ ಒಂದು ಭಾಷೆ ಫೇಮಸ್ ಆಗಿತ್ತು ಅಂತ ಹೇಳಿ, ತೆಲುಗು. ತೆಲುಗು ರೈಟ್, ಅದನ್ನು ಕ್ವಶನ್ ಕೇಳ್ತ. ಈಗ ಇಲ್ಲಿ ಯಾವಪ್ಪ ಅಂದ್ರೆ ತಮಿಳ್ ಸಂಗಮ ಸಾಹಿತ್ಯದಲ್ಲಿ, ರೈಟ್. ಇನ್ನು ನೆಕ್ಸ್ಟ್ ಈ ಇಲ್ಲೇನ್ ಕೊಡ್ತಂದ್ರೆ ಈ ಬೃಹದೀಶ್ವರ ಟೆಂಪಲ್ ಬರತ್ರಿ. ಪದೇ ಪದೇ ತಂಜಾವೂರಿನ ಬೃಹದೀಶ್ವರ ಟೆಂಪಲ್ ಪದೇ ಪದೇ ಕ್ವಶನ್ ಕೇಳ್ತಾನ. ತಂಜಾವೂರಿನ ಬೃಹದೀಶ್ವರ ಟೆಂಪಲ್ ಯಾರು ಕಟ್ಟಿದಾರ ಅಂತೇಳಿ. ರಾಜರಾಜ ಚೋಳ, ರಾಜೇಂದ್ರ ಚೋಳನು, ಒಂದನೇ ರಾಜರಾಜ ಚೋಳ. ಬಹಳ ಸಲ ಕ್ವಶನ್ ಕೇಳ್ತಾನ ಇದನ್ನ. ಅರೆ ಹಾ 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 ಒಂದನೇ ರಾಜರಾಜ ಚೋಳ ರೀ. ಹೌದಾ? ಬೃಹದೀಶ್ವರ ಟೆಂಪಲ್. ಈ ಚೋಳ ಸಾಮ್ರಾಜ್ಯನ ಸ್ಥಾಪಕ ಯಾರು? ವಿಜಯಾಲ ಚೋಳ ಅಲ್ಲ? ವಿಜಯಾಲ ಚೋಳ ಅಲ್ರಿ, ಸ್ಥಾಪನೆ ಮಾಡಿದವ್ರ. ಹೌದಾ? ಸ್ಥಾಪನೆ ವಿಜಯ, ಕರಿಕಾಲ ಚೋಳ ಬರ್ತಾನೆ ಮತ್ತೆ ಗೊತ್ತಿಲ್ಲ ಇಲ್ಲಿ, ಬಟ್ ಸ್ಥಾಪನೆ ಮಾಡಿ ವಿಜಯಾಲ ಚೋಳ, ರೈಟ್. ಈ ನೆಕ್ಸ್ಟ್ ಬೃಹದೀಶ್ವರ ಟೆಂಪಲ್. ನಾ ಕ್ವಶನ್ ಕೇಳಿ ಅಷ್ಟೇ ಹಾಕೈತೆ, ಎಲ್ಲ ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಚೋಳರ ಬಗ್ಗೆ. ಜಸ್ಟ್ ಕ್ವಶನ್ ಪೇಪರ್ ಬಿಡಿಸಾಗ ನನಗೆ ಬಿಡಿಸೋ ಬಂದಿದ್ದು ಹಾಕೈತೆ ಅಷ್ಟೇ. ಹೌದಾ? ಈ ಬೃಹದೀಶ್ವರ ಟೆಂಪಲ್ ಅದನ್ನ ಪದೇ ಪದೇ ಕೇಳ್ತಾನ. ಇದು ಒಂದನೇ ರಾಜರಾಜ ಚೋಳ, ರೈಟ್. ಸ್ಥಾಪಕ ಯಾರಪ್ಪ ಅಂದ್ರೆ ಈ ವಿಜಯಾಲ ಚೋಳ, ರೈಟ್. ಮತ್ ಇನ್ನೊಂದು ಈ ಇಲ್ಲೇ ಕ್ವಶನ್ ಕೇಳೋದನ, ಈ ಏನಪ್ಪಾ ಅಂದ್ರೆ ಈ ಶ್ರೀಲಂಕಾಕ ಒಬ್ಬ ದಾಳಿ ಮಾಡಕ್ ಕಳಿಸ್ತಾ ಇರತ್ತ. ಚೋಳರ ಅರಸಲ್ಲಿ ದಾಳಿ ಮಾಡ್ಲಿಕ್ಕೆ ಶ್ರೀಲಂಕಾ ಕಳಿಸ್ತಾ ಇರ್ತ ಒಬ್ರು. ಹೌದಾ? ಆ ಶ್ರೀಲಂಕಾ ಕಳಿಸಿದವ್ರು ಯಾರತ್ತ? ಯಾರು? ಮಾಡದವರು. ಹಾ ನೋಡುವಂಗ ಕಾರಣ ಶ್ರೀಲಂಕಾದ ಮೇಲೆ ದಾಳಿನ ಮಾಡದವರು. ಮಿಸ್ಟೇಕ್ ಆಯ್ತು ನೋಡಿ, ಯಾರು ಮಿಸ್ಟೇಕ್ ಮಾಡಿದ್ರ. ಯಾರು ಇದ್ರ ಆನ್ಸರ್ ಯಾವ್ದು? ಆದಿತ್ಯ ಚೋಳ. ಚೆನ್ನಾಗಿ ಓದ್ಬೇಕು ಕ್ವಶನ್ ಪೇಪರ್, ಮಿಸ್ಟೇಕ್ ಬಾಳ ಮಾಡ್ತಾರ. ಈಗ ಹೆಂಗ್ ಗೊತ್ತಾ, ಈ ಮಾಡದವರು ಕೇನ್, ಬಟ್ ಅಲ್ಲಿ ಶ್ರೀಲಂಕಾ ಕಳಿಸೋರು ಒಬ್ರು ಅದಾರ. ಇವ್ ಯಾರಪ್ಪ ಅಂದ್ರೆ ಅಲ್ಲಿ ಶ್ರೀಲಂಕಾಕ್ ಹೋದವರು. ಈ ಕಡೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಅಲ್ಲ, ಅವ್ರು ಅಲ್ಲಿ ಕ್ವಶನ್ಸ್ ಗಳು ಬರ್ತಾರ, ಒಂದ್ 2-3 ಕ್ವಶನ್ಸ್ ಗಳು. ಹೌದಾ? ಮಾಲ್ಡೀವ್ಸ್ ಹೋದವ್ರು ಯಾರು, ಶ್ರೀಲಂಕಾಕ್ ಹೋದವ್ರು ಯಾರು, ಸಪರೇಟ್ ಅದಾವ ಅಲ್ಲಿ 2 ಕ್ವಶನ್ಸ್ ಬರ್ತಾವ. ಅದು ಇದೆ. ಮಾಡಿದವ್ರು ಯಾರಪ್ಪ ಅಂದ್ರೆ ಶ್ರೀಲಂಕಾದ ಮೇಲೆ ದಾಳಿನ ಮಾಡಿದವ್ರಪ್ಪ ಅಂದ್ರೆ ಒಂದನೇ ಆದಿತ್ಯ ಚೋಳ, ಒಂದನೇ ಕರಿಕಾಲ ಚೋಳ ಬರ್ತಾನ, ಒಂದನೇ ರಾಜರಾಜ ಚೋಳ ಬರ್ತಾನ, ಒಂದನೇ ರಾಜೇಂದ್ರ ಚೋಳನು ಬರ್ತಾನ. ಈ ರಾಜೇಂದ್ರ ಚೋಳ ಏನೋ ಒಂದು ಕಟ್ತಾನಲ್ಲ, ಯಾವ್ದು ಗುಡಿ ಯಾವ್ದು ಇದೆ? ಅರೆ ಕಲ್ಲನ ಆನೆಕಟ್ಟ ಕೈದವ್ರು ಒಂದನೇ ರಾಜೇಂದ್ರ ಚೋಳ. ಯಾವ್ದೋ ಒಂದು ರಾಜೇಂದ್ರ ಚೋಳ ಆನ್ಸರ್ ಬರುವಂತ ಒಂದು ಕ್ವಶನ್ ಐತಿ ಏನೋ. ರಾಜೇಂದ್ರ ಚೋಳ, ಒಂದನೇ ರಾಜೇಂದ್ರ ಚೋಳ ಐತಿ ಇಲ್ಲಿ, ಅದು ಬರುವಂತ ಒಂದು ಕ್ವಶನ್ ಐತಿ ಆಕ್ಚುಲಿ. ಅದೇ ನೋಡ್ರಿ, ಅದ ಯಾವ್ದು ಶ್ರೀಲಂಕಾಕ್ ಇಲ್ರಿ ಅದ ಕ್ವಶನ್. ಶ್ರೀಲಂಕಾ ಕಳಿಸೋರು ಯಾರಂತ ಆನ್ಸರ್ ಬರ್ತಂದ್ರೆ ಇದನ್ನ ಹೇಳ್ಬೇಕು, ಅದು ಒಂದನೇ ರಾಜೇಂದ್ರ ಚೋಳ. ಕನ್ಫರ್ಮ್ ಮಾಡ್ಕೊಡ್ತಿರ್ಬೇಕ್ರ ಅದನ್ನ. ಅದೊಂದು ಕ್ವಶನ್ ಐತಿ, ಅದಕ್ಕೆ ಹೇಳಾಕೈತಿನಿ. ಅದೊಂದು ಕ್ವಶನ್ ಐತಿ, ಅದಕ್ಕೆ ಕ್ವಶನ್ ಕೇಳಾಕೈತಿನಿ. ನೆಕ್ಸ್ಟ್ ಈ ನಾವ್ ಮನೆ ಡಿಸ್ಕಷನ್ ಮಾಡಿದ್ವಿ ಆ ಪಹಣಿ ಪತ್ರವನ್ನ ಇದನ್ನ ಮಾಡಿದವರು ಫಸ್ಟ್ ಪೈಲ ಈ ಉತ್ತಾರದಲ್ಲ, ಹೊಲದ ಉತ್ತಾರ ಅದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಶೇಷಾವ್ ಸೂರಿ. ಅದು ಅವನ ಮೇಲೆ ಕ್ವಶನ್ ಐತಿ, ಬಟ್ ಆ ಕ್ವಶನ್ ಎಲ್ಲ ಬೇರೆ ಐತಿ. ಶೇಷಾವ್ ಸೂರಿ ಅವ್ರು ನಿರ್ಮಾಣಗೊಂಡು ಯಾವ್ದು ಸ್ಮಾರಕ ನಿರ್ಮಾಣ ಮಾಡಿಲ್ಲತ್ತ. ಹೌದಾ? ಒಂದೇದು ಸಸಾರಾಮ್ ಸಮಾಧಿ, ಅವಂದ ಸಮಾಧಿ. ಇಲ್ಲ ಮಾಡಿರ್ತಾರ ಮಾಡ್ಕೊಂಡಿರ್ತಾರ. ಮಾಡಿರ್ತಾರ. ಈಗ ತಾಜ್ ಮಹಲ್ ತಾಜ್ ಮಹಲ್ ಸಮಾಧಿ ಯಾರ ಸಮಾಧಿ? ಅದು ಶಹಜಾನ್ ಮತ್ತು ಅವ್ನು ಎಂತ ಮುಮ್ತಾಜ್. ಮತ್ ಅವ ಕಟ್ಟಿ ತಾಜ್ ಮಹಲ್ ಕಟ್ಟಿದವ್ರು ಯಾರು ಅಂತ ಕೇಳಿ ಏನೈತಿ ಆನ್ಸರ್?
ಅಲ್ಲ, ತಾಜ್ ಮಹಲ್ ಕಡೆಯವ್ರು ಅಂತ ಯಾರು ಹೇಳ್ತೀರಿ ನೀವು ಆನ್ಸರ್? ಇವ ಶಹಜಾನ್ ಅಂತ ಹೇಳ್ಬೇಕು. ಹಾ, ಅವ್ನ ಹೆಂಡತಿಯ ಇದಕ್ಕೋಸ್ಕರ ಮಾಡ್ಯಾರ, ಬಟ್ ಇಬ್ಬರದು ಐತಿಲ್ಲ ಸಮಾಧಿ. ಹ್ಮ್ ಹ್ಮ್ ಅದಕ್ಕೋಸ್ಕರ. ಮತ್ತೆ ಇದ್ರಾಗ ಆನ್ಸರ್ ಯಾವ ಕೊಡ ನಾವು? ರೋಹತ್ಗರ್ ಕೋಟೆ, ಶುಷ್ಕ್ ಈ ಸಿರಿ, ಶುಷ್ಕಿ ಸಿರಿ ಕೊಟ್ಟನನ್ರಿ. ಹಾ ನೋಡ್ರಿ ಕೇ ಆನ್ಸರ್ ಹಂಗತಾರ. ಅವ್ನ ಹಂಗ ಮಾಡ್ತಾನ್ರಿ ಎಲ್ಲ. ಇವನ್ ಕೈಯಾಗ ಅಲ್ಲ, ಕೇಯಿದವನ್ ಕೈಯಲ್ಲಿ ನೌಕರಿ ಮಾಡ್ಕೋದು ಬಹಳ ಕಷ್ಟ ಐತೈತಿ. ರೈಟ್. ಇನ್ನೊಂದು ಇಂಪಾರ್ಟೆಂಟ್ ಕೇಳಿ, ಪದೇ ಪದೇ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಈ ಒಂದು ಮಂಟನ್ ಮೇಲೆ. ಈ ಸಿಖ್ ಮಂಟನ್ ಬರೋದು ಗೊತ್ತಾ? ಪಂಜಾಬ್ ಅಲ್ಲಿ ಆಡಳಿತ ಮಾಡ್ತಾರ. ಪಂಜಾಬ್ ಅಮೃತಸರ ಆಯ್ತಲ್ಲ, ಅದ್ರ ಮೇಲೆ ಪದೇ ಪದೇ ಕ್ವಶನ್ಸ್ ಅನ್ನ ಕೇಳ್ತಿರ್ತಾನ. ಏನ್ ಕ್ವಶನ್ ಬರ್ತಾ ಮೊದಲು ಡಿಸೈಡ್ ಮಾಡೋಣ. 4 ಸಿಖ್ ದೊರೆಗಳನ್ನ ಕೊಡ್ತಾನ. ಅವನ್ನ ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಜೋಡ್ಸ್ ಅಂತ ಹೇಳ್ತಾನ. ಫಸ್ಟ್ ಬಂದಾರ ಯಾರು, ಸೆಕೆಂಡ್ ಬಂದಾರು, ಇದನ್ನ ಬಹಳ ಸಲ ಕ್ವಶನ್ ಕೇಳ. ಒಂದೇದು, ಆ ರಾಜ್ಯಗಳಿಗೆ ಸಂಬಂಧಪಟ್ಟಂಗ ಸಾಧನೆಗಳು ಒಂದೆರಡು ಸಾಧನೆಗಳದವರು, ಎಲ್ಲ ಸಾಧನೆಗಳಿಲ್ಲ, ಒಂದೆರಡು ಸಾಧನೆಗಳದಾವ. ಅವನ್ನ ಪದೇ ಪದೇ ಅವ ಬರ್ತಾವ, ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ. ಸಿಖ್ ಮನೆತನ ಅಂತ ಬಂದಾಗ, ಸಿಖ್ ಧರ್ಮ ಅಂತ ಬಂದಾಗ ಅವ್ರ ರಾಜ್ಯಗಳನ್ನ ನೆನಪಿಟ್ಕೋಬೇಕು ಎಲ್ಲಾರು. 10 ರಾಜರು ಬರ್ತಾರ ಅವ್ರು. ಅದು 10 ರಾಜರು ಬರ್ತಾವ. 11ನೇದು ಈ ಗುರುಗಂತ ಸಾಹೇಬರ, ಇಲ್ಲ ಟೋಟಲ್ 9 ರಾಜರು, 10ನೇದು ಗುರುಗಂತ ಸಾಹೇಬ್ ಬರ್ಬೋದು. ಅದನ್ನು ರಾಜ್ಯ ಅಂತ ಕನ್ಸಿಡರ್ ಮಾಡ್ತಾರ ಅವ್ರು. ಹೌದಾ? ಗುರು ಅನ್ಬೇಕಾರೆ ರಾಜನಲ್ಲ, ಗುರು ಅಂತ ಕೈತಾರ ಅವ್ರು. ಸಿಖ್ ಗುರುಗಳು ಬರ್ತಾರ. ರೈಟ್. ಟೋಟಲ್ 9 ಗುರುಗಳು ಬರ್ತಾರ. 10ನೇದು ಗುರುಗಂತ ಸಾಹೇಬ್ ಅಂತ ಬರ್ತೈತಿ. ಅದನ್ನ 10ನೇ ಗುರು ಅಂತ ಕನ್ಸಿಡರ್ ಮಾಡ್ತಾರ ಅದನ್ನ ಮುಂದ್ಗಡೆ. ರೈಟ್. ಅವನ್ನ 10 ನೆನ್ಪಿಟ್ಕೋಬೇಕು ನೀ. 9 ನೆನ್ಬಿಟ್ಟು ಆ ರಾಜರ ಶಿರೋಜ್ ನೆನ್ಬಿಟ್ಕೋಬೇಕು ಮತ್ತ. ರೈಟ್. ಈ ಸಿಖ್ ಧರ್ಮವನ್ನು ಸ್ಥಾಪಿಸಿದಂತ ವ್ಯಕ್ತಿ ಯಾರು? ಗುರುನಾನಕ್. ಇದು ಬೇಸಿಕ್ ಕ್ವಶನ್ಸ್ ಇವೆಲ್ಲ, ಬೇಸಿಕ್ ಕ್ವಶನ್. ರೈಟ್. ಇನ್ನು ಖಾಲ್ಸಾ ಪದ್ಧತಿ ಜಾತಿ ಅಂದ್ರೆ ಯಾರು? ಗುರು ಗೋವಿಂದ್ ಸಿಂಗ್ ಅಲ್ಲ ಅಪ್ಪಿ ಯಾರ? ಗುರು ಹರಗೋವಿಂದ್ ಸಿಂಗ್ ಅಪ್ಪಿ. ಇವೆಲ್ಲ ಬೇಸಿಕ್ ಕ್ವಶನ್ಸ್. ಅಟ್ಲೀಸ್ಟ್ ನಿನ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ನಾ ಏನ್ ಹೇಳ್ತೀನಿ ಇಟ ನೆನ್ಬಿಡ್ಬೇಕು. ನಂಗೆ ಏನು ಗೊತ್ತಿಲ್ಲ ಅಂದ್ರೆ ಇಷ್ಟು ಗೊತ್ತಿದ್ರೆ ಸಾಕು. ಏನೋ ಒಂದು 50% ಹಾಕ್ಬೋದು ಆನ್ಸರ್. ಗುರು ಹರ್ ಗೋವಿಂದ್ ಸಿಂಗ್ ಯಾರಪ್ಪ ಅಂದ್ರೆ ಖಾಲ್ಸಾ ಪದ್ಧತಿ ಒಂದು ಮಿಲಿಟರಿ ಸೈನ್ಯ. ಇದೊಂದು ಖಾಲ್ಸಾ ಪದ್ಧತಿ ಮಿಲಿಟರಿ ಸೈನ್ಯವನ್ನ ಸ್ಥಾಪನೆ ಮಾಡ್ತಾರೆ ಗುರು ಹರ್ ಗೋವಿಂದ್ ಸಿಂಗ್. ಹೌದಾ? ಇನ್ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾನು? ಈ ಅಮೃತಸರದಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಕಟ್ಟಿದಾರ. ಹೌದಾ? ಆ ಗೋಲ್ಡನ್ ಟೆಂಪಲ್ಗೆ ಕಟ್ಟಿದವ್ರು ಯಾರು ಕೇಳ್ತಾನ್ರಿ? ಅಲ್ಲ, ಕಟ್ಲಿಕ್ಕೆ ಪ್ರಾರಂಭ ಮಾಡ್ಯಾರು ಗುರು ರಾಮದಾಸ್. ಮತ್ ಇವೆಲ್ಲ ಗೊತ್ತಿರ್ಬೇಕು ನಿನಗ. ಗುರು ರಾಮದಾಸ್ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ, ಕಂಪ್ಲೀಟ್ ಮಾಡಿದವಲ್ಲ, ಕಟ್ಲಿಕ್ಕೆ ಪ್ರಾರಂಭ ಮಾಡಿದವರು ಗುರು ರಾಮದಾಸ್. ಕಂಪ್ಲೀಟ್ ಮಾಡಿದ ಗುರು ಅರ್ಜುನ ದೇವ. ಕಟ್ಟಿದ್ದೇವೆ. ಅಟ್ಲೀಸ್ಟ್ ನೋಡಪ್ಪ, ನಿನಗೆ ಏನು ಗೊತ್ತಿಲ್ಲ ಅಂದ್ರು ನಾ ಏನ್ ಡಿಸೈಡ್ ಮಾಡಕೈತಿಲ್ಲ, ಇಷ್ಟ ಆದ್ರೂ ಗೊತ್ತಾದ್ರೆ ಸಾಕು. ಅವ್ರ ಬಗ್ಗೆ ಬಹಳ ಐತಿ, ನಮ್ಗೆ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಪರ್ಪಸ್ ಓದು ನಾವು ಅಷ್ಟೇ. ರೈಟ್. ಒಂದ್ಸಲ ಹೇಳ್ಬಿಡ್ರಿ, ಈ ಖಾಲ್ಸಾ ಪದ್ಧತಿಯನ್ನು ಸ್ಥಾಪನೆ ಮಾಡಿದವರು ಗುರು ಹರಗೋವಿಂದ್. ಖಾಲ್ಸಾ ಪದ್ಧತಿ ಒಂದು ಮಿಲಿಟರಿ ಸೈನ್ಯ. ಇದು ಒಂದ್ ಕ್ವಶನ್ ಮುಗೀತು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಗೋಲ್ಡನ್ ಟೆಂಪಲ್ ಕಟ್ಲಿಕ್ಕೆ ಪ್ರಾರಂಭ ಮಾಡಿದವರು ಯಾರು? ಗುರು ರಾಮದಾಸ್. ಹೌದಾ? ನೆಕ್ಸ್ಟ್ ಮುಗಿಸಿದವ್ರು ಯಾರದನ್ನ? ಗುರು ಅರ್ಜುನ ದೇವ. ಕ್ಲಾರಿಟಿ ಅಂತ ಮುಗಿದು. ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನ್ ಕೇಳ್ತಾನ ಗೊತ್ತಾ ಪದೇ ಪದೇ? ಈ ಏನು ಈ ಅಮೃತಸರ, ನನಗೆ ಗೊತ್ತಿರ ಹೇಳ್ತೀನಿ, ಆಮೇಲೆ ಮತ್ತೆ ಬೇರೆ ಡಿಸೈಡ್ ಮಾಡೋ, ಸರ್ಚ್ ಮಾಡಿ ಬೇರೆ ಡಿಸೈಡ್ ಮಾಡೋ. ಈ ಅಮೃತಸರವನ್ನ ಕಟ್ಟಕ್ ಪ್ರಾರಂಭ ಮಾಡಿದವರು ರಾಮದಾಸ್. ಕಟ್ಲಿಕ್ಕೆ ಜಾಗ ಕೊಟ್ಟವ್ರು ಯಾರು? ಇದು ಗೊತ್ತಿಲ್ಲಪ್ಪ, ಇದು ಗೊತ್ತಿರ್ಬೇಕು, ಅಕ್ಬರ್. ರೈಟ್. ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಈ ಇವನ್ ಒಂದ್ ಸಲ ಪೂರ್ತಿ ಸೀರೋಜ್ ಹೇಳ್ಬೇಕೀಗ ಎಲ್ರು 9 ಜನ. ಹೌದಾ? ನೋಡು, ಒಂದೇದವ್ರು ಯಾರು ಬರ್ತಾರೆ ಅಂದ್ರೆ ಸ್ಥಾಪನೆ ಮಾಡಿದವರು ಬರ್ಬೇಕು. ಹೌದಾ? ಗುರುನಾನಕ್, ನೆಕ್ಸ್ಟ್ ಗುರು ಅಂಗದು. ನಾ ಒಂದ್ಸಲ ಹೇಳ್ತೀನಿ, ನಾನು ಜಸ್ಟ್ ಹೇಳ್ತೀನಿ, ಆಮೇಲೆ ಒಂದು ನಿಮ್ಗೆ ಗೊತ್ತಾಗತ್ತೆ. ಎಲ್ಲರೂ ಮಿಸ್ ಮಾಡ್ಬೇಡ್ರಿ, ನಾನ್ ಮಿಸ್ಟೇಕ್ ಮಾಡಿ ಹೇಳಷ್ಟೇ. ಹೌದಾ? ಗುರುನಾನಕ್, ಗುರು ಅಂಗದು, ನೆಕ್ಸ್ಟ್ ಗುರು ಅಮರದಾಸು. ಗುರು ಅಮರದಾಸ್ ಬರ್ತಾನ. ಹೌದಾ? ಗುರು ಅಮರದಾಸ್ ಆದ್ಮೇಲೆ ಗುರು ಅಮರದಾಸ್ ಬರ ಯಾರು? ಗುರು ರಾಮದಾಸು. ಮೇಲೆ ನೆಕ್ಸ್ಟ್ ಹರಕೃಷ್ಣ. ಅರ್ಜುನ ದೇವ ಆದ್ಮೇಲೆ ಏನಪ್ಪಾ ಅಂದ್ರೆ ಗುರು ಹರಗೋವಿಂದ್, ಮತ್ತೆ ಹರಕೃಷ್ಣ, ಹರಕೃಷ್ಣ. ಅದಾದ್ಮೇಲೆ ಲಾಸ್ಟ್ ಬರೋರು ಯಾರು? ಲಾಸ್ಟ್ ಬರ್ತ ತೇಜ್ ಬರೋದ್ರಲ್ಲ, ಅದು 9 ಲಾಸ್ಟ್ ಬರ್ತದ. 9 ಲಾಸ್ಟ್ ಅಲ್ಲ, 10ನೇದು ಗುರು ಗೋವಿಂದ್ ಸಿಂಗ್. ಇಲ್ಲ, ಗುರು ಗೋವಿಂದ್ ಸಿಂಗ್ 11ನೇದು ಗುರುಗಂತ ಸಾಹೇಬನ.
ಅದರಿ ಕರೆಕ್ಟ್ ಹೇಳೋದು ಕರೆಕ್ಟ್ ನಾ ಹೇಳ್ತಿರೋದೇನ್ ಗೊತ್ತಾ, ಗುರು ಗ್ರಂಥ ಸಾಹಿಬ್ ಅನ್ನೋದು ಒಂದು ಗ್ರಂಥ, ಅದು ಆದಿ ಗ್ರಂಥ ಅಂತ ಕರೀತಾರೆ ಅದನ್ನ. ಗ್ರಂಥ ಅನ್ನೋದು ಗುರುಗಳ ಅರ್ಥ ಹೇಳ್ತಿಲ್ಲ. ಲಾಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಗುರು ಗ್ರಂಥ ಸಾಹಿಬ್ ಒಂದು ಸಾಹಿತ್ಯಕ್ಕೆ ಒಂದು ಸ್ಥಾಪನೆ ಮಾಡ್ತಾರ ಗೊತ್ತಾ, ಒಂದ್ ಗ್ರಂಥ ಸ್ಥಾಪನೆ ಮಾಡ್ತಾರಲ್ಲ ಅದಕ್ಕೆ ಗುರು ಅಂತೇಳಿ ಕೊಡ್ತಾರ ಅವ್ರು. ಬಟ್ ಅವ್ನ ಮನುಷ್ಯ ಎಲ್ಲ ಗೊತ್ತಿರ್ಲಿ ನಿಮ್ಗೆ. ಕೊಡ್ತಾರ ಅಂತ ಆತರ ರೈಟ್. ಲಾಸ್ಟಿಗೆ ನೆನ್ಬಿಡು. ಮಾಡಿದವರು ಗುರು ಅರ್ಜುನ ದೇವ ಅಂದ್ರೆ ಗುರುಗಂತ ಸಾಹೇಬನ ಬದ್ ಮಾಡ್ದ ಗುರು ಅರ್ಜುನ ದೇವ. ಹೌದಾ? ಇಲ್ಲಿ ಕೇಳ. ಮತ್ ಇನ್ನೊಂದು ಇಲ್ಲೇನ್ ನೆನ್ಬಿಡು ಗೊತ್ತಾ, ಹಾ ಅರವಿಂದರ್ ಸಿಂಗ್ ಪೂಜೆ ಪೂಜೆ ಮಾಡ ಅಂದ್ರೆ ಗೋಲ್ಡನ್ ಟೆಂಪಲ್. ಅದ ಒಳಗಡೆ ಹೋಗಿರ್ತ, ಒಳಗಡೆ ಐತಡ ಅಲ್ಲಿ. ಹಾ ಅರ್ಜುನ ದೇವ್ ಗುರು ಹರವಿಂದರ್ ಸಿಂಗ್ ಅಲ್ಲ ಅದು, ಗುರು ಹರವಿಂದರ್ ಸಿಂಗ್. ಹೌದಾ? ಅದನ್ನ ಪೂಜೆ ಮಾಡಿದಾಗ ಗುರು ಹರವಿಂದರ್ ಸಿಂಗ್ ಅಂತ ನೆನ್ಬಿಡ್ಬೇಕು. ಹೌದಾ? ಮೂರ್ತಿ ಐತೆ ಅಂದ್ರೆ ಒಳಗಡೆ ಮೂರ್ತಿ ಗೋಲ್ಡನ್ ಟೆಂಪಲ್ ಒಂದ್ಸಲ ನಾವು ರಿವಿಷನ್ ಮಾಡ್ತೀನಿ ಕೇಳಿದ್ವಿ. ಹೌದಾ? ಒಳಗಡೆ ಗೋಲ್ಡನ್ ಟೆಂಪಲ್ ಯಾರ ಮೂರ್ತಿ ಇದೆ ಅಂದ್ರೆ ಗುರು ಹರವಿಂದರ್ ಸಿಂಗ್ ಐತೆ. ಇನ್ನೊಂದು ಅಲ್ಲಿ ಅಲ್ಲಿ ಊಟ ನೀಡ್ತಾರ್ರಿ, ಊಟ ಐತೆ ದೊಡ್ಡ ಪ್ರಮಾಣ ಜಗತ್ ನಮ್ಮ ಭಾರತ ಐತಿ ದೊಡ್ಡ ಅನ್ನದಾಸೋರಿ ಅದು. ಅದಕ್ಕೆ ಏನಂತಾರಂದ್ರ ಲಂಗರ್. ಕೇಳ್ತಾನ ಲಂಗರ್ ಅನ್ನ ಕೈಯಾಗ ಹಿಂಗ್ ಕೈ ಹಿಡಿಬೇಕಾದ್ರೆ ಕೈಯಲ್ಲಿ ನಾವು ಊಟ ಮಾಡಿ ಬಂದಿವಿ ಇಲ್ಲಿ, ಅದಕ್ಕೆ ಹೇಳಕೈತೀನಿ. ಹಿಂಗ್ ಕೈ ಹಿಡಿಬೇಕು, ಹಿಂಗ ಕೈ ಹಿಡಿದ್ರೆ ಅವ್ರ ಮೇಲಿಂದ ಉಗಿತಾರ, ಕೈಯಲ್ಲಿ ಉಗಿತಾರ. ಬಟ್ ಅವ್ರ ಕೈಯಾಗ ಪ್ಲೇಟ್ ಆಗಿರಂಗಿಲ್ಲ ಅಂದ್ರೆ ಲಂಗ. ಕೇಳ್ತಾನ ಲಂಗರ್ ಅನ್ನೋದು ಏನಂತ ಕೇಳಿದ್ರೆ ಒಂದು ಒಂದು ಊಟದ ಅನ್ನದಾಸೋಹ ಸಿಸ್ಟಮ್ ಇದು. ಇದು ಪಂಜಾಬ್ ಈ ಪ್ರಸ್ತುತ ಇವತ್ತಿನ ನಡೆಯಕತ್ತೆ ಅದು. ಹೌದಾ? ಅರೆ ಬೀದರ್ ಐತೇನ್ರಿ ಇಲ್ಲೂ? ಬಟ್ ನಾವು ಅಲ್ಲಿ ಹೋಗಿದ್ದು ದೊಡ್ಡ ಪ್ರಮಾಣದಲ್ಲಿ. ರೈಟ್. ಅದನ್ನ ಪ್ರಾರಂಭ ಮಾಡಿದ್ರೆ ಯಾವ್ದು ಕೇಳ್ತಾನೆ ಎಕ್ಸಾಮ್ ಫಸ್ಟ್ ಪೈಲ ಇವರೇ ಫಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ, ಗುರು ನಾನಕ್ ಅದವ್ರು ಇವರೇ ಸ್ಟಾರ್ಟ್ ಮಾಡ್ತಾರ ಅದನ್ನ. ಬಟ್ ಅದನ್ನ ಮುಂದೆ ಅತಿ ಹೆಚ್ಚು ದೊಡ್ಡ ಪ್ರಮಾಣಕ್ಕೆ ಬೆಳೆಸಿದೊಬ್ರು ಬೇರೆಯವರು ಬರ್ತಾರೆ. ಲಂಗರ್ ಅನ್ನ ಗೊತ್ತಿರ, ಲಂಗರ್ ಅಂದ್ರೆ ಏನು ಗೊತ್ತಿರ್ಬೇಕಷ್ಟೇ. ಯೋಚನೆ ಬರ್ಬಿಡಿ. ಈ ನೆಕ್ಸ್ಟ್ ಈ ಔರಂಗಜೇಬ್ ಅಲ್ಲ, ಅಲ್ಲೊಂದು ಅದೊಂದು ಕ್ವಶನ್ ಐತಿ. ಔರಂಗಜೇಬನ ಕೊಂದಿದ್ದು ಅಥವಾ ಔರಂಗಜೇಬನ ಅವನು ಕೊಲ್ತಾನ? ಔರಂಗಜೇಬ್ ಯಾರನ್ನ ಕೊಲ್ತಾನಂತಲ್ಲ, ಅದನ್ನ ಕ್ವಶನ್ ಐತಿ ಅದು. ಔರಂಗಜೇಬ್ ಯಾರನ್ನ ಕೊಲ್ತಾನಪ್ಪ ಅಂದ್ರೆ ಸತ್ತಿರ್ತಕ್ಕಂಥ ಏಕೈಕ ಗುರು ಯಾರಪ್ಪ ಅಂದ್ರೆ ಗುರು ತೇಜ್ ಬಹದ್ದೂರ್ ಒಬ್ಬ, ಇನ್ನೊಬ್ಬ ಯಾರ ಅರ್ಜುನ್ ದೇವ್. ಅರ್ಜುನ್ ದೇವ್ ಕೊಂದವ್ರು ಬೇರೆದವ್ರು. ಮತ್ತ ಜಹಾಂಗೀರ್ ಅಬ್ಬೆ ಇಷ್ಟ ನೋಡಿ ಬಿಡ್ಬೇಕು ಎಲ್ಲ ಬತ್ತು. ನಾನು ಮಾಡಲ್ಲ ಅಂದ್ರೆ ನಾನು ಅದೊಂದು ಪಿ ಡಿ ಎಫ್ ತೆಗೆದಿದ್ದೆ. ಆ ಪಿ ಡಿ ಎಫ್ ಅಲ್ಲಿ ಏನ್ ಕೊಟ್ಟಿದ್ದು ಗೊತ್ತಾ, ಫಸ್ಟ್ ಅವ್ರು ಸ್ಟಾರ್ಟ್ ಮಾಡ್ತಾರ, ಆಮೇಲೆ ಇವ್ರು ಅಭಿವೃದ್ಧಿ ಅಂದ್ರೆ ಜಾಸ್ತಿ ಬಟ್ ಅಲ್ಲಿ ಕೊಟ್ಟಲ್ಲಿ ಕ್ಲಾರಿಟಿ ಐತಿಲ್ಲ. ಈ ಚೈನೀಸ್ ಮಾಡಿ ಏನ್ ತೊಂದ್ರೆ ಇಲ್ಲ. ಗುರು ಅಮರದಾಸ್, ಉಗ್ರ ಬರೋದು ಕೇಳಿ ಒಂದ್ಸಲ ಎಲ್ಲ ಸಾಕು ನಮ್ಗೆ ಇಟ್ಟು ಇನ್ಫಾರ್ಮೇಶನ್ ಗೊತ್ತ. ನೆಕ್ಸ್ಟ್ ಟೈಮ್ ಬರ್ಕೊಂಡು ಒಂದ್ಸಲ ಹೇಳ್ಬಿಡ್ರಿ. ಈ ಸಿಖ್ ಧರ್ಮವನ್ನ ಸ್ಥಾಪಿಸೋರು ಯಾರು? ಗುರು ನಾನಕ್ ದೇವ್. ಒಂದ್ ಕ್ವಶನ್. ಅದಾದ್ಮೇಲೆ ಅಂದ್ರೆ ಇವ್ರನ್ನ ಜೋಡಿಸ್ಬೇಕು, ಫಸ್ಟ್ ಅದನ್ನ ಜೋಡಿಸ್ಬೇಕು ಮೊದಲು. ಹೌದಾ? ಫಸ್ಟ್ ಜೋಡಿಸೋ ಅದನ್ನ ನೆನ್ಪಿಟ್ಟು ಹೋಗ್ಬೇಕು. ಒಂದೇದಪ್ಪ ಅಂದ್ರೆ ಗುರು ನಾನಕ್, ಗುರು ಅಂಗದ್, ಗುರು ಅಮರದಾಸು, ಗುರು ಏನಪ್ಪ ಅಂದ್ರೆ ರಾಮದಾಸು, ಆಮೇಲೆ ಗುರು ಅರ್ಜುನ ದೇವ, ಗುರು ಅರ್ಜುನ ದೇವ, ಹರ ಗೋವಿಂದ, ಹರ ಕೃಷ್ಣ, ಮತ್ತೆ ಆಮೇಲೆ ಅದೇ ಹರ ರಾಮ್, ಹರ ರಾಯ್ ಫಸ್ಟ್, ಅದೇ ಹರ ರಾಯು, ಹರ ಕೃಷ್ಣ. ಹೌದಾ? ಅದಾದ್ಮೇಲೆ ತೇಜ್ ಬಹದ್ದೂರ್, ಅದಾದ್ಮೇಲೆ ಲಾಸ್ಟ್ ಗುರು ಗೋವಿಂದ್ ಸಿಂಗ್. ಹೌದಾ? ಗುರು ಗೋವಿಂದ್ ಸಿಂಗ್. ಇನ್ನೊಂದ್ಸಲ ಹೇಳ್ಬಿಡಿ. ಇದು ಯಾಕೆ ತ್ರಾಸ್ ಮಾಡ್ಕೊಂಡು ಹೇಳ್ತಾರೆ, ಇಂಪಾರ್ಟೆಂಟ್ ಟಾಪಿಕ್ ಇದು. ಸಿಖ್ ಧರ್ಮ ಇಂಪಾರ್ಟೆಂಟ್ ಟಾಪಿಕ್, ಅದಕ್ಕೋಸ್ಕರ ಹೇಳಕೈತಿ. ಒಂದ್ಸಲ ಹೇಳ್ಬಿಡ್ರಿ. ಫಸ್ಟ್ ಅವರು ಈ ಸತ್ ಮಿಸ್ ಆಗ್ಬಾರ್ದು ಒಟ್ಟ. ಗುರು ನಾನಕ್, ಗುರು ಅಂಗದ್, ಗುರು ಅಮರದಾಸು, ಆಮೇಲೆ ಗುರು ಅಮರ, ಆಮೇಲೆ ಗುರು ರಾಮದಾಸು, ಆಮೇಲೆ ಗುರು ಅರ್ಜುನ ದೇವ, ಅದಾದ್ಮೇಲೆ ಹರ ಗೋವಿಂದ. ಹೌದಾ? ನೆಕ್ಸ್ಟ್ ಹರ ರೈ, ಹರೇ ಕೃಷ್ಣ, ಆಮೇಲೆ ತೇಜ್ ಬಹದ್ದೂರ್, ಗುರು ಗೋವಿಂದ ಸಿಂಗ್. ಕೇಳಿದ್ದೇವೆ? ಹೌದಾ? ಕೇಳಿದ್ದೆ. ಓಕೆ. ನೆಕ್ಸ್ಟ್ ಕ್ವಶನ್. ಇದಾದ್ಮೇಲೆ ಇದರಲ್ಲಿ ಔರಂಗಜೇಬನಿಂದ ಡೆತ್ ಆದವ್ರು ಯಾರು? ತೇಜ್ ಬಹದ್ದೂರ್.
ಹೌದಾ. ನೆಕ್ಸ್ಟ್ ಈ ಜಹಾಂಗೀರ್ ಯಾರು? ಅರ್ಜುನ ದೇವ. ಜಹಾಂಗೀರ್ ಅರ್ಜುನ ದೇವ. ಔರಂಗಜೇಬನಿಂದ ಆಗ್ಯಾವ್ರಿ ತೇಜಬಹುದು. ಇದನ್ನ ಕೇಳ್ತಾನೆ ಎಕ್ಸಾಮ್ ಕ, ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಇದ್ರ ಖಾಲ್ಸಾ ಪದ್ಧತಿ ಸ್ಥಾಪನೆ ಮಾಡಿದವರು ಯಾರು? ಗುರು ಹರಗೋವಿಂದ್. ಗುರು ಹರಗೋವಿಂದ್ ಖಾಲ್ಸಾ ಪದ್ಧತಿ ಅಂದ್ರೆ ಏನ್ ಗೊತ್ತಿರ್ಬೇಕು ನಿಮ್ಗೆ? ಅರೆ ಹಾ, ಗುರು ಗೋವಿಂದ್ ಸಿಂಗ್. ಆ ಹರ ಯೂಸ್ ಮಾಡ್ಬೋದಲ್ಲ, ಗುರು ಗೋವಿಂದ್ ಸಿಂಗ್. ಗೋವಿಂದ್ ಒಟ್ಟ ನೆನಪಿಡು, ಅಲ್ಲಿ ಆಪ್ಷನ್ ಆಗಿದೆ ಗೋವಿಂದ್. ಆರನೇದ ಗೋವಿಂದ್ ಸಿಂಗ್, ಲಾಸ್ಟ್ 10ನೇದ ಗುರು ಗೋವಿಂದ್ ಸಿಂಗ್. ಗುರು ಹರ ಅಲ್ಲ, ಕನ್ಫ್ಯೂಸ್ ಮಾಡ್ತಾನೆ. ಗುರು ಹರ ಒಂದ್ ತೆಗೆದು ಬಿಡ್ಬೇಕಲ್ಲಿ, ಗುರು ಗೋವಿಂದ್ ಸಿಂಗ್ ಅಂತ. ಅದ ಗುರು ಗೋವಿಂದ್ ಸಿಂಗ್ ಖಾಲ್ಸಾ ಪದ್ಧತಿ. ಇನ್ನೆಸ್ಟ್ ಲಂಗರ್ ಸ್ಟಾರ್ಟ್ ಮಾಡಿದ ಯಾರು? ಗುರು ಅಮರ್ದಾಸ್. ನೆಕ್ಸ್ಟ್ ಅದು ಈ ಗೋಲ್ಡನ್ ಟೆಂಪಲ್ ಕಟ್ಲಾಕ್ ಸ್ಟಾರ್ಟ್ ಮಾಡಿದವ್ರು ಯಾರು? ರಾಮದಾಸ್. ಜಾಗ ಕೊಟ್ಟವ್ರು ಯಾರು? ಅಕ್ಬರು. ಅದನ್ನ ಕಂಪ್ಲೀಟ್ ಮಾಡಿದವ್ರು ಯಾರು? ಅರ್ಜುನ ದೇವ. ಅರ್ಜುನ ದೇವ. ಮತ್ತೇನು ಕ್ವಶನ್ ಗೊತ್ತಿಲ್ಲ. ಆ ಗುಡಿ ಯಾರಪ್ಪ ಅಂದ್ರೆ ಹರಬೀರ್ ಸಿಂಗ್, ಹರ್ಮೇಂದ್ರ ಸಿಂಗ್. ಹರ್ಮೇಂದ್ರ ಸಿಂಗ್ ಅದ್ರಲ್ಲಿ ಇರ್ತಕ್ಕಂಥ ಗುಡಿ ಗೊತ್ತಿರಲಿ. ಈ ನೆಕ್ಸ್ಟ್ ಈ ಪುರುಷರು ಹೋಗ್ಲಿ ಮಹಿಳೆಯರು ಹೋಗ್ಲಿ ಅಲ್ಲಿ ಗುಡಿಗೆ ಹೋದಾಗ ಹೆಂಗ್ ಬೇಕಂದ್ರೆ ಕೈ ಜಾಸ್ತಿ ಹೋಗಂಗಿಲ್ಲ ಅಲ್ಲಿ, ಹೌದಾ. ಇದನ್ನ ಕಟ್ಕೊ ತಲೆ ಮೇಲೆ ಹಾಕೊಂಡು ಹೋಗ್ಬೇಕು. ತಲೆ ಬಟ್ಟೆಗೆ ನಾವು ಕಟ್ಕೊಂಡು ಹೋಗ್ಬೇಕು. ಅವ್ರ ಏನಪ್ಪಾ ತಲೆ ಮೇಲೆ ಇದಿರ್ತಲ್ಲ ವೇಲ್ಗಿಲ್ಲ ಹಾಕೊಂಡು ಹೋಗ್ಬೇಕು, ರೈಟ್. ಆ ಒಂದು ಕಾನ್ಸೆಪ್ಟ್ ಅದಕ್ಕೊಂದು ಹೆಸರು ಐತೆ ಹಂಗೆ ಮಾಡ್ಕೊಂಡು ಹೋಗೋದಕ್ಕೆ. ಬಟ್ ಅದನ್ನ ಚೆಕ್ ಮಾಡಿ ನೋಡಿದ, ಬಟ್ ನೆನಪು ಹರೈತಿ ಕದ. ಆ ಒಂದು ಅದನ್ನ ಜಾರಿಗೆ ತನ್ನಂತ ವ್ಯಕ್ತಿ ಒಬ್ಬ ಅದಾನ, ಅದನ್ನ ನೆನಪಿಡ್ಬೇಕು ನೀ. ಅದನ್ನ ನೀವು ಟೋಟಲ್ PDF ಅನ್ನ ಓದಿದ್ರೆ ಅದ್ರಲ್ಲಿ ಇರ್ತದೆ, ರೈಟ್. ಅಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಏನ್ ಕೊಟ್ಟನಂದ್ರ ಅಮೃತಸರ ನಗರವನ್ನ ಸ್ಥಾಪಿಸಿದವ್ರು ಯಾರಕ್ಕೆ ಅನ್ನೋ ನಿಮ್ಗೆ ಗೊತ್ತೈತಿ? ರಾಮದಾಸ, ರೈಟ್. ನೆಕ್ಸ್ಟ್ ಖಾಲ್ಸಾ ಪದ್ಧತಿ ಸ್ಥಾಪನೆ ಮಾಡಿದ್ರೆ ಗೊತ್ತೈತಿ ನಿಮ್ಗ? ಗುರು ಗೋವಿಂದ ಸಿಂಗ, ರೈಟ್. ಆದಿ ಗ್ರಂಥ ಅರ್ಜುನ ದೇವ, ಅದು ಗೊತ್ತೈತಿ ನಿಮ್ಗ. ನೆಕ್ಸ್ಟ್ ಅದ ಇನ್ಯಾವ್ದು ಇಲ್ಲಿ ಅಕಾಲ್ ತಖ್ತ್. ಇದಾವ್ದು ಏನದ? ಅಕಾಲ್ ತಖ್ತ್ ಅಂತ. ಇದು ಎಷ್ಟ ಅಕಾಲ್ ತಖ್ತ್ ಇದೇ ಇರ್ಬೋದು ನೋಡೋದು. ಅಕಾಲ್ ತಖ್ತ್ ಅಂತ, ಅಕಾಲ್ ತಖ್ತ್ ಅಂದ್ರೆ ಸರ್ಚ್ ಮಾಡ್ರಂಗಂತೆ ಇದೇ ಇರ್ಬೋದು ಅದು. ಒಟ್ಟ AKALTAKHT ಅಕಾಲ್ ತಖ್ತ್ ಹಂಗಂದ್ರೆ ಮೀನಿಂಗ್ ಅಂತ ನೋಡ್ರಿ. ಸಿಖ್ ಧರ್ಮ ಅದು ಗುರು ಅಮರದಾಸ್. ಇಲ್ಲಿ ಐತಿ ಬಿಡದ, ಅದನ್ನ ಗೊತ್ತಾಯ್ತು. ಗುರು ಅಮರದಾಸ. ಮತ್ತೆ ಗುರು ಹರಗೋವಿಂದ್ ಇಲ್ಲಿ ಅಮರದಾಸ್ ಅಲ್ರಿ, ಇಲ್ಲ ಆಪ್ಷನ್ದಾಗ ಇಲ್ಲ. ನನ್ನ ಲೆಕ್ಕ ಯಾವ್ದು ಇರ್ಬೋದು? ಗುರು ಹರಗೋವಿಂದ್ ಇರ್ಬೇಕು ನೋಡ, ಅದೊಂದು ನೋಡುತ್ತೆ ಆಪ್ಷನ್ ಇಲ್ಲಿ. ಅಕಾಲ್ ತಖ್ತ್ ಅಂದ್ರೆ ಏನ್ ಮೀನಿಂಗ್? ಹಾ ಅದ ಇರ್ಬೋದು ನೋಡ್ರಿ. ಅಕಾಲ್ ತಖ್ತ್ ಅಂದ್ರೆ ಗುರು ಹರಗೋವಿಂದ್. ಹಾ ಏನು ಧಾರ್ಮಿಕ ಕೇಂದ್ರ. ಹಂಗಂದ್ರೆ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಗುರು ಹರಗೋವಿಂದ್. ಗುರು ಹರಗೋವಿಂದ್. ಅಕಾಲ್ ತಖ್ತ್ ಅಂದ್ರೆ ಗುರು ಹರಗೋವಿಂದ್. ಇದೊಂದು ಹೊಸದೈತಿ ನೋಡ್ರಿ. ಅರೆ ಅಮರನಾಥ್ ಸಿಂಹಾಸನ. ಇಲ್ಲ ಅಷ್ಟು ಗೊತ್ತಿಲ್ಲ. ಬಾಳ್ ಮತ್ ಹಂಗ ಡೀಪ್ ಹೋಗ್ಬಿಟ್ರೆ ಅವು ಹೊಲ್ಸಾಡಿರ್ತಾವು. ಅವು ಜಸ್ಟ್ ನಿಮ್ಗೆ ಏನಪ್ಪಾ ಅಂದ್ರೆ ಇಷ್ಟು ಏನ್ ಡಿಸೈನ್ ಇಷ್ಟು ಮಿನಿಮಮ್ ಗೊತ್ತಿರ್ಬೇಕು, ರೈಟ್. ವಿಚಾರ ಕೇಂದ್ರ. ಅಂದ್ರೆ ಅಕಾಲ್ ತಖ್ತ್ ಅಂದ್ರೆ ಒಂದು ವಿಚಾರಣೆ ಕೊಟ್ಟಿರ್ತಾವಲ್ಲ, ಹಂಗ ಇರ್ಬೇಕದು. ತಾರಿಕ ಅಲೌಕಿಕ ಕೇಂದ್ರ ಮತ್ತು ವಿಚಾರ ಕೇಂದ್ರ ಯಾವುದು? ಅಕಾಲ್ ತಖ್ತ್. ಅದೊಂದೈತಿ, ರೈಟ್. ಕೇಳಿಪಿ ಇನ್ನೊಂದ್ಸಲ ಹೇಳ್ಬಿಡಿ. ಒಂದ್ಸಲ ರಿವಿಷನ್ ಮಾಡಿ ಬಿಟ್ಬಿಡ್ ನಾವು ಕ್ಲಾಸ್. ಒಂದು 10 ನಿಮಿಷ ಐತಿ, ರೈಟ್. ಒಂದ್ಸಲ ಹೇಳ್ಬಿಡ್ರಿ. ಗುರು ಅದು ಸಿಖ್ ಧರ್ಮವನ್ನು ಸ್ಥಾಪಿಸೋರು ಯಾರು? ಗುರುನಾನಕ್. ಎಲ್ಲ ಗೊತ್ತೈತಿ, ಹೌದಾ. ಸಿಖ್ ಧರ್ಮ ಎಲ್ಲಿ ಬರುತ್ತೆ? ಅದು ಯಾವ ರಾಜ್ಯ ಅಂತ ಕೇಳಿದ್ರೆ ಪಂಜಾಬ್. ಅದು ಗೊತ್ತಿರು. ಪಂಜಾಬ್ ಇನ್ನೊಂದು ಬರುತ್ತಲ್ಲ, ಒಂದು ಪದೇ ಕ್ವಶನ್ ಕೇಳ್ತಾ ಗೊತ್ತಾ? ಒಂದಲ್ಲಿ ಮೂವ್ಮೆಂಟ್ ಆಗ್ತೈತಿ. ಆ ಮೂವ್ಮೆಂಟು ಯಾವ್ದ? ಕಲಿಸ್ತಾನಲ್ಲ, ಅದಲ್ಲೇ ಬರ್ತ್ ಬಿಡ. ಜಲಿಯನ್ ವಾಲಾಬಾಗ್ ಬೇರೆ ಅದ. ಒಂದ್ ಯಾವ್ದೋ ಒಂದು ದಂಗೆ ನಡೀತೈತ್ರಿ. ಅದ ಅಂತ ದಂಗೆ ಸಿಖ್ರು ಮಾಡ್ತಾರ ಅದನ್ನ. ಆದ್ರೆ ಖಲಿಸ್ತಾನ ಸಪರೇಟ್ ದೇಶ ಕೊಡತ್ ಮಾಡಕತ್ತಾರ, ಅದು ಬೇರೆ. ಅದು ತಲೆಯಾಗೈತಿ ಬರ್ತಿಲ್ಲ ನನಗೆ. ಅಂದ್ರೆ ಆ ಒಂದು ದಂಗೆ ಯಾವ ಒಂದು ಧರ್ಮಕ್ಕೆ ಸೀಮಿತ ಅಂತ ಕ್ವಶನ್ ಕೇಳ್ತಾನ. ಅಲ್ಲಿ ಹಿಂದೂ ಧರ್ಮ, ಸಿಖ್ ಧರ್ಮ, ಹಿಂಗ ಅದೊಂದು ದಂಗೆ ಮಾಡ್ತಾರ ಅವ್ರು. ಹಿಂಗ ಬಿಲ್ ಕೋಕಾ ದಂಗೆ. ವೆರಿ ಗುಡ್. ಯಾವ್ದ್ರಿ? ಕೋಕಾ ದಂಗೆ. ನಾನ್ ಕೇಳ್ತಾನೆ, ಯಾರು ಕೇಳ್ತಾರ ಹೊರಗಡೆ? ಕೋಕಾ ದಂಗೆ ಯಾವ ಧರ್ಮಕ್ಕೆ ಸಂಬಂಧ? ಸಿಖ್ ಅನ್ಬೇಕು. ಇಲ್ಲಾಂದ್ರೆ ಯಾವ ರಾಜ್ಯದಿಂದ ಕೇಳಿದ್ರೆ ಪಂಜಾಬ್ ಮಾಡ್ಬೇಕು. ಕೋಕಾ ದಂಗೆ ಪಂಜಾಬಿಗಳಿಗೆ ಸಂಬಂಧಪಟ್ಟಂಗ, ಹೌದಾ. ಕೋಕಾ ದಂಗೆ ಕಡೆ ಅದಕ್ಕೆ ಅದನ್ನ ನೆನಪಟ್ಟು ಬರ್ತಾ ಇಲ್ಲ, ರೈಟ್. ನೆಕ್ಸ್ಟ್ ಯಾವ್ದ್ರಿ? ಅದಾಯ್ತಾ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವನು ಜೋಡ್ಸರ್ ಒಂದ್ಸಲ ಹೇಳ್ಬಿಡೋಣ, ಮುಗಿಸ್ಬಿಡೋಣ. ಒಂದೇದ್ ಯಾವ್ದ್ರಿ?
ಗುರುನಾನಕ, ಗುರು ಅಂಗದ, ಗುರು ಅಮರದಾಸ, ಗುರು ರಾಮದಾಸ, ಗುರು ಅರ್ಜುನ ದೇವ, ಗುರು ಅರ್ಜುನ ದೇವ. ಹೌದಾ? ನೆಕ್ಸ್ಟ್ ಗುರು ಹರ ಗೋವಿಂದ, ಹರ ಕೃಷ್ಣ, ಹರ ಗೋವಿಂದ, ಹರ ರಾಯ್, ಹರ ಕೃಷ್ಣ, ಹರ ಕೃಷ್ಣ. ತೇಜ್ ಬಹದ್ದೂರ್, ಗುರು ಗೋವಿಂದ, ಹರ ಗೋವಿಂದ ಎಲ್ಲ ಬಂದ್ರೆ ಗುರು ಗೋವಿಂದ ಲಾಸ್ಟ್ ವರ್ಗ. ಹೌದಾ? ಗುರು ಗೋವಿಂದ. ಇನ್ ನೆಕ್ಸ್ಟ್ ಈ ಗುರುಗ್ರಂಥ ಸಾಹೇಬನ್ ರಚಿಸೋರು ಯಾರು? ಗುರು ಅರ್ಜುನ ದೇವ. ಇದಕ್ಕೆ ಆದಿ ಗ್ರಂಥ ಅಂತ ಕೂಡ ಕರೀತಾರೆ. ಹೌದಾ? ಅದ್ ಹೆಂಗ್ ಗೊತ್ತಾ? ಗುರು ಗ್ರಂಥ ಸಾಹೇಬ್ ಅಥವಾ ಆದಿ ಗ್ರಂಥ ಅಂದ್ರೆ ನಮ್ಮ ಹಿಂದೂಗಳದ್ ಯಾವ್ದ್ರಿ? ಈ ರಾಮಾಯಣ, ಭಗವದ್ಗೀತೆ. ಹೌದಾ? ಮುಸಲ್ಮಾನ್ ಯಾವ್ದಪ್ಪ ಅಂದ್ರೆ ಕುರಾನ್. ಇವ್ರದ್ದು ಅದು ಕ್ರಿಶ್ಚಿಯನ್ದು ಬೈಬಲ್. ಹಂಗ ಆ ಒಂದು ಧರ್ಮದ ಯಾವ್ದಪ್ಪ ಅಂದ್ರೆ ಪವಿತ್ರ ಗ್ರಂಥ ಅದು ಗುರುಗ್ರಂಥ ಸಾಹೇಬ್, ಆದಿ ಗ್ರಂಥ ಅಂತ ಕೂಡ ಕರೀತಾರೆ. ಇನ್ನೆಷ್ಟು ಆದ್ಮೇಲೆ ನಿಮ್ ಉಳ್ಕಾದ ಗೊತ್ತ ರಾಮ ಮಂದಿರ ಯಾವ ಸಂಬಂಧಪಟ್ಟ ಇದು ರಾಮ ಮಂದಿರ ಯಾವುದು? ಈ ಗೋಲ್ಡನ್ ಟೆಂಪಲ್ ಅದು ಅಮೃತ್ಸರ. ಅದು ಅದನ್ನ ಯಾರಪ್ಪ ಅಂದ್ರೆ ರಾಮದಾಸ್. ಅದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ರಾಮದಾಸ್. ಅದನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಅರ್ಜುನ ದೇವ. ಅದಕ್ಕೆ ಜಾಗ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಕ್ಬರ್. ಇನ್ನೊಂದು ಕ್ವಶನ್, ಅಮೌಂಟ್ ಕೊಟ್ಟಾರ ಒಬ್ಬರು ಯಾರೋ ಒಂದು ಕ್ವಶನ್ ಐತಿ ಅಲ್ಲಿ. ಕಟ್ಟಕ್ ಅಮೌಂಟ್ ಕೊಟ್ಟಿರ್ತಕ್ಕಂಥ ಇವ ಅಕ್ಬರನ್ನ ಆಕ್ಚುಲಿ ಜಾಗ ಮತ್ತೆ ಅಮೌಂಟ್ ಎರಡು ಅಂದ್ರೆ ಬರುತ್ತೆ. ಅದು ಕ್ವಶನ್ ಆಗ್ಯಾವ, ಸುಮ್ಮನೆ ಆಗತ್ತಿಲ್ಲ, ಅದು ಕ್ವಶನ್ ಆಗಿರ್ತಾವ ಅವಾಗ ಅವಾಗ. ನೆಕ್ಸ್ಟ್ ಖಾಲ್ಸಾ ಪದೇ ಸ್ಥಾಪಿಸೋರು ಯಾರು? ಗುರು ಹರ ವರ್ಡ್ ಯೂಸ್ ಮಾಡಿ ಗುರು ಗೋವಿಂದ ಸಿಂಗ್, ಗುರು ಗೋವಿಂದ್, ರೈಟ್. ಖಾಲ್ಸಾ ಪದ್ಧತಿ. ಇನ್ ನೆಕ್ಸ್ಟ್ ಲಂಗ್ರಾ, ಗುರು ಅಮರದಾಸ್. ಸ್ಟಾರ್ಟ್ ಮಾಡಿದೆ ಗುರು ಅಮರದಾಸ್, ರೈಟ್. ಇನ್ ನೆಕ್ಸ್ಟ್ ಆಮೇಲೆ ತಕ್ಲಾ ಮಕ್ಕನ ಯಾವ್ದು? ಅಕಾಲ್ ತಕ್ಕ, ಅದ ಯಾರು? ಗುರು ಹರ ಗೋವಿಂದ್ ಸಿಂಗ್, ಗುರು ಹರ ಸಿಂಗ್. ಮತ್ತೇನು ಡಿಸೈಡ್ ಮಾಡಿದ್ರೆ ಸಂಬಂಧಪಟ್ಟಂಗ ನಾಳೆ ಬಂದು ಫಸ್ಟ್ ಇದನ್ನ ಡಿಸ್ಕಷನ್ ಮಾಡೋಣ, ರಿವಿಷನ್ ಮಾಡೋಣ. ಇದನ್ನ ನೋಡ್ಕೊಂಬರಿ, ಮತ್ತೆ ಅವು ಮಹಾಜನಪದಗಳನ್ನ ನೋಡ್ಕೊಂಬರಿ, ಅದನ್ನ ಡಿಸೈಡ್ ಮಾಡೋಣ. ಒಂದ್ ನಿಮಿಷ, ಇನ್ನೊಂದ್ 5 ನಿಮಿಷ ಟೈಮ್ ಇದೆ. ಯಾವ್ದು ವೇದಗಳ ಮೇಲೆ 100% ಒಂದು ಕ್ವಶನ್. ಅರೆ ಅಕ್ಬರ್ ಇಲ್ಲ, ಅಮೌಂಟ್ ಕೂಡ ಅಕ್ಬರ. ಇನ್ನೊಂದು ಏನೇನ್ ಕೇಳ್ತಾರ, ನೀವ್ ಏನಾದ್ರು ಈ KS ಮೇನ್ಸ್ ಬರೆಯೋರಿದ್ದಂದ್ರ KS ಮೇನ್ಸ್ ಒಂದು ಕ್ವಶನ್ ಫಿಕ್ಸ್ ಇರೈತ್ರಿ. ಏನ್ ಗೊತ್ತಾ? ಈ ಕೇಳಪ್ಪ, ವೇದಗಳ ನಾಗರಿಕತೆಗೆ ಮತ್ತೆ ಸಿಂಧು ನದಿ ನಾಗರಿಕತೆಗೆ ಡಿಫ್ರೆನ್ಸ್ ಬರೆಯತ್ರಿ ಮೇನ್ಸ್ ಕ್ವಶನ್ ಇದು. ಅಲ್ಲೇನಿರುತ್ತೆ ಇಲ್ಲೇನಿರುತ್ತೆ. ಹೌದಾ? ಒಂದ್ಸಲ ಹೇಳ್ತಿರೋ ನಂಗೆ ಗೊತ್ತಿರೋದು ಹೇಳ್ತೀನಿ. ಹೌದಾ? ಇದಕ್ಕೆ ಈಚೆ ಕಡೆ ಸಿಂಧು ನದಿ ನಾಗರಿಕತೆ, ಈಚೆ ಕಡೆ ವೇದಗಳ ನಾಗರಿಕತೆ. ಹೌದಾ? ಸಿಂಧು ನದಿ ನಾಗರಿಕತೆಯವರು ಬೆಳೆದಿದ್ದು ನಗರ ಪ್ರದೇಶದಲ್ಲಿ. ಹೌದಾ? ಇವರು ಗ್ರಾಮೀಣ ಪ್ರದೇಶದಲ್ಲಿ. ಇವ್ರು ನಗರ ಪ್ರದೇಶದಲ್ಲಿ, ಇವರು ಗ್ರಾಮೀಣ ಪ್ರದೇಶದಲ್ಲಿ. ಹೌದಾ? ಇವರಿಗೆ ಸಿಂಧು ನದಿ ನಾಗರಿಕತೆಗೆ ಯಾವ್ಯಾವ ಗೊತ್ತಿರ್ಲಿಲ್ಲ? ಕಬ್ಬಿನ, ಕಬ್ಬು, ಕುದುರೆ, ಇವು 3 ಗೊತ್ತಿರ್ಲಿಲ್ಲ. ಬಟ್ ಇವು 3 ಇವ್ರಿಗೆ ಗೊತ್ತಿದ್ದು. ಹೌದಾ? ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇವರು ಸಿಂಧು ನದಿ ನಾಗರಿಕತೆ ಏನಪ್ಪಾ ಅಂದ್ರೆ ವ್ಯಾಪಾರ ಇವ್ರ ಪ್ರಮುಖ ಕಸುಬಾಗಿತ್ತು. ವ್ಯಾಪಾರ ಮಾಡ್ತಿದ್ರು ಇವ್ರು, ಬೇರೆ ದೇಶಕ್ಕೆ ಹೋಗೋದು ಬರೋದು ವ್ಯಾಪಾರ. ಇವ್ರದ್ದೇನಪ್ಪಾ ಅಂದ್ರೆ ಇವ್ರ ಕೃಷಿ, ಹೈನುಗಾರಿಕೆ, ಇವೆಲ್ಲ ಏನಪ್ಪಾ ಅಂದ್ರೆ ಕೃಷಿ ಇವ್ರು ಫೇಮಸ್ ಆಗಿದೆ. ರೈಟ್. ಮತ್ತೇನು ಇವ್ರ ಡಿಫ್ರೆನ್ಸ್ ನೋಡೋಣ. ಇಲ್ಲ ಐತ್ಕಪ್ಪ ಅಂತ. ರೈಟ್. ಅದೊಂದು ಕ್ವಶನ್ ಏನ್ ನೋಡಿ, ವೇದಗಳ ಕಾಲದಲ್ಲಿ ಯಾವ್ದೊಂದು ದೇವರ ಮಾಡಿರಂಗಿಲ್ಲ ಯಾವ್ದೇ ತೋಮರಿ, ರೈಟ್ ಆನ್ಸರ್. ಹೌದಾ? ಅಲ್ಲಿ ಅಗ್ನಿ ಮತ್ತೆ ಇನ್ನೊಂದು ಯಾವ್ದು ಪಶುಪತಿ, ಅಗ್ನಿ, ಪಶುಪತಿ, ಇನ್ನೊಂದು ಕೊಟ್ಟಿದ್ದಲ್ಲ ವರುಣ. ಇವು 3 ಅದೇನು ಡಿಸೈಡ್ ಇಟ್ಟು ವರುಣ, ಅಗ್ನಿ, ಪಶುಪತಿ, ಇವು 3 ದೇವರ ಪೂಜೆ ಮಾಡ್ತಿದ್ರು ಅವಾಗ. ಮಾಡಿದ್ರೆ ಯಾಪ ಅಂದ್ರೆ ಸೋಮವಂದ್ರಿ. ಪ್ರಜಾಪತಿ ಮಾಡಂಗಿಲ್ಲ ಪ್ರಜಾಪತಿ. 3 ಬರ್ತಾವ, ಉಲ್ಟಾ ಆತ್ ನೋಡೋದು. ಪ್ರಜಾಪತಿ ಮಾಡಂಗಿಲ್ಲ, ಇವು ಸೋಮನು ಬರುತ್ತೆ, ಅಲ್ಲಿ ಸೋಮನು ಬರುತ್ತೆ. ರೈಟ್. ಪ್ರಜಾಪತಿ ಒಂದು ಬರಂಗಿಲ್ಲ, ಗೊತ್ತಿಲ್ಲ. ಈಗ ನೋಡಿ ಕೂಡ ಬರ್ದಿ ನೋಡಿ ಇಲ್ಲಿ. ಹೌದಾ? ಇವನ್ನ ಕ್ವಶನ್ಸ್ ಗಳ ಕೇಳ್ತಂಪ ಅವಾಗ. ಇವರು ಸಿಂಧು ನದಿ ನಾಗರಿಕತೆಯವರು ಯಾವ ನದಿ ದಂಡೆ ಮೇಲೆ ಇದ್ರು? ಇವರು ಹೆಸರಿನಾಗ ನಾ ಇದೇ ಬಂದಾನ ಹೇಳಿನಿ. ಈ ವೇದಗಳ ಕಾಲ ಯಾವ ನದಿ ದಂಡೆ ಮೇಲೆ ಇದ್ರು? ಇವರು ಏನಿಲ್ಲ, ಗಂಗಾ ನದಿ. ಅದೊಂದು ಡಿಫ್ರೆನ್ಸ್ ಬರಿಬಹುದು. ಆಮೇಲೆ ಇವರು ಮೆಡಿಟೇರಿಯನ್ ಜನಾಂಗದವ್ರು, ಇವರು ಸಿಂಧು ನದಿ ನಾಗರಿಕತೆಯವರು. ಇವ್ರು ಯಾರಪ್ಪ ಅಂದ್ರೆ ಇವರು ಆರ್ಯನ್ ನಾಡಿಗ್ ಜನಾಂಗದವ್ರು. ಇವರು ಆರ್ಯನ ನಾಡಿಗ್ ಜನಾಂಗದವರು. ನೆಕ್ಸ್ಟ್ ಆಮೇಲೆ ಕುಸುಬನತ್ತ ಅವಾಗ ಇವರು ಲೋಹ ಯಾವ್ದು? ಲೋಹ ಇವರಿಗೆ ಫಸ್ಟ್ ಯೂಸ್ ಮಾಡ್ತಕ್ಕ ಲೋಹ ಯಾವ್ದು? ಯಾರು? ಇವರು ಸಿಂಧು ನದಿ ಆಗತ್ತ ತಾಮ್ರ. ಫಸ್ಟ್ ಯೂಸ್ ಮಾಡಿರ್ತಕ್ಕಂಥ ಯಾವ್ದ್ರಿ? ತಾಮ್ರ. ಅವ್ರಿಗೆ ಗೊತ್ತಿರ್ತಕ್ಕಂಥ ಯಾವ್ದು? ಚಿನ್ನ. ಅದನ್ನ ಯೂಸ್ ಮಾಡ್ಲಿಲ್ಲ ಅವ್ರು, ಯಾಕಂದ್ರೆ ಅದು ಮೃದು ಇರ್ತದೆ. ರೈಟ್. ಬಟ್ ಇವ್ರು ತಾಮ್ರ ಮತ್ತು ಕಬ್ಬಿನ ಮೊದಲು ಯೂಸ್ ಮಾಡ್ತಾರೆ ಇವ್ರು, ಯಾರು? ವೇದಗಳದವ್ರು.
ನೆಕ್ಸ್ಟ್ ಇವರು ಪೂಜಿಸತಕ್ಕಂಥ ಯಾವಪ್ಪ ಅಂದ್ರೆ ಡಬ್ಬದ ಗೂಳಿ, ಎತ್ತನ್ನು ಪೂಜಿಸ್ತಿದ್ರು ಇವರು. ಇವರು ಗೋವು ಮತ್ತು ಕುದುರೆನ ಪೂಜಿಸಿದ್ರು ಇವರು. ರೈಟ್. ನೆಕ್ಸ್ಟ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಇಲ್ಲಿ ನೋಡ್ರಿ. ಇಲ್ಲಿ ಪ್ರಜಾಪ್ರಭುತ್ವ ಐತ್ರಿ, ಡೆಮಾಕ್ರಸಿ ಇತ್ತು ಇಲ್ಲಿ. ಎಲ್ಲಿ ಸಿಂಧೂ ನಾಗರಿಕರ ಒಳಗಡೆ ಇಲ್ಲಿಪ್ಪ ಅಂದ್ರೆ ರಾಜ್ಯ ಇದೆ, ಮತ್ತೆ ರಾಜ್ಯ ವಿಷಮ ಅದೆಲ್ಲ ಮತ್ತೆ ಅದು ಸಭಾ ಸಮಿತಿ ಇತ್ತು. ಅಲ್ಲಿ ರಾಜ್ಯ ಪ್ರಭುತ್ವ ಇತ್ತು, ಅಲ್ಲಿ ರಾಜ್ಯ ಪ್ರಭುತ್ವ ಇತ್ತು. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಇತ್ತು, ಪ್ರಜಾಪ್ರಭುತ್ವ. ಹಾ, ರೈಟ್. ನೆಕ್ಸ್ಟ್ ಇಲ್ಲಿ ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಅಂತ ಬರುತ್ತೆ. ವಿಭಕ್ತ ಕುಟುಂಬ ಅಂದ್ರೆ ಏನ್ರಿ? ಹಾ, ಅದು ಕೇಳಾಕೈತೀನಿ. ಅವಿಭಕ್ತ ಅಂದ್ರೆ ಎಲ್ಲಾ ಕಾಕಾದವ್ರ ಮಕ್ಳು ಎಲ್ಲ ಅಜ್ಜ ಎಲ್ಲ ಕೂಡ ಇರೋದು ಅವಿಭಕ್ತ ಕುಟುಂಬ ಅಂತ. ವಿಭಕ್ತ ಅಂದ್ರೆ ಒಬ್ರು ಸಪರೇಟ್ ಸಪರೇಟ್ ಆಗಿರೋದು. ಹಂಗ ಕೇಳಿಲಿ, ಏನು ಸಿಂಧೂ ನಾಗರಿಕರು ವಿಭಕ್ತ ಕುಟುಂಬ ಐತ್ರಿ. ಇಲ್ಲಿ ವೇದಗಳ ನಾಗರಿಕತೆಯಲ್ಲಿ ಏನಪ್ಪಾ ಅಂದ್ರೆ ಅವಿಭಕ್ತ ಕುಟುಂಬ ಇತ್ತು. ಎಲ್ಲಾರು ಕೂಡ ಜೀವನ ಮಾಡ್ತಿದ್ರು. ಇಲ್ಲಿ ಏನಪ್ಪಾ ಅಂದ್ರೆ ಸಿಂಗಲ್ ಇರ್ತಿದ್ರು. ರೈಟ್. ಇಲ್ಲಿ ಮಾತೃ ದೇವತೆಗೆ ಹೆಚ್ಚು ಪ್ರಧಾನ ಕೊಡ್ತಿಲ್ಲ. ಅಗ್ನಿ ಕೊಟ್ಟ ನೋಡ್ರಿ, ಅಗ್ನಿ, ವರುಣ ಮತ್ತು ಸೂರ್ಯ ಹೌದಾ, ಪುರುಷ ದೇವತೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಿದ್ರು. ಅಂದ್ರೆ ಇಲ್ಲಿ ಏನು ಸ್ತ್ರೀ ಅಂದ್ರೆ ಮಾತೃ ದೇವತೆಗೆ ಅತಿ ಹೆಚ್ಚು ಎಲ್ಲಿ ಸಿಂಧೂ ನಾಗರಿಕತೆ. ಇಲ್ಲಿ ಪುರುಷರಿಗೆ ಅತಿ ಹೆಚ್ಚು ಮಹತ್ವ ಕೊಟ್ಟರೆ ವೇದ ನಾಗರಿಕತೆ. ಕೆಲವೊಂದು ಇತರೊಳಗಡೆ ವೇದ ಮಹಿಳೆಯರಿಗೆ ಅವಕಾಶ ಕೊಟ್ಟಿರಂಗಿಲ್ಲ. ಯಾವ್ದದು? ವಿಧಾತ ಒಳಗೆ ಕೊಟ್ಟಿರ್ತಾರ. ಅದು ಸಭಾ ಒಳಗಡೆ ಸಭಾ ಸಮಿತಿ ಕೊಟ್ಟಿರಂಗಿಲ್ಲ. ಅದನ್ನು ಕೇಳ್ತಾನ, ವಿಧಾತ ಒಳಗಡೆ ಕೊಟ್ಟಿರ್ತಾರ ಅವ್ರಿಗೆ ಅವಕಾಶ, ಸಭಾ ಮತ್ತು ಸಮಿತಿಯಾಗ ಅವಕಾಶ ಕೊಟ್ಟಿರಂಗಿಲ್ಲ. ಅವಳಿ ಮಕ್ಕಳು ಅದನ್ನ. ಇನ್ನೊಂದು ಡೆತ್ ಆದ್ಮೇಲೆ, ಇಲ್ಲಿ ಡೆತ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮಣ್ಣಲ್ಲಿ ಹೂಳ್ತಿದ್ರತ್ತ ಸಿಂಧೂ ನಾಗರಿಕತೆ ಒಳಗಡೆ. ಅದು ಮತ್ತೆ ಶವಪಟ್ಟಿ ಸಿಗ್ತಿದ್ದವಾಗಲ್ಲ. ಇಲ್ಲಿ ಸುಡುವಂತ ಪದ್ಧತಿ ಇತ್ತಿಲ್ಲಿ. ಮತ್ ನೋಡ, ವ್ಯಾಪಾರಕ್ಕೆ ಮುದ್ರೆಗಳನ್ನ ಬಳಸ್ತಿದ್ರತ್ತ ಇವ್ರ. ನೋಡ ಅಂದ್ರೆ ರೊಕ್ಕ ಕೊಟ್ಟು ವ್ಯಾಪಾರ ಮಾಡ್ತಿದ್ರ ಅವ್ರ ಸಿಂಧೂ ನಾಗರಿಕತೆ. ಇವ್ರ ವಸ್ತು ವಿನಿಮಯ ಮಾಡ್ಕೋತಿದ್ರಿ ಇವ್ರು. ಯಾರು? ವೇದಗಳ ನಾಗರಿಕತೆ ಅವ್ರು. ಅಲ್ಲ, ಧಾನ್ಯ ವಿಧ ಮೋಸವನ್ನು ಸೇವಿಸ್ತಿದ್ರು ಇವ್ರ. ನೋಡ್ರಿ, ಎಲ್ಲಾ ವೇದಗಳಲ್ಲಿ ಬರ್ತಾಗ ಬ್ರಾಹ್ಮಣರು ವೇದಗಳು ಬರ್ತಾವ ಎಲ್ಲ ಆಕ್ಚುಲಿ ಅವಾಗಿಂದ ಐತಿ ಅದು. ವೇದಗಳು ಬರ್ತಾಗ ಬ್ರಾಹ್ಮಣಕಗಳು ಅವೆಲ್ಲ ಮಾತಾಡಿಲ್ಲ. ಬ್ರಾಹ್ಮಣಗಳು ಅತ್ಯಂತ ಏನಂದ್ರೆ ಬುದ್ಧಿವಂತ ಮಾತಾಡ್ತೀವಿ ನಾವು. ನೋಡ್ರಿ, ಯಾಕಂದ್ರ ವೇದಗಳ ಕಾಲದಲ್ಲಿ ಬೆಣ್ಣೆ, ಹಾಲು, ಮೊಸರು, ತುಪ್ಪ ಅದು ತಿಂತಿದ್ರತ್ತ. ಬಟ್ ಇಲ್ಲಿ ಸಿಂಧೂ ನಾಗರಿಕತೆ ಮಾಂಸಗಳಂತ ಜಾಸ್ತಿ ಮೊಸ ತಿಂತಾರೆ. ಇಲ್ಲಿ ಚಿಕನ ಮಟನ ಬಡ್ತಿದ್ರದು. ಹೌದಾ? ಮೀನು, ಪ್ರವಾಹ, ಗೋಮಾದೆ ಇತ್ತು. ಇವ್ರು ಸಿಂಧೂ ನಾಗರಿಕತೆ ಅವಾಗ ಆಭರಣ ಪ್ರಿಯರಾಗಿದ್ದಾರ ಅವ್ರು. ಆಭರಣ ಇಲ್ಲಿ ಚಿನ್ನ ಆಭರಣ ಇಲ್ಲಿ ಜಾಸ್ತಿ ಬಳಸಿರ್ಲತ್ತವ್ರು. ಅಂದ್ರೆ ಅವ್ರ ಆಭರಣಗಳ ಅವಕಾಶ ಜಾಸ್ತಿ ಪ್ರೀತಿ ಮಾಡಿದ್ರು. ಇವರ ಬುದ್ಧಿವಂತಿಕೆ ಜಾಸ್ತಿ ಬರ್ತಿದ್ರು. ಹೌದಾ? ಹಾಲ ತುಪ್ಪ ತಿಂದ್ಬಿಟ್ಟು ಅವರ ಯುದ್ಧಕ್ಕ ಜಾಸ್ತಿ ಮಹತ್ವವನ್ನು ಕೊಟ್ಟಿಲ್ಲತ್ತ. ಇವ್ರು ಯುದ್ಧ ಪ್ರಿಯರಾಗಿದ್ರು. ಹೌದಾ? ಗೊತ್ತಿಲ್ಲಪ್ಪ ಹಂಗ. ಅಲ್ಲಿ ಸಾಹಿತ್ಯದ ಪರಿಕಲ್ಪನೆ, ಅಲ್ಲಿ ಯಾವ್ದು ಅರಣ್ಯಕಗಳು ಅವು ಯಾವ ಇರಲಿಲ್ಲ. ಇಲ್ಲಿ ಸಾಹಿತ್ಯಕ್ಕೆ ಅತಿ ಹೆಚ್ಚು ಇದನ್ನ ಕೊಟ್ಟಿದ್ರು. ಇವೆಲ್ಲ ಅರಣ್ಯಕಗಳು, ಬ್ರಾಹ್ಮಣಕಗಳು ಇವೆಲ್ಲ ಸಾಹಿತ್ಯ. ಇದು ರಾಮಾಯಣ ಮಹಾಭಾರತ ಸಾಹಿತ್ಯ. ಇದು ಇಲ್ಲಿ ಸಾಹಿತ್ಯಕ್ಕೆ ಅತಿ ಹೆಚ್ಚು ಕೊಡ್ತಿದ್ರು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇ. ಮನುಸ್ಮೃತಿ ಅದ್ರ ಬಗ್ಗೆ ಹೇಳ್ತೈತಿ. ಕಾನೂನು, ವೆರಿ ಗುಡ್. ಅಷ್ಟದರ್ಶಗಳು ತಿಳಿದಿಲ್ಲ. ಅಷ್ಟದರ್ಶಗಳ ಮೇಲೆ ಕ್ವಶನ್ ಕ್ಯಾನ್. ಹೌದಾ? ನ್ಯಾಯ ಅಂತ ಬಂದಾಗ ಯಾರು ಬರ್ತಾರೋ? ಗೌತಮ. ಷಟ್ ದರ್ಶನ. ಹೌದಾ? ನ್ಯಾಯ ಅಂತ ಬಂದಾಗ ಗೌತಮಿ. ಹೌದಾ? ನೆಕ್ಸ್ಟ್ ಶಾಂಕ್ಯ ಅಂತ ಬಂದಾಗ ಕಪಿಲ ಮುನಿ. ರೈಟ್. ನೆಕ್ಸ್ಟ್ ವೈಶೇಷಿಕ ಅಂತ ಬಂದಾಗ ಕನಾದ. ವೈಶೇಷಿಕ ಅಂತ ಬಂದಾಗ ಕನಾದ. ಯೋಗ ಅಂತ ಬಂದಾಗ ಪತಂಜಲಿ. ನೆಕ್ಸ್ಟ್ ಉತ್ತರ ಮೀಮಾಂಸೆ ಅಂತ ಬಂದಾಗ ಬಾದರಾಯಣ ಉತ್ತರ ಮೀಮಾಂಸೆ ಓದಿ ಗೊತ್ತಾನ? ಬಾದರಾಯಣ ಉತ್ತರ ಮೀಮಾಂಸೆ. ನೆಕ್ಸ್ಟ್ ಪೂರ್ವ ಅಂತ ಬಂದಾಗ ಜೈಮಿನಿ. ಪೂರ್ವ ಅಂತ ಬಂದಾಗ ರೀ ಜೈಮಿನಿ ಅಥವಾ ವ್ಯಾಸ ಅಂತ ಜೈಮಿನಿ ಬರ್ತಾರೆ. ನ್ಯಾಯ ಅಂತ ಬಂದಾಗ ಗೌತಮಿ. ನೆಕ್ಸ್ಟ್ ಉತ್ತರ ಮೀಮಾಂಸೆ ಅಂತ ಬಂದಾಗ ಬಾದರಾಯ. ನೆಕ್ಸ್ಟ್ ಪೂರ್ವ ಮೀಮಾಂಸೆ ಅಂತ ಬಂದಾಗ ಜೈಮಿನಿ. ನೆಕ್ಸ್ಟ್ ಆಮೇಲೆ ಯೋಗ ಅಂತ ಬಂದಾಗ ಪತಂಜಲಿ. ನೆಕ್ಸ್ಟ್ ಶಾಕ್ಯ ಅಂತ ಬಂದಾಗ ಕಪಿಲ ಮುನಿ. ಹೌದಾ? ಕನಾದ ಯಾವ್ದು ಗೊತ್ತಾ? ವೈಶೇಷಿಕ. ಶಾಕ್ಯ ಅಂತ ಬಂದಾಗ ಕಪಿಲ ಮುನಿ, ವೈಶೇಷಿಕ ಬಂದಾಗ ಕನ್ನಡ ಯೂನಿಟ್ ನಂಬಿಡುವ ಇಂಪಾರ್ಟೆಂಟ್ ಅಪಿ. ಏನ್ ಹೇಳ್ತಾರೆ ಗೊತ್ತವ್ರು? ಅದೊಂದು ಡಿಸೈಡ್ ಮಾಡಿ.